ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ. ನಾವೀಗಾಗಲೇ ಅವಿನ್ ಟಿ ವಿನಲ್ಲಿ ಅನೇಕ ವರ್ಗಗಳು, ಪಂಗಡಗಳು ಅಂತ ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಹೀಗೆ ಬೇರೆ ಎಲ್ಲ ವಿಚಾರಗಳನ್ನು ಸಂದರ್ಶನ ಮಾಡಿದ್ವಿ. ಆದರೆ ಇವತ್ತು ಒಂದು ಹೊಸ ವಿಚಾರ, ಹೊಸಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಈಗ ನೀವು ನೋಡ್ತೀರಿ, ನೀವು ನಿಮ್ಮ ಸ್ನೇಹಿತರಿಗೆ, ಬೇರೆಯವರಿಗೆ ಎಲ್ಲ ನೋಡಬೇಕು ಅಂತಂದರೆ ನೀವು ಮತ್ತೆ ಈ ಅವಿನ್ ಟಿ ವಿಯನ್ನು ಬೆಳೆಸಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ: ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಕೂಡ ಇದನ್ನು ಕಳಿಸ್ಕೊಡಿ. ಏನು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಗ ಬೇರೆಯವರು ನೋಡೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಹಾಗೆಯೇ ಈ ಒಂದು ಅವಿನ್ ಟಿ ವಿ 3 ವರ್ಷಗಳಿಂದ 3.5 ವರ್ಷ ಆಯ್ತು. ಈಗ ಅನೇಕ ವಿಚಾರಗಳ ಬಗ್ಗೆ ಎಲ್ಲದನ್ನು ಕೂಡ ಚರ್ಚೆ ಮಾಡಿದ್ವಿ. ಇದೊಂದು ವಿಚಾರ ಚರ್ಚೆ ಮಾಡಿರಲಿಲ್ಲ, ಹಾಗಾಗಿ ಇದೊಂದು ಹೊಸ ವಿಚಾರ ಅಂತ ಅನ್ನಿಸ್ತದೆ. ಏನು ಹೇಳಿ? ನ್ಯಾಯವಾದ. ಮುಂದಕ್ಕೇನು ಅನ್ನೋದನ್ನ ಹೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಗಣೇಶ್ ಅವರೇ. ಸರ್, ತಮ್ಮ ಪೂರ್ಣ ಹೆಸರು? DB ಸುಜೇಂದ್ರ ಅಂತ ಸರ್. ತಮ್ಮ ಹುಟ್ಟೂರು ಸರ್? ಹುಟ್ಟೂರು ಆಲ್ದೂರ ಹೋಬಳಿ ದೊಡ್ಡಮಾಗರವಳ್ಳಿ ಹುಟ್ಟೂರು ಸರ್. ನಿಮ್ಮ ತಂದೆ ತಾಯಿ ಹೆಸರು? ತಂದೆ DB ಬಸವೇಗೌಡ ಅಂತ, ತಾಯಿಯವರು ಮಂಜುಳಾ ಅಂತ ಸರ್. ಈಗ ತಾವು ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಈಗ ನಾನು ಚಿಕ್ಕಮಗಳೂರಿನಲ್ಲಿ ವಾಸಾಗಿದ್ದೀನಿ. ಮನೆಯಲ್ಲಿ ನಾನು, ನನ್ನ ಪತ್ನಿ ಮತ್ತೆ 2 ಮಕ್ಕಳು ಇದ್ದಾರೆ. ಪತ್ನಿ ಹೆಸರು ಏನು ಸರ್? ರೀನಾ ಸುಜೇಂದ್ರ ಅಂತ. ಮಕ್ಕಳ ಹೆಸರು? ಮಕ್ಕಳು ದೊಡ್ಡವಳು ಶರದಿ SR, 2ನೇ ಮಗಳು ಸುರಭಿ SR. ಈಗ ಪತ್ನಿ ಹೆಸರು ಹೇಳಿ, ನಾನು ಕುತೂಹಲಕ್ಕೆ ಕೇಳ್ತೀನಿ ಅಷ್ಟೇ. ಸರ್, ಮದುವೆಗೆ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 22 ವರ್ಷ ಆಯ್ತು ಸರ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ತಂದೆ ತಾಯಿಯವರೇ ನೋಡಿ ಒಪ್ಪಿ ಮತ್ತೆ ಅಕ್ಕ. ಓಕೆ ಸರ್. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ 1ನೇ ಕ್ಲಾಸಿಂದ ಅಪ್ ಟು LLB ಅವರಿಗೆ ಎಲ್ಲೆಲ್ಲಿ ನಡೀತು ಸರ್? ಯಾವ ಶಾಲೆ? 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ದೊಡ್ಡಮಗರವಳ್ಳಿ ಸರ್ಕಾರಿ ಶಾಲೆನಲ್ಲೇ ನಡೀತು. 5ನೇ ತರಗತಿಯಿಂದ 7ರವರೆಗೆ ಆಲ್ದೂರಿನ ಮಾಧ್ಯಮಿಕ ಸರ್ಕಾರಿ ಶಾಲೆನಲ್ಲಿ, ನಂತರ 1 to 7 ಸರ್ಕಾರಿ ಶಾಲೆ. ಹಾಗೆ 8ರಿಂದ 10ರವರೆಗೂ ಆಲ್ದೂರಿನ ಸರ್ಕಾರಿ ಪ್ರೌಢಶಾಲೆನಲ್ಲಿ. PUC 2 ವರ್ಷ ಚಿಕ್ಕಮಗಳೂರು ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಆಯಿತು. BA ಪದವಿಯನ್ನ ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲೇ ಮುಗಿಸಿ 1990ನೇ ಇಸ್ವಿಗೆ ಮುಗಿದದ್ದು. ಮತ್ತೆ 3 ವರ್ಷಗಳ ಕಾಲ LLB ಪದವಿಯನ್ನ ಮೈಸೂರು JSS ನಲ್ಲಿ ಮುಗಿಸಿ, ನಂತರ ಮಾನಸ್ ಗಂಗೋತ್ರಿ ಮೈಸೂರಿನಲ್ಲಿ MA ಪೊಲಿಟಿಕಲ್ ಸೈನ್ಸ್ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲೂ ಮುಗಿಸಿ ವೃತ್ತಿ ಪ್ರಾರಂಭ ಮಾಡಿದೆ. ನೋಡಿ ವೀಕ್ಷಕರೇ, ಒಂದು ವಿಶೇಷ ಅಂತಂದ್ರೆ ಸತತ 15 ವರ್ಷ ಸರ್ಕಾರಿ ಶಾಲೆನಲ್ಲೇ ಓದಿರೋದು. 1ನೇ ಕ್ಲಾಸಿಂದ 15ನೇ ಕ್ಲಾಸ್ ಅಂದ್ರೆ ಅಪ್ ಟು ಡಿಗ್ರಿವರೆಗೆ ಸರ್ಕಾರಿ ಶಾಲೆನಲ್ಲೇ ಓದಿರೋಂಥದ್ದು. ಈ ಬಹುತೇಕರು ಇವತ್ತು ವಿಜ್ಞಾನಿಗಳಾಗಿದ್ದಾರೆ, ಚಿಂತಕರು, ಬೇರೆ ಬೇರೆ ರಾಜಕಾರಣ ಮಾಡ್ತಾ ಇರೋರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ದೊಡ್ಡ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ಕೂಡ ಸರ್ಕಾರಿ ಶಾಲೆನಲ್ಲೇ ಓದಿರೋಂಥದ್ದು. ಯಾಕೆಂದರೆ ಆತ್ಮಸ್ಥೈರ್ಯ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಸ್ವಲ್ಪ ಜಾಸ್ತಿ. ಹಾಗಾಗಿ ಪಾಸ್ ಆಗ್ತೀವಿ ಅನ್ನೋದ ಸಂಖ್ಯೆ ಕಡಿಮೆ ಇರೋದ್ರಿಂದ ಹೆಂಗೂ ಫೇಲ್ ಆಗ್ತೀವಲ್ಲ ನೋಡೋಣ, ಓದೇ ಬಿಡೋಣ ಅಂತ ಸಾಕಷ್ಟು ಜನ ಪಾಸ್ ಆಗಿದ್ದಾರೆ. ಫೇಲ್ ಆಗಿರ್ಬೋದು, ಫೇಲ್ ಆದರೂ ಕೃಷಿಕರು ಕೃಷಿ ಮಾಡ್ತಾರೆ, ಹೀಗೆ. ಆದರೆ ಸರ್ಕಾರಿ ಶಾಲೆಗೆ ಒತ್ತು ಕೊಟ್ಟ ಇವರೊಂದು ಪ್ರಥಮ ಗುಣ. ಓಕೆ ಸರ್, ಈಗ ನೀವು ಡಿಗ್ರಿ ಆದಮೇಲೆ ಯಾಕೆ ಲಾ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು? ಅಥವಾ ತಂದೆ ತಾಯಿ ಫೋರ್ಸಾ, ಅಥವಾ ನೀವೇ ಲಾ ಮಾಡ್ಬೇಕಂತ ಹೊರಟ್ರ? ಇಲ್ಲ, ನಾನು LLB ಓದ್ಬೇಕು ಅನ್ನುವಂಥದ್ದು ನಿರೀಕ್ಷೆನೂ ಇರ್ಲಿಲ್ಲ, ಉದ್ದೇಶ ಇಟ್ಕೊಂಡೇನು ಬಂದದ್ದಲ್ಲ. ನಾವು 10ನೇ ತರಗತಿಯವರೆಗೆ ನಾವು ಓದಿ ಬರೆದು ಪಾಸ್ ಮಾಡಿದ್ದಂಥದ್ದಲ್ಲ. ಪರವಾಗಿಲ್ಲ, ಹುಡುಗ ಗಲಾಟೆ ಮಾಡಲ್ಲ, ಒಳ್ಳೆ ಹುಡುಗ ಇದ್ದಾನೆ, ಪಾಸ್ ಮಾಡೋದು ಅಂತ ಅಲ್ಲಿಯವರೆಗೆ ಮೇಸ್ಟ್ರೇ ಪಾಸ್ ಮಾಡಿರೋದು. 10ನೇ ತರಗತಿನಲ್ಲಿ 1-2 ವಿಷಯದಲ್ಲಿ ಅನುತ್ತೀರ್ಣ ಆದ್ಮೇಲೆನೆ ಗೊತ್ತಾಗಿದ್ದು, ಹಠವ ಅಲ್ಲಿಂದ ತಗೊಂಡು ಇಲ್ಲ ಓದ್ಬೇಕು ಅಂತ. ನಂತರದಲ್ಲಿ PUC ಇಂದ MA ವರೆಗೆ LLB ಆದಿಯಾಗಿ ಅದು ನಾವು ಸ್ವತಃ ಓದಿ ಬರೆದು ಪಾಸ್ ಆದಂತಹದ್ದು. ಮೊದಲ ಹಾಫು ಓದೋದ್ರಲ್ಲಿ ಏನೂ ಇಲ್ಲ, ನಮ್ಗೆ ಅದು SLCನೇ ಪಾಸ್ ಮಾಡಕ್ಕಾಗತ್ತೆ ಅನ್ನುವ ನಿರೀಕ್ಷೆ ಇರಲಿಲ್ಲ. ನಂತರದಲ್ಲಿ ಹಠ ತೊಟ್ಟು ಇಲ್ಲ, ಮಾಡಿದವರೆಲ್ಲರೂ ಮೇಲಿಂದ ಇಳಿದು ಬಂದವಂತಾರಲ್ಲ, ಅವ್ರಿಗಾಗೋದು ನಮ್ಗೆ ಯಾಕೆ ಆಗಲ್ಲ ಅಂತೇಳಿ ಹಠ ತೊಟ್ಟು ಸ್ವಲ್ಪ ಏನು ಸಾಧನೆ ಮಾಡಿದ್ವಿ. ಆಯ್ತು ಸರ್. ಈಗ ಲಾ ಮಾಡಿದ್ರಿ, ಓಕೆ, ಬಾರ್ ಕೌನ್ಸಿಲಿಂಗ್ ಮೆಂಬರ್ ಆದ್ರಿ, ಪ್ರಥಮ ದಿನ ಕೋರ್ಟಿಗೆ ಹೋದ್ರಿ. ಏನಾಯ್ತು ಸರ್ ಅನುಭವ? ಮೊದಲೇ ನಿರೀಕ್ಷೆ ಇತ್ತು ಕೋರ್ಟ್ ಹಾಕಬೇಕು ಅನ್ನುವಂಥದ್ದು. ಆ LLB ಪದವಿ ಮಾಡಿದ್ದೇನೆ ಕೂಡ
ಅದು ಒತ್ತಡದಲ್ಲಿ ನಾವು ಸ್ವತಃ ಮಾಡಿದ್ದು ಅನ್ನೋದಿಲ್ಲ, ಹಿತೈಷಿಗಳು ಬಂಧು ಬಳಗದವರು ಅವರು ಮಾಡಿಸಿದ್ದು ಒತ್ತಡ. ಲಾ ಮುಗಿದ ಮೇಲೂ ಸಹಿತ ಮನೆಯಲ್ಲೇ ಇದ್ದೆ. ತಂದೆಯವರು ಇಲ್ಲ LLB ಪದವಿ ಮಾಡಿದ್ಮೇಲೆ ಕೋಟ್ ಹಾಕ್ಬೇಕು, ಇಲ್ದಿದ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ ಅಂತ ಹೇಳಿ ಬೈದು ಕಳಿಸಿದ್ರು. ನಮ್ಮ ಹಿರಿಯ ವಕೀಲರಾದಂತ BM ಲಕ್ಷ್ಮಣ್ ಗೌಡ್ರವರು ಅವರ ಆಫೀಸ್ನಲ್ಲಿ ಅವಕಾಶವನ್ನ ಇಟ್ಟಿಸ್ಕೊಂಡು ಮೊದಲು ಕೋಟ್ ಹಾಕೊಂಡು ಖುಷಿನಲ್ಲಿ ನ್ಯಾಯಾಲಯಕ್ಕೆ ಹೋದ್ವಿ. ಅಲ್ಲಿ ವಾತಾವರಣ ನೋಡುವಾಗ ನಮ್ಗೆ ಮೊದಲಿದ್ದ ಕಲ್ಪನೆನೇ ಭಿನ್ನ ಅನ್ನೋದು ಅಲ್ಲಿ ಅರಿವಾಯಿತು. ಟಿವಿನಲ್ಲಿ, ಸಿನಿಮಾದಲ್ಲಿ, ಧಾರಾವಾಹಿದಲ್ಲಿ ಏನ್ ನೋಡ್ತಿದ್ವಿ ಅದಲ್ಲ, ನೈಜವಾಗಿ ನ್ಯಾಯಾಲಯದಲ್ಲಿ ಪ್ರಕರಣಗಳ ನಡೆಯುವ ರೀತಿ ನೀತಿನೇ ಬೇರೆ ಅನ್ನುವಂಥದ್ದು ಅದನ್ನ ನೋಡ್ಕೊಂಡ್ವಿ ಸರ್. ಮೊದಲು ಪ್ರಾರಂಭದಿಂದನೂ ಕಲ್ತ್ಕೊಳ್ತಾ ಹೋದ್ವಿ. ಈಗ ಕೋಟ್ ಹಾಕಿ ಕೋರ್ಟಿಗೆ ಹೋದ್ರಿ, ನೆಲ್ಲ ವಾತಾವರಣ ಎಲ್ಲ ನೋಡಿದ್ರಿ. ಆಗ ಫಸ್ಟ್ ನಿಮಗೆ ಅಂದ್ರೆ ನಿಮಗೊಂದು ಬೈಕ್ ಇತ್ತು, ಓಕೆ ಲಾಯರ್ ಆಗಿದ್ದೀನಿ ಅಂತೇಳಿ, ಒಳ್ಳೆ ಲಾಯರ್ ಆಗ್ಬೇಕು ಅಂತನೂ ಆಸೆ ಇರುತ್ತೆ. ಆ ಕೋಟ್ ಹಾಕಿ ಹೊರಟಾಗ ಫಸ್ಟ್ ಯಾರನ್ನ ನೆನ್ಪು ಮಾಡ್ಕೊಂಡ್ರಿ ಸರ್? ಆ ಕೋಟ್ ಹಾಕಿ ಹೋದಾಗ ಮೊದಲು ತಂದೆಯವ್ರದ್ದು, ಆಮೇಲೆ ನಮ್ಮ ಆ ವಕೀಲರ ಬಗ್ಗೆ ಬಹಳ ವಿಶೇಷವಾದ ಗೌರವ ಇದ್ದ ನಮ್ಮ ದೊಡ್ಡಪ್ಪ DB ರುದ್ರೇಗೌಡರು ಅಂತ ಹೇಳಿ ಸರ್. ನಾನು ಮೊದಲು ಲಾಯರ್ ಆಗಿದ್ದು, ನಂತರದಲ್ಲಿ ನಾನು ಮೊದಲು ಆಫೀಸ್ ಓಪನ್ ಮಾಡುವಾಗ ಬಹಳ ಸಡಗರದಿಂದ ನನಗಿಂತ ಮೊದಲೇ ಆಫೀಸಿಗೆ ಅವ್ರು ಬಂದರು. ಅದು ಅವ್ರದ್ದು ನೆನಪಾಯ್ತು. ಹಿರಿಯ ವಕೀಲರಾದ BM ಲಕ್ಷ್ಮಣ್ ಗೌಡ್ರವ್ರದ್ದು, ತಂದೆ ತಾಯಿ ಅವ್ರು ಎಲ್ರದ್ದು ನೆನಪಾಯ್ತು. ಓಕೆ ಸರ್. ಈಗ ಆ ನಂತರ ನೀವು ಹೋದ್ರಿ, ಕೋಟ್ ಹಾಕಿದ್ರಿ, ಕೋರ್ಟ್ನಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರಿ. ಆಗ ಎಂದಾರು ಒಂದು ದಿವಸ ನಾನು ಈ ಲಾ ಬೆಳೆದಿತ್ತು, ನನಗೆ ಬೇರೆ ಏನಾದ್ರು ಓದ್ಬೇಕು ಅಂತ ಅನಿಸ್ತಾ ಸರ್? ಏನಾದ್ರು ಬಹಳ ಜನಕ್ಕೆ ಅದು ಅನ್ನಿಸ್ತದೆ ಸರ್. ನನ್ಗೆ ಅದೃಷ್ಟಕ್ಕೆ ನಮ್ಮ ಹಿರಿಯ ವಕೀಲರು BM ಲಕ್ಷ್ಮಣ್ ಗೌಡ್ರ ಅವರ ಆಫೀಸು ಸೇರಿದ್ರಿಂದ ನನಗೆ ಅದು ಯಾವತ್ತೂ ಅನ್ಸೋದಕ್ಕೆ ಅವಕಾಶ ಸಂದರ್ಭ ಬರಲೇ ಇಲ್ಲ. ಬಹಳ ದೊಡ್ಡ ಆಫೀಸು, ಒಂದು ಆಲದ ಮರ ಇದ್ದಾಗೆ. ಬಹಳಷ್ಟು ಜನ ಅಲ್ಲಿ ಆ ಗೂಡು ಕಟ್ಕೊಂಡು ಹೊರ ಬಂದಂತವ್ರು ಇದ್ದಾರೆ. ಎಲ್ಲ ರೀತಿಯ ಕೇಸ್ಗಳು ಅಲ್ಲಿದ್ದಾವೆ. ಜೂನಿಯರ್ ವಕೀಲರಿಗೆ ಬಹಳಷ್ಟು ಅವಕಾಶವನ್ನ ಮಾಡಿಕೊಟ್ರು. ಹಾಗಾಗಿ ಆ ಥರದ್ದು ಅನ್ನಿಸ್ಲಿಲ್ಲ ಸರ್. ಸರ್, ಈಗ ಓಕೆ ನಿಮ್ಮ ಪರಿಚಯ ಮಾಡಿದ್ವಿ. ನಾನು ಪ್ರಥಮವಾಗಿ ನಿಮಗೆ ಕೇಳಂಥದ್ದು, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ಎಲ್ಲರೂ ಕೂಡ ಶಿಕ್ಷಣ ಇದೆ, ವಿದ್ಯಾಭ್ಯಾಸ ಮಾಡಬೇಕು, ಶಿಕ್ಷಣ ಮಾಡಬೇಕು ಅಂತ ಎಲ್ಲ ಇದೆ. ಆದರೆ ಒಂದು ವಿದ್ಯಾವಂತರು ಅನ್ನೋರಿಗೆ ಅಷ್ಟು ಒಂದು SSLC ಪಾಸ್ ಆದಂಥವ್ರಿಗೆ ಕಾನೂನಿನ ಅರಿವಿದೆಯಾ ಸರ್ ಜನಗಳಿಗೆ? ಕಾನೂನಲ್ಲಿ ಏನ್ ಹೇಳ್ತದೆ, ಯಾರೇ ಏನೇ ಅಪರಾಧ ಮಾಡಿದ್ರು ಸಹಿತ ಕಾನೂನಿನ ಅರಿವಿಲ್ಲ ಅನ್ನೋದನ್ನ ಮುಂದಾಗಿಟ್ಕೊಂಡು ಅದರಿಂದ ಹೊರಗುಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಪ್ರತಿಯೊಬ್ಬರಿಗೂ ಸಹ ಆ ವೃತ್ತಿಯನ್ನ ಮಾಡುವಷ್ಟಲ್ಲ, ಜೀವನವನ್ನ ಮಾಡುವಷ್ಟು, ತಮ್ಮ ಹಕ್ಕನ್ನ ಪಡ್ಕೊಳ್ಳುವಷ್ಟು, ಇನ್ನೊಬ್ಬರ ಹಕ್ಕನ್ನ ಮಾನ್ಯ ಮಾಡುವಷ್ಟು ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬ ಪ್ರಜೆಗೆ ಹೊಂದಿರಲೇಬೇಕಾಗ್ತದೆ. ಅದ್ರದ್ದು ಅಗತ್ಯ ಇದೆ. ಈಗ ಇದೆಯಾ ಸರ್ ನಮ್ಮ ಜನಗಳಿಗೆ ಆ ಅರಿವು ಇದೆಯಾ? ಆ ಅರಿವು ಬಹಳಷ್ಟು ಜನರಿಗೆ ಇಲ್ಲ. ಹಾಗಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನುವಂಥದ್ದಿದೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ಅವರು ನಿರಂತರವಾಗಿ ಉಪನ್ಯಾಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಕಾನೂನು ಅರಿವು ಮತ್ತೆ ನೆರವು ಕಾರ್ಯಕ್ರಮಗಳನ್ನ. ಆ ಮೂಲಕ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳುಗಳಿಗೆ, ಮತ್ತೆ ವಕೀಲರುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಸರ್ಕಾರಿ ನೌಕರರಿಗೆ, ಅರಣ್ಯ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಎಲ್ಲ ವಿವಿಧ ವರ್ಗದವರಿಗೆ ಅದನ್ನ ಕಾನೂನು ಅರಿವು ನೆರವು ಕಾರ್ಯಕ್ರಮನ ಮಾಡ್ತಾರೆ. ಹಾಗಾಗಿ ಕಾನೂನು ಅರಿವು ಕಾರ್ಯಕ್ರಮ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ವಿಚಾರಕ್ಕೆ ಅಥವಾ ಎರಡು ವಿಚಾರಕ್ಕೆ ಮಾತಾಡ್ತಾರೆ. ಅದೇನಾಗುತ್ತೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ಅಷ್ಟೇ ಅದು. ಆ ಪ್ರೋಗ್ರಾಮ್ ನಿಮ್ಗೆ ಇಷ್ಟು ಪ್ರೋಗ್ರಾಮ್ ಮಾಡ್ಬೇಕಂತಿರ್ತದೆ, ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ. ಪ್ರೋಗ್ರಾಮ್ ಮುಗಿಸಿ ಹೋಗಂಥದ್ದು. ಅದು ನಾನು ಹೇಳೋದು, ಒಂದು ಶಿಕ್ಷಣದ ವ್ಯವಸ್ಥೆನಲ್ಲೇ ಕಾನೂನನ್ನು ಒಂದು ಭಾಗ. ಇವತ್ತು ಬೇರೆ 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 ಆ್ಯಕ್ಟ್ಗಳಿದೆ, ಬಟ್ ಮಾತಾಡೋಣ. ಅಟ್ಲೀಸ್ಟ್ ನನಗೆ ಹಿಂಗಾದರೆ ನಾನು ಏನು ಮಾಡಬೇಕು? ಈಗ ನೋಡಿ, ಒಂದು ಆಕ್ಸಿಡೆಂಟ್ ಆದರೆ ಇವತ್ತು ಯಾರಿಗೆ ಫೋನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ, ಪೊಲೀಸಿಗೆ ನಂಬರ್ ಇರಲ್ಲ. ಒಂದು ಮನೆಗೆ ಬೆಂಕಿ ಬಿದ್ದರೆ ಒಂದು ಫೈರ್ ಸ್ಟೇಷನ್ ನಂಬರ್ ಇಲ್ಲ ಜನಗಳ ಹತ್ರ, ಯಾರನ್ನೋ ಪಕ್ಕದಲ್ಲಿ ಕೇಳಿ, ಹೀಗೆಲ್ಲ ಗೊಂದಲಮಯವಾಗಿರುತ್ತೆ. ಹಾಗಾಗಿ ಇಂಥದ್ದೊಂದು ನಮ್ಮ ಅಟ್ಲೀಸ್ಟ್ ಪ್ರಾಥಮಿಕ ಚಿಕಿತ್ಸೆ ಅಂತೀವಲ್ಲ, ಕೂಡಲೇ ಸ್ಪಂದಿಸ್ತಕ್ಕಂಥ ಅರಿವನ್ನು ಮೂಡಿಸೋಕ್ಕೆ ಜನಗಳಿಗೆ, ಒಂದಷ್ಟು ಕಾನೂನುಗಳ ಅರಿವನ್ನು ಮೂಡಿಸೋಕ್ಕೆ ಜನಗಳಿಗೆ ಸರ್ಕಾರ ಕ್ರಮ ತಗೊಂಡಿದೆ. ಸರ್ಕಾರ ಕ್ರಮ ಕೈಗೊಂಡಿದೆ ಸರ್. ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ, ಇದು ಸಂಘ ಸಂಸ್ಥೆನಲ್ಲಿರ್ತಕ್ಕಂಥ ಮುಖಂಡರುಗಳು, ಸಮಾಜ ಸೇವಕರು, ಇವ್ರುಗಳನ್ನೆಲ್ಲ ಗುರುತಿಸಿ ಅವ್ರನ್ನ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಹೇಳಿ ಅಂತ ಗುರುತು ಮಾಡಿದ್ದಾರೆ. ನನ್ನನ್ನ ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗೆ ಟ್ರೈನರ್ ಆಗಿ ನೇಮಿಸಿದ್ದಾರೆ. ನಮ್ಗೆ ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟಿದ್ದಾರೆ. ಆ ಹೊರಭಾಗದಿಂದ ಸಾರ್ವಜನಿಕರು, ಸಂಘ ಸಂಸ್ಥೆಯವ್ರನ್ನ ಕರೆದು ಆ ವಾಲಂಟಿಯರ್ಸ್ನ ಗುರುತು ಮಾಡಿ, ಇಂತಿಂಥ ಸಂದರ್ಭದಲ್ಲಿ ಹೀಗೀಗೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು.
ಸಲಹೆ ನೀಡುವಂತದ್ದಲ್ಲ, ಕಾನೂನಿನ ಸಲಹೆ ಮಾರ್ಗಸೂಚಿಸ್ತಕ್ಕಂಥದ್ದು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಮಾಡ್ತಾರೆ. ಓಕೆ ಸರ್, ಒಂದಷ್ಟು ಕಾಯ್ದೆಗಳ ಬಗ್ಗೆ ಬರೋಣ. ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಫೇಸಿ ಕಾಯ್ದೆ ಅಲ್ವಾ, ಬಹಳ ಜನಗಳನ್ನ, ಅದರಲ್ಲೂ ವಿಶೇಷವಾಗಿ ರೈತರನ್ನ ಕಾಡ್ತಕ್ಕಂಥ, ಇದು ಯಾರಿಗೆ ಸರ್ಫೇಸಿ ಕಾಯ್ದೆ? ಇದು ಶ್ರೀಮಂತರಿಗೆ ಮಾತ್ರ ಅನ್ವಯಿಸ್ತದ, ಬಡವರಿಗೂ ಅನ್ವಯಿಸ್ತದ, ಅಥವಾ ಏನೋ ಒಂದು ಸಾಲ ಸೂಲ ಮಾಡಿ ಏನೋ ಆಗಿದೆ, ಇದನ್ನೇನಾದ್ರು ಕಾನೂನಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ, ನಾವು ಉಳ್ಕೊಂಬೋದಾ ಅಂತ ಒಂದು ಗೊಂದಲ ಇದೆ ಸರ್, ಅದು ಮೇಜರ್ ಕೃಷಿನಲ್ಲಿ. ಹಾಗಾಗಿ ಈ ಸರ್ಫೇಸಿ ಕಾಯ್ದೆ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಈ ಸಾಲ ನೀಡಿದಂಥ ಬ್ಯಾಂಕು, ಫೈನಾನ್ಸಿಯಲ್ ಈ ಸಂಸ್ಥೆಗಳು ಏನಿದ್ದಾವೆ, ಇವು ಸಾಲ ಮರುಪಾವತಿ ಮಾಡದ ಕಾರಣಕ್ಕೆ ಏನು ನಷ್ಟ ಅನುಭವಿಸ್ತಾ ಇರ್ತದೋ, ಆ ನಷ್ಟದಿಂದ ಅವಕ್ಕೆ ಹಿನ್ನಡೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಅದು ಸರ್ಫೇಸಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಆ ಸರ್ಫೇಸಿ ಕಾಯ್ದೆ ಇದು ಕೃಷಿಗೆ ಅನ್ವಯ ಆಗತಕ್ಕದ್ದಲ್ಲ ಅನ್ನೋದು ಹೇಳ್ಬಿಟ್ಟಿದ್ದಾರೆ ಸರ್ ಕೃಷಿಗೆ. ಹಾಗಾಗಿ ಕೃಷಿ ಸಾಲಕ್ಕೆ ಅದು ಅನ್ವಯ ಆಗೋದಿಲ್ಲ, ಅದು ಪ್ರತ್ಯೇಕ ಮಾಡಿಬಿಟ್ಟಿದ್ದಾರೆ ಅದನ್ನ. ಕೃಷಿಯೇತರ ಸಾಲಗಳು ಏನಿರುತ್ತೆ ಅದಕ್ಕೆ, ಮತ್ತೆ ಕೃಷಿ ಜಮೀನ್ ಮೇಲೂ ಸಹಿತ ಅದು ಹೋಗೋಕೆ ಆಗೋದಿಲ್ಲ, ನಿರ್ದಿಷ್ಟವಾಗಿದೆ. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಸರ್ಫೇಸಿ ಕಾಯ್ದೆ ಮೂಲಕ ಆಸ್ತಿ ಬೇರೆಯವರಿಗೆ ಆಗೋಯ್ತು, ಅಲ್ಲೇ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗುತ್ತೆ ಅಂತೆಲ್ಲ ಮಾತಾಡ್ತಾರಲ್ಲ ಸರ್. ಆದ್ರಿಂದ ಹೊರಗೆ ಬರಕ್ಕೂ ಮಾರ್ಗೋಪಾಯ ಇದೆ ಸರ್. 2005ರಲ್ಲಿ ಆ ಸರ್ಫೇಸಿ ಕಾಯ್ದೆ ಬಂದಾಗ ಉಪಬಂಧದಲ್ಲೇ ಕೃಷಿ ಸಾಲಕ್ಕೆ ಇದು ಅನ್ವಯ ಆಗೋದಿಲ್ಲ, ಕೃಷಿ ಜಮೀನಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಅನ್ನೋದ್ರ ಬಗ್ಗೆ ಏನಿದೆ, ಕೇರಳ ಹೈಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಒಂದು ತೀರ್ಪಿದೆ ಸರ್, ರೂಲಿಂಗ್ ಇದೆ. ಹಾಗೆ ಮಡ್ರಾಸ್ ಹೈಕೋರ್ಟ್ ನಲ್ಲೂ ಸಹಿತ ಒಂದು ರೂಲಿಂಗ್ ಇದೆ. ಅವು ಎರಡನ್ನ ಆಧರಿಸಿ ಸುಪ್ರೀಂ ಕೋರ್ಟಿಗೆ ಹೋದಂತ ಗಣಮಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಪು ಬಂದಿದೆ. ಯಾವುದು ಅದಾಗೆ ಬೆಳೀತದೆ ಅದನ್ನ ನೀವು ಅರಣ್ಯ ಅಂತ ಕರಿಬಹುದು, ಅಥವಾ ಕೃಷಿಯಿಂದ ಹೊರಗಡೆ ಇರ್ಬೋದು. ಯಾವುದು ಮಾನವ ಅವರ ಶ್ರಮದಿಂದ ಹಾಕಿ ಬೆಳೆಸ್ತಾರೋ ಆ ಬೆಳೆ ಏನ್ ಬರ್ತದೆ, ಆ ಬೆಳೆ ಅಲ್ಲಿ ಹಾಕಿ ಬೆಳೆಸ್ತಕ್ಕಂಥ ಮರಗಳು ಇದು ವ್ಯಾಪ್ತಿ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ತೀರ್ಪಿದೆ. ಅದರಲ್ಲಿ ಕಾಫಿ, ರಬ್ಬರು, ಅಡಿಕೆ ಇತ್ಯಾದಿ ಏನಿದೆ ಬೆಳೀತಕ್ಕಂಥದ್ದು ಅದು ಕೃಷಿನೇ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ತೀರ್ಪನ್ನ ಮುಂದಾಗಿಟ್ಕೊಂಡು ಕಾಫಿ ತೋಟಗಳು ಸಹಿತ ಇದು ಸರ್ಫೇಸಿ ಒಳಗಡೆ ಬರ್ತದೆ ಅನ್ನುವಂಥದ್ದು ಕ್ರಮ ಕೈಗೊಳ್ತಾ ಇದ್ದಾರೆ ಬ್ಯಾಂಕ್ನವರು. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಸರ್ ನಾವು, ಕರ್ನಾಟಕ ಹೈಕೋರ್ಟ್ ತೀರ್ಪು ಡಿವಿಷನ್ ಬೆಂಚ್ದಿದೆ, ಅದನ್ನ ಮುಂದೆ ಇಟ್ಕೊಂಡು ಇವ್ರು ಮಾಡ್ತಾ ಇದಾರಲ್ಲ. ಆ ಕರ್ನಾಟಕ ಹೈಕೋರ್ಟ್ ತೀರ್ಪು ಏನಿದೆ ಅದು ಒಂದು ಚಿಕ್ಕಮಗಳೂರಿದ್ದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು. ಆ ತೀರ್ಪು ಬರಕ್ಕಿಂತ ಮುನ್ನಾನೇ ಸರ್ಫೇಸಿನ ಇನ್ವೋಕ್ ಮಾಡಿದಾರಲ್ಲ ಇವರು. ಈಗ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಎರಡು ನ್ಯಾಯಾಲಯಗಳನ್ನ ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತ ಹೇಳಿ ಕರೀಲಾಗ್ತದೆ. ಆ ಹೈಕೋರ್ಟ್ ನಲ್ಲಿ ಏನ್ ತೀರ್ಪು ಇರ್ತದೆ ಅದು ಆ ರಾಜ್ಯದ ಒಳಗಿರ್ತಕ್ಕಂಥ ಎಲ್ಲಾ ನ್ಯಾಯಾಲಯಗಳು ಪಾಲನೆ ಮಾಡಲೇಬೇಕು, ಅನ್ವಯ ಆಗ್ತದೆ. ಹಾಗೆ ಸರ್ವೋಚ್ಚ ನ್ಯಾಯಾಲಯದಿಂದ ಬರ್ತಕ್ಕಂಥ ತೀರ್ಪನ್ನ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ನ್ಯಾಯಾಲಯಗಳು ಅದನ್ನು ಪಾಲನೆ ಮಾಡಬೇಕು, ಅನ್ವಯ ಆಗ್ತದೆ ಸರ್. ಸರ್ವೋಚ್ಚ ನ್ಯಾಯಾಲಯದಲ್ಲೇ ತೀರ್ಪಿನಲ್ಲೇ ಇದೆ ಸ್ಪಷ್ಟವಾಗಿ, ಕೃಷಿ ಏನಿದೆ, ಕಾಫಿ ತೋಟ, ಇದು ಸರ್ಫೇಸಿ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ನಮ್ಮ ಕರ್ನಾಟಕ ಹೈಕೋರ್ಟ್ ಡಿವಿಷನ್ ಬೆಂಚ್ ತೀರ್ಪು ಆ ತೀರ್ಪನ್ನೇ ಎತ್ತಿ ಚರ್ಚೆ ಮಾಡಿ ಕೃಷಿ ಒಳಗಡೆ ಬರ್ತದೆ, ಇದು ಸರ್ಫೇಸಿಗೆ ಬರಲ್ಲ ಅನ್ನೋದೇ ಆ ತೀರ್ಪಿನಲ್ಲೂ ಇದೆ. ಆದರೆ ಕೊನೆಯ ತೀರ್ಪಿನ ಎರಡು ಪ್ಯಾರಾದಲ್ಲಿ ನಮ್ಮಲ್ಲಿ ಭೂ ಸುಧಾರಣೆ ಕಾಯ್ದೆ ಇದೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಅದರಲ್ಲಿ ಒಂದು ಉಪಬಂಧವನ್ನ ತಗೊಂಡು ಹಾಗಾಗಿ ಇದು ಕರ್ನಾಟಕದಲ್ಲಿ ಮಾತ್ರ ಸರ್ಫೇಸಿಗೆ ಬರ್ತದೆ ಅನ್ನುವಂಥದ್ದು ಒಂದು ತೀರ್ಪಿದೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಎಲ್ಲ ಕಾಫಿ ತೋಟಗಳನ್ನ ಸರ್ಫೇಸಿ ಒಳಗಡೆ ಅಂತ ಮಾಡ್ತಾ ಇದ್ದಾರೆ. ಆದ್ರೂ ಆತಂಕ ಪಡಬೇಕಾದದ್ದೇನಿಲ್ಲ, ಅದಕ್ಕೊಂದು ಮಾರ್ಗೋಪಾಯ ಇದೆ. ಆ ಸರ್ಫೇಸಿಗೆ ನೋಟಿಸ್ ಬಂದ 60 ದಿನ ಅದೇನು ಕೊಡ್ತಾರೆ ಸೂಚನೆ ಸಮಯನ, ಸೂಕ್ತವಾಗಿ ಉತ್ತರಿಸ್ಬೇಕು ಸರ್ ಅದಕ್ಕೆ. ಅದು ಒಂದನೇದು. ಅದರಲ್ಲಿ ನಾವು ತಗೊಂಡಿರೋದು ಕೃಷಿ ಸಾಲ. ಕೃಷಿ ಸಾಲಕ್ಕಾಗಿ ಏನು ನಿಗದಿಪಡಿಸಿದೆ ಬ್ಯಾಂಕು, ಅದರಲ್ಲೇ ನಾವು ತಗೊಂಡಿರೋದು.
ಕೃಷಿ ಸಾಲಕ್ಕಾಗಿ ಒಂದು ವಿಭಾಗ ಮಾಡಿದ್ದಾರೆ ಬ್ಯಾಂಕ್ ನಲ್ಲಿ. ಆ ವಿಭಾಗದಲ್ಲೇನೆ ಸಾಲ ಮನ್ನಾ ಪಡ್ಕೊಂಡಿರೋದು. ನಮ್ ಜಮೀನು ಕೃಷಿ ಜಮೀನೇ. ಈ ಪಾಣಿ ಇರೋದು ರೆವಿನ್ಯೂ ಇದೆ, ಕಂದಾಯ ಇಲಾಖೆನಲ್ಲೇ. ಕೃಷಿ ಜಮೀನಿಂದ ದಾಖಲಾತಿ ಎಲ್ಲ ಕಂದಾಯ ಇಲಾಖೆನಲ್ಲೇ ಇರೋದು, ಬೇರೆ ಕಡೆ ಅಲ್ಲ. ಈ ಕಾಫಿ ತೋಟದ್ದು ಸಹಿತ ಕಂದಾಯ ಇಲಾಖೆನಲ್ಲೇ ಇರೋದು. ಕೃಷಿ ಏತರ ಜಮೀನಿಂದ ಎಲ್ಲದೂ ಕೂಡ ಒಂದ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಅಥವಾ ಕಾರ್ಪೊರೇಷನ್ ನಲ್ಲಿ ಇರ್ತದೆ. ಕಾಫಿ ತೋಟದ್ದೇ ಯಾವುದು ಕೂಡ ಅದರಲ್ಲಿ ಇಲ್ಲ. ದಾಖಲಾತಿಗಳೆಲ್ಲವೂ ಕಂದಾಯ ಇಲಾಖೆನಲ್ಲಿ ಇದಾವೆ, ಕೃಷಿನೇ. ಅದೊಂದು ಗಮನದಲ್ಲಿ ಇಟ್ಕೊಬೇಕು, ಅದನ್ನು ಉತ್ತರನ ಕೊಡಬೇಕು. ಆದ್ರೆ ಎಲ್ಲಾ ಬ್ಯಾಂಕ್ಗಳು ಸಹಿತ ಸರ್ಫೇಸಿ ಕೆಳಗಡೆ ಆ ಪ್ರಾವಿಷನ್ ಇನ್ವೋಕ್ ಮಾಡಕ್ಕಾಗಲ್ಲ ಸರ್. ವಸೂಲಿಗಾಗಿ ಕ್ರಮ ಕೈಗೊಳ್ಳಕ್ ಸಾಧ್ಯ ಇಲ್ಲ. ರಿಸರ್ವ್ ಬ್ಯಾಂಕ್ನಿಂದ ವಿಶೇಷವಾಗಿ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕು, ಪರವಾನಗಿಯನ್ನ ಪಡ್ಕೊಳ್ಬೇಕು. ಅಂತಹ ಬ್ಯಾಂಕ್ಗಳು ಮಾತ್ರ ಸಾಧ್ಯ. ಈಗ ಬಾಧಿತರಾದ ರೈತರಿಗೆ ಇರ್ತಕ್ಕಂಥದ್ದು, ಇಲ್ಲಿ ನಮ್ದೊಂದು ಡಿವಿಷನ್ ಬೆಂಚ್ ರೂಲಿಂಗ್ ಇದೆ. ಇಲ್ಲಿಂದ ಉತ್ತರವನ್ನ ಕೊಟ್ಕೊಂಡು ಹೋಗಿ ಇದು ಕೃಷಿ ಸಾಲನೇ, ಇದು ಸರ್ಫೇಸಿಗೆ ಬರೋದಿಲ್ಲ ಅನ್ನೋದನ್ನ ಮುಂದಾಗಿ ಇಟ್ಕೊಂಡು ಇನ್ನ ಮತ್ತೆ ಉಚ್ಚ ನ್ಯಾಯಾಲಯದಲ್ಲೇ ಒಂದು ಡಿವಿಷನ್ ಬೆಂಚ್ ಮುಂದೆನೆ ಹೋಗ್ಬೇಕಾಗತ್ತೆ. ಯಾವುದೇ ತೀರ್ಪು ಇರ್ಬೋದು ಸರ್. ಆ ತೀರ್ಪನ್ನ ಅದೇ ನ್ಯಾಯಾಲಯ ಓವರ್ ರೂಲ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ರೈತರಿಗೆ ಇರ್ತಕ್ಕಂಥದ್ದು, ಬಾಧಿತರಿಗೆ ಇರ್ತಕ್ಕಂಥದ್ದು, ಆ ತೀರ್ಪಿನಿಂದ ಏನ್ ಬಾಧಿತರಾಗ್ತಾ ಇದ್ದಾರೆ, ಯಾವ ತೀರ್ಪನ್ನ ಇಟ್ಕೊಂಡು ಬ್ಯಾಂಕ್ನವರು ಈಗ ಉಸಿರು ಕಟ್ಟುವಂತೆ ಮಾಡ್ತಾ ಇದ್ದಾರೋ ಅದನ್ನ ಓವರ್ ರೂಲ್ ಮಾಡಿಸೋದಕ್ಕೆ ಇಲ್ಲಿಂದ ಫೌಂಡೇಶನ್ ಅನ್ನು ಹಾಕೊಂಡು ಆ ನ್ಯಾಯಾಲಯದ ಮುಂದೆ ಹೋಗಿ ಓವರ್ ರೂಲ್ ಮಾಡಿಸಿದ್ರೆ ಆಗ್ತದೆ. ಇಲ್ಲ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಿನೂ ಮಾಡಿಸಿದ್ರೆ ಸಾಧ್ಯ ಇದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಕಾಯ್ದೆನಲ್ಲೇ ಸ್ಪಷ್ಟವಾಗಿದೆ, ಕಾಯ್ದೆನ ತಿದ್ದುಪಡಿ ಮಾಡೋದ್ರ ಅಗತ್ಯ ಇಲ್ಲ. ಸರ್ಫೇಸಿ ಕಾಯ್ದೆನ ತಿದ್ದುಪಡಿ ಮಾಡುವ ಅಗತ್ಯ ಇಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನ ತಿದ್ದುಪಡಿ ಮಾಡುವ ಅಗತ್ಯ ಇಲ್ಲ. ಅದರಲ್ಲೇ ಸ್ಪಷ್ಟವಾಗೇ ಇದೆ ಕೃಷಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ. ಬಾಧಿತವಾದ ರೈತರು ಅಥವಾ ರೈತ ಈ ಸಂಘಟನೆಗಳು ಏನಿದ್ದಾವೆ, ಬೆಳೆಗಾರರ ಒಕ್ಕೂಟ ಸಂಘಟನೆಗಳು, ಭಾರತೀಯ ರಿಸರ್ವ್ ಬ್ಯಾಂಕಿಗೆ ದೂರನ್ನ ಸಲ್ಲಿಸಿ ಈ ಕೃಷಿ ಜಮೀನಿಗೆ ಮಾಡೋಗಿಲ್ಲ ಅಂತ ಸರ್ಫೇಸಿ ಕಾಯ್ದೆದಿದೆ, ನಿಮ್ಮಿಂದ ಸರ್ಫೇಸಿಗಾಗಿ ವಿಶೇಷವಾಗಿ ಏನ್ ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಆ ಲೈಸೆನ್ಸ್ ಅನ್ನ ರದ್ದುಪಡಿಸಿ, ಕೂಡಲೇ ತತ್ಕ್ಷಣದಿಂದ ಅಮಾನತುಗೊಳಿಸಿ, ಹಾಗೆ ರದ್ದುಗೊಳಿಸಿ ಅಂತೇಳಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ಮಾಡುವಂತದ್ದು ಅವಕಾಶ ಇದೆ. ಅವರ ಹಣಕಾಸು ವ್ಯವಹಾರದ ಲೈಸೆನ್ಸ್ ಅನ್ನ ರದ್ದುಪಡಿಸೋದಲ್ಲ, ಸರ್ಫೇಸಿ ಇನ್ವೋಕ್ ಮಾಡಕ್ಕಾಗಿ ವಿಶೇಷವಾದ ಲೈಸೆನ್ಸ್ ಅನ್ನ ಸರ್ಫೇಸಿ ಕೆಳಗಡೆನೆ ಪಡ್ಕೊಂಡಿರೋದನ್ನ ರದ್ದುಪಡಿಸೋದಕ್ಕೆ ಕೇಳೋದಕ್ಕೆ ಅವಕಾಶ ಇದೆ. ಆದ್ರೆ ಸರ್ಫೇಸಿ ಕಾಫಿ ತೋಟಗಳಿಗೆ ಬರಲ್ಲ ಅನ್ನೋದು ಶತಸಿದ್ಧ ಸರ್. ಆದರೂ ಇವತ್ತು ರೈತರು ಗೊಂದಲದಲ್ಲಿದ್ದಾರೆ. ಸರ್ಫೇಸಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಬೆಳೆಗಾರ ಸಂಘದವರು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇರಲ್ಲ. ಈಗ ನೀವು ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ, ಈ ಸರ್ಫೇಸಿ ಕಾನೂನು ಬಗ್ಗೆ ರೈತರಿಗೆ ಏನು ಹೇಳ್ತೀರಿ ಸರ್? ರೈತರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು, ಬಾಧಿತರಾದರೂ ನೋಟಿಸ್ ಏನ್ ಬಂದಿದೆ, ನೋಟಿಸ್ಗೆ ಸೂಕ್ತವಾಗಿ ಉತ್ತರವನ್ನ ನೀಡಿ. ಹಾಗೆ ಇದು ನಾವು ಕೃಷಿ ಸಾಲ ಅಂತ ತಗೊಂಡಿದ್ವಿ, ನಮ್ದು ಸಾಲದ ಖಾತೆನಲ್ಲೇ ಮೇಲ್ಗಡೆನೆ ಕೃಷಿ ಸಾಲ ಅಂತೇಳಿ ಅಂತ ಬರೀಲಾಗಿದೆ. ನಾವು ಕೊಟ್ಟಿರೋದು ಕೃಷಿ ಜಮೀನನ್ನೇ ಆಧಾರವಾಗಿ, ಹಾಗಾಗಿ ಇದು ಅನ್ವಯ ಆಗೋದಿಲ್ಲ ಈ ಕಾಯ್ದೆ ಕೆಳಗಡೆ ಅನ್ನುವಂಥದ್ದನ್ನ ತಗೊಂಡು ಉಚ್ಚ ನ್ಯಾಯಾಲಯದ ಮುಂದೆ ಹೋಗಿ ಡಿವಿಷನ್ ಬೆಂಚ್ ಮುಂದೆ ನಿಮ್ಮ ಪ್ರಕರಣವನ್ನ ಬರೋ ಹಾಗೆ ಮಾಡ್ಕೊಳ್ಳಿ. ಈಗೇನು ಈಗಾಗಲೇ ಇರ್ತಕ್ಕಂಥ ತೀರ್ಪಿನಲ್ಲಿ ಏನ್ ಬಂದ್ಬಿಟ್ಟಿದೆ ಡಿವಿಷನ್ ಬೆಂಚ್ದು, ಅದು ಈ ಭೂ ಸುಧಾರಣೆ ಕಾಯ್ದೆ ಉಪಬಂಧವನ್ನ ಏನ್ ಇನ್ವೋಕ್ ಮಾಡಿದಾರೋ ಅದ್ರ ಮೇಲೆ ವಿಶೇಷವಾಗಿ ವಾದ ಆಗಿಲ್ಲ, ವಾದವನ್ನ ಆಲಿಸಲಾಗಿಲ್ಲ. ಅದರ ಸಾಧಕ ಬಾಧಕಗಳನ್ನ ವಿಶೇಷವಾಗಿ ಗಮನ ಇಟ್ಟು ಮಾಡಿದ್ರೆ ಖಂಡಿತವಾಗೂ ಆಗ್ತದೆ. ಯಾಕೆ ಅಂತಂದ್ರೆ ಆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿದೆ, ಭೂ ಸುಧಾರಣೆ ಕಾಯ್ದೆ ಒಳಗಡೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಕೃಷಿ ಜಮೀನನ್ನ. ತೋಟನೂ ಕೃಷಿನೇ, ಗದ್ದೆ ಹೊಲ ಎಲ್ಲ ಕೃಷಿನೇ. ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್, ಡಿ ಕ್ಲಾಸ್ ಅಂತ 4 ವಿಭಾಗಗಳನ್ನ ಮಾಡಿದ್ದಾರೆ. ಕೃಷಿ ಜಮೀನನ್ನ ದೊಡ್ಡ ಹಿಡುವಳಿದಾರರು ಮೊದಲೇನು ಹೊಂದಿದ್ರು, ರೈತವಾರಿ ಪದ್ಧತಿ ಇತ್ತು, ಅವುಗಳನ್ನ ಹೋಗಲಾಡಿಸೋದಕ್ಕೋಸ್ಕರ ಮತ್ತೆ ಕೃಷಿ ಜಮೀನನ್ನ ದೊಡ್ಡ ಮಟ್ಟದಲ್ಲಿ ಹೊಂದಬಾರದು ಒಬ್ರು, ಮತ್ತೆ ಗೇಣಿ ಪದ್ಧತಿ ಬರ್ತದೆ ಅನ್ನುವ ದೃಷ್ಟಿಯಿಂದ ಒಂದು ಮಿತಿಯನ್ನ ಹಾಕಿದ್ದಾರೆ. ಅದು 10 ಯೂನಿಟ್ಸ್ ಅಂತ. 10 ಯೂನಿಟ್ಸ್ ಅಂತೇಳಿ ಅಂತ ಅಂದ್ರೆ ಹೊಲ ಆದ್ರೆ ಡ್ರೈ ಲ್ಯಾಂಡ್, ಕುಸ್ಕಿ ಆದ್ರೆ 52 ಎಕರೆನು, ಅಥವಾ ಈ ಮಳೆ ಆಶ್ರಿತ ಅದು ಸಿ ಕ್ಲಾಸ್ ಆದ್ರೆ
ಅದು 25 ಎಕರೆನು, ಬೇರೆದಾದ್ರೆ 10 ಎಕರೆ ಎ ಬಿ ಆದ್ರೆ ಆ ತರದ ಮಿತಿಯನ್ನ ಹೇರಿದ್ದಾರೆ. ಈ ಒಬ್ಬ ವ್ಯಕ್ತಿ ಆ ಮಿತಿಯವರೆಗೆ ಕೃಷಿ ಜಮೀನನ್ನ ಹೊಂದಿರ್ಬೋದು. ಮಿತಿಗಿಂತ ಹೆಚ್ಚಿದ್ರೆ ಅದು ಸರ್ಕಾರದಲ್ಲಿ ನಿಹಿತವಾಗತಕ್ಕದ್ದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸರ್ಕಾರಕ್ಕೆ ಸಲ್ತದದು ಮತ್ತು ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಆ ಮಿತಿಯನ್ನ ಹೇರೋದಕ್ಕಾಗಿ ಆ ಉಪಬಂಧವನ್ನ ಮಾಡಿರೋದು. ಮಿತಿ ಯಾವುದಕ್ಕೆ ಅಂದ್ರೆ ತರಿ ಜಮೀನಿಗಿದೆ, ಖುಷ್ಕಿ ಜಮೀನಿಗಿದೆ, ಆದ್ರೆ ತೋಟಕ್ಕೆ ಮಿತಿ ಅನ್ವಯ ಆಗೋಲ್ಲ ಅಂತ ಅಷ್ಟೇ ಹೇಳಿರೋದು. ಕೃಷಿಯಿಂದ ಹೊರಗಿಡ್ಲಿಲ್ಲ. ಕೃಷಿಗೆ ಜಮೀನನ್ನ ಯಾವ ದಾಖಲಾತಿ ಇಡುವ ಇಲಾಖೆಯಿಂದ ಹೊರಗಡೆ ಬರಲಿಲ್ಲ. ಅದನ್ನ ಕೃಷಿಯೇತರ ಅಂತ ಅಂದಿಲ್ಲ. ಅದನ್ನ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ವಿಶೇಷವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಯಾವುದೇ ರೀತಿಯಲ್ಲಿ ಈ ಸರ್ಫೇಸಿ ಕಾಯ್ದೆಯ ಡೆಫಿನೇಷನ್ ಏನ್ ಕೃಷಿಯನ್ನು ಹೊರಗಿಟ್ಟಿದ್ದಾರೋ ಅದಕ್ಕೆ ಎಲ್ಲೂ ಕೂಡ ಅದು ಅಡ್ಡ ಬರೋದಿಲ್ಲ, ಅನ್ವಯ ಆಗೋದಿಲ್ಲ ಅನ್ನೋದನ್ನ ಉಚ್ಚ ನ್ಯಾಯಾಲಯಕ್ಕೆ ಡಿವಿಷನ್ ಬೆಂಚ್ ಮುಂದೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರೆ ಅಲ್ಲಿಂದ ಒಂದು ಸೂಕ್ತವಾದ ತೀರ್ಪನ್ನ ಪಡ್ಕೊಂಡ್ರೆ ಅದರಿಂದ ಖಂಡಿತವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆ ಸರ್. ವೀಕ್ಷಕರೇ, ಈಗಾಗಲೇ ಇಷ್ಟೊತ್ತು ಸರ್ಫೇಸಿ ಕಾಯ್ದೆ ಬಗ್ಗೆ ಕೇಳಿದ್ರಿ. ಯಾಕೆ ಸುಜೇಂದ್ರ ಅವ್ರನ್ನೇ ಕರ್ಕೊಬಂದು ಕೂರಿಸಿದಿರಿ? ಬೇರೆ ಇನ್ನೂ ಇವ್ರಿಗೆ ವಯಸ್ಸಾದ ಸೀನಿಯರ್ ಲಾಯರ್ ಎಲ್ಲ ಇದ್ರು ಅಂತ ನಿಮಗೊಂದು ಕಾಡ್ತಾ ಇದೆ. ಅದನ್ನು ಯಾಕೆ ಇವ್ರನ್ನ ಕರ್ಕೊಬಂದ್ವಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಓಕೆ ಸರ್, ಇದೆಲ್ಲ ಆದಮೇಲೆ ಒಂದು ಪರ್ಟಿಕ್ಯುಲರ್ ಹೇಳಿರಿ. ಇನ್ನೊಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಪೋಸ್ಕೋ ಕಾಯ್ದೆ. ಈ ಪೋಸ್ಕೋ ಕಾಯ್ದೆ ಒಳ್ಳೆ ರೀತಿಯಿಂದನೇ ಮಾಡಿದೆ ಅಲ್ವಾ? ಅದು ಒಳ್ಳೆ ಆ್ಯಕ್ಟ್ ಅದು. ಆದರೆ ಅದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಯಾರನ್ನೋ ಯಾಮಾರ್ಸಕ್ಕೋ ಇನ್ನೊಂದು ಮಾಡೋಕ್ಕೋ ಒಂದಷ್ಟು ಎಲ್ಲೋ ಕಡೆ ಫೇಲ್ಯೂರ್ ಆಗೋಂಥದ್ದು ಇದೆಲ್ಲ ನಡೀತಾ ಇದೆಯಾ ಸರ್? ಪೋಕ್ಸೋ ಅದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಸಾಲ್ಟ್ ಆಕ್ಟ್ ಅದಕ್ಕೆ ತಂದಿರ್ತಕ್ಕಂಥದ್ದು. ಅಂದ್ರೆ ಮೈನರ್ ಮಕ್ಕಳ ರಕ್ಷಣೆಗೋಸ್ಕರ, ಅದು ಗಂಡು ಮಗು ಆಗಿರ್ಬೋದು ಅಥವಾ ಹೆಣ್ಣು ಮಗು ಆಗಿರ್ಬೋದು, ಅದರ ರಕ್ಷಣೆಗೋಸ್ಕರನೇ ಆ ಕಾಯ್ದೆಯನ್ನ ತಂದಿರೋದು. ವಿಶೇಷ ನ್ಯಾಯಾಲಯಗಳನ್ನ ರಚಿಸಲಾಗಿದೆ ಅದು ಪ್ರಕರಣಗಳನ್ನ ನಡೆಸೋದಕ್ಕೆ. ಆ ಪ್ರಕರಣಗಳನ್ನ ನಡೆಸೋದಕ್ಕೆ ಬೇರೆ ಪ್ರಕರಣಗಳನ್ನ ನಡೆಸುವ ರೀತಿ ನೀತಿನಲ್ಲ, ಭಿನ್ನವಾದ ಆ ಪ್ರೊಸೀಜರ್ನೇ ಕೂಡ ಅದಕ್ಕೆ ಅನ್ವಯ ಆಗೋ ರೀತಿನಲ್ಲಿ ಮಾಡಲಾಗಿದೆ. ಬಹಳ ಶೀಘ್ರವಾಗಿ ಅದು ಇತ್ಯರ್ಥ ಆಗ್ತದೆ. ಎಲ್ಲಾ ಕಾಯ್ದೆಗಳು ಸದುದ್ದೇಶದಿಂದನೇ ಜಾರಿಗೆ ತರಲಾಗ್ತದೆ. ಆದ್ರೂ ಆ ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅದು ನಿರಂತರವಾಗಿ ಬಂದಿದೆ. ಆಡಳಿತ ವರ್ಗದಲ್ಲಿರ್ತಕ್ಕಂಥವ್ರು ಈಗ ಏನು ಕಂಪ್ಲೇಂಟ್ ಅನ್ನ ಸ್ವೀಕರಿಸ್ತಾರೆ, ಹಾಗೆ ಅದರ ಆಧಾರದ ಮೇಲೆ ಪ್ರಕರಣವನ್ನ ನೋಂದಾಯಿಸಿ ಆ ಆರೋಪಿಯನ್ನ ಬಂಧಿಸುವಾಗಲಿ, ತನಿಖೆ ಮಾಡುವಾಗಲಿ, ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸುವಾಗ, ಅಷ್ಟು ಮಟ್ಟದಲ್ಲಿ ಸಾಕ್ಷ್ಯವನ್ನ ಕಲೆ ಹಾಕುವಾಗ ಸತ್ಯಾಸತ್ಯತೆಯನ್ನ ಅರಿತು ಧೈರ್ಯವಾಗಿ ಕ್ರಮ ಕೈಗೊಂಡ್ರೆ ಏನನ್ನೂ ಆಗಲ್ಲ. ಅಲ್ಲಿ ಒಂದ್ ವೇಳೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅದು ಸುಳ್ಳು ಕಂಪ್ಲೇಂಟ್ ಅಂತ ಸ್ವೀಕರಿಸಿದಾಗ ಆ ಪೊಲೀಸ್ ಆಫೀಸರ್ಗೆ ಅನ್ಸಿದ್ರು ಕ್ರಮ ಕೈಗೊಳ್ಳದೆ ಹೋದ್ರೆ ನನಗೆ ತೊಂದರೆ ಅನ್ನೋದು ಒಂದು ಅಂಜಿಕೆ ಇದೆ. ಎಷ್ಟರ ಮಟ್ಟಿಗೆ ಆಯ್ತು ಪ್ರಾರಂಭದಲ್ಲಿ ಅಂತಂದ್ರೆ, ನ್ಯಾಯಾಲಯಗಳಲ್ಲಿ ಪ್ರಕರಣ ನಡೆಯುವಾಗ ನ್ಯಾಯಾಧೀಶರುಗಳಿಗೆ ಆ ಒತ್ತಡವನ್ನ ತಡಿಲಾರ್ದಲೆ ಅವರು BP ಶುಗರನ್ನು ತಂದ್ಕೊಂಡಂತವ್ರು ಇದ್ದಾರೆ. ಆ ಜಾಮೀನು ಮಂಜೂರಿ ಆದ್ರೆ ಅದಕ್ಕೂ ಸಹಿತ ಅದ್ರ ಬಿಸಿಯನ್ನ ಎದುರಿಸಿದಂಥವ್ರು ಇದ್ದಾರೆ. ಬಿಡುಗಡೆ ಆದಂತಹದ್ದು ಕೂಡ ಅದ್ರ ಬಿಸಿಯನ್ನೇ ಎದುರಿಸಿದಂಥವ್ರು ಇದ್ದಾರೆ. ಆ ಒಂದು ಅಂಜಿಕೆ ಅಳುಕಿನಲ್ಲಿ ನಮ್ಗೆ ಯಾಕೆ ಇದ್ರದ್ದು ಉಸಾಬಾರಿ ಅನ್ನುವಂಥದ್ದು, ಕಾಯ್ದೆ ಹೇಗಿದೆ ಹಾಗೆ ಕೇಸೆ ಆಗಿದೆ ಹಾಗೆ ಹೋಗ್ಲಿ ಅನ್ನುವಂಥದ್ದು ವಾತಾವರಣ ಬರುವ ಸಾಧ್ಯತೆ ಇದೆ. ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಬೇರೆಯವರು. ಹಿಂದೆ ಯಾರನ್ನಾದ್ರೂ ಸೇಡ್ ತೀರ್ಸ್ಕೊಳಕ್ಕೆ ಯಾವುದೋ ರೀತಿ ಸುಫಾರಿಯನ್ನ ಕೊಡುವಂತ ಪದ್ಧತಿ ಏನಿತ್ತು ಅದನ್ನೆಲ್ಲದನ್ನು ಹೊರತುಪಡಿಸಿ ಈಗ ಒಳ್ಳೆ ಸಜ್ಜನರು ಯಾರಿದ್ದಾರೆ ಅವರಿಗೆ, ಈಗ ಶಾಲೆಯಲ್ಲಿ ಮೇಸ್ಟ್ರ್ ಆಗಿರ್ಬೋದು, ಅವ್ರ ಮೇಲೆ ಊರಿನಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ರಾಜಕೀಯ ಏನಾದ್ರೂ ಇರ್ತದೆ, ಅದರದ ಸಿಟ್ಟನ್ನ ಒಂದು ಮಗುವಿಗೆ ಒಂದು ಮಾತನ್ನ ಹೇಳ್ಬಿಟ್ಟು, ಯಾರು ಅವರ ಗಾರ್ಡಿಯನ್ಸ್ ಇರ್ತಾರೆ ಇಲ್ಲ ಬಹಳ ಹಿತೈಷಿ ಇರ್ತಾರೆ ಅವ್ರು ಹೇಳ್ಬಿಡ್ತಾರೆ. ಅವರು ಹೇಳಿದ್ದನ್ನ ಮಗು ಹೇಳುವ ಸಾಧ್ಯತೆ ಇರುತ್ತೆ. ಮಕ್ಕಳು ಸುಳ್ಳು ಹೇಳಲ್ಲ ಅನ್ನೋದು ಹೌದು, ಮಕ್ಕಳು ಸುಳ್ಳು ಹೇಳಲ್ಲ ಅನ್ನೋದು ಎಷ್ಟು ಸತ್ಯವೋ ಅವು ಹೇಳಿದ್ದು ಎಲ್ಲವೂ ಸತ್ಯ ಅಲ್ಲ ಅನ್ನೋದು ಕೂಡ ಹೇಳೋದೆಲ್ಲ ಸತ್ಯ ಅಲ್ಲ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ಹೇಳಿಸಿದಂತಹ ಸಂದರ್ಭದಲ್ಲಿ ಪರಿಣಾಮದ ಬಗ್ಗೆ ಅರಿವಿರೋದಿಲ್ಲ. ಮಗು ನೀನು ಈಗ ಇಷ್ಟು ಹೇಳು ಬಾಕಿದ್ ನಾನು ನೋಡ್ಕೊಂತೀನಿ ಅಂತ ಅಂದ್ಬಿಟ್ರೆ ಇಲ್ಲದನ್ನ ಹೇಳುವಂತ ಸಾಧ್ಯತೆ ಇರ್ತದೆ. ಅಥವಾ ಆ ಘಟನೆಗೆ ಸ್ವಲ್ಪ ಅಲಂಕಾರವನ್ನ ಸೇರಿಸಿ ಹೇಳುವ ಸಾಧ್ಯತೆನೇ ಇರ್ತದೆ. ಕೆಲವು ವಯಸ್ಸಿನ ಮಕ್ಕಳಿಗೆ
4 ಸರಿ 5 ಸರಿ ಒಂದೇ ವಿಚಾರವನ್ನ ಹೇಳ್ಬಿಟ್ರೆ ನಂತರದಲ್ಲಿ ಅದು ನಿಜ ಅಂತಲೇ ಅವು ಪದ್ಯದ ರೂಪದಲ್ಲಿಯೂ ಹೇಳುವಂತಹ ಸಾಧ್ಯತೆ ಇರುತ್ತೆ. ಅಂಥದ್ದನ್ನೆಲ್ಲದನ್ನು ತನಿಖಾಧಿಕಾರಿಯವರ ಜವಾಬ್ದಾರಿ, ಹಾಗೆ ನ್ಯಾಯಾಲಯಗಳ ಜವಾಬ್ದಾರಿ. ಅಂಥದ್ದನ್ನ ಸತ್ಯಾಸತ್ಯತೆಯನ್ನ ಹೊರಗೆ ತರ್ತಕ್ಕಂಥದ್ದು, ನ್ಯಾಯ ಕೊಡಿಸ್ತಕ್ಕಂಥದ್ದು ವಕೀಲರುಗಳದ್ದು ಹಾಗೆ ಅಭಿಯೋಜಕರದ್ದು ಜವಾಬ್ದಾರಿ ಇರ್ತದೆ ಸರ್. ನ್ಯಾಯ ವ್ಯವಸ್ಥೆನಲ್ಲಿ ನ್ಯಾಯ ಸಿಗ್ತದೆ ಅಂತ ಇತ್ತೀಚಿನ ಪ್ರಕರಣಗಳಲ್ಲಿ ಬಹಳಷ್ಟು ನ್ಯಾಯ ಸಿಕ್ಕಿದೆ, ಅದರಿಂದ ಏನು ತೊಂದರೆ ಆಗಿಲ್ಲ ಸರ್. ಓಕೆ ಸರ್, ಈಗ ಫೋಸ್ಕೋ ಕಾಯ್ದೆ ಬಗ್ಗೆ ಒಂದಷ್ಟು ಹೇಳಿ ನೋಡಿ, ಮತ್ತೆ ಆ ಕಡೆ ನೋಡಿ ಮತ್ತೆ ಈ ಕಡೆ ನೋಡ್ಬೇಕು ಅಂತ. ಈಗ ದಿಟ್ಟಿಸಿ ನೋಡುವಂಥದ್ದು ಹೌದು, ಆ ವ್ಯಾಖ್ಯಾನದೊಳಗಡೆ ಇದೆ, ಸ್ಪರ್ಶ ಮಾಡುವಂತಹದ್ದು. ಆದ್ರೆ ಟಚ್ ನ ಗುಡ್ ಟಚ್ಚೋ ಬ್ಯಾಡ್ ಟಚ್ಚೋ ಅನ್ನುವಂಥದ್ದು ಅದರಲ್ಲಿ ಹೇಳಿದ್ದಾರೆ. ಸದುದ್ದೇಶದಿಂದ ಸ್ಪರ್ಶ ಮಾಡುವಂತಹದ್ದು ಏನಿಲ್ಲ, ಆದ್ರೆ ದುರುದ್ದೇಶದಿಂದ ಸ್ಪರ್ಶ ಮಾಡೋದು ತಪ್ಪು ಅಂತ. ಆದ್ರೆ ಯಾರು ಅದನ್ನ ಪತ್ತೆ ಮಾಡ್ಕ, ಆ ಮಗುವಿಗೆ ಇದು ಸದುದ್ದೇಶದ್ದೋ ದುರುದ್ದೇಶದ್ದೋ ಅಂತ ಗೊತ್ತಾಗಲ್ಲ. ಪೋಷಕರಿಗೆ ಬೇರೆಯವ್ರು ಯಾರೋ ಏನಾದ್ರು ತಪ್ಪು ಮಾಹಿತಿ ಕೊಟ್ಬಿಟ್ರೆ ಅದನ್ನೇ ನಿಜ ಅಂತಾನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ದಾಖಲೆ ಸಹಿತ ಏನಾದ್ರೂ ಸಿಕ್ಕಿದ್ರೆ, ಸಾಕ್ಷ್ಯ ಸಹಿತ ಸಿಕ್ಕಿದ್ರೆ ಅದು ಕ್ಷಮಿಸಲಾರ್ದಂಥದ್ದು ಅಪರಾಧ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಶಿಕ್ಷೆನೂ ಕೂಡ ಜಾಸ್ತಿ ಇದೆ. ಆದರೆ ಮಕ್ಕಳ ರಕ್ಷಣೆಗಾಗಿ ಆ ಕಾಯ್ದೆಯನ್ನ ಮಾಡಿದ್ದಾರೆ. ಮಕ್ಕಳನ್ನ ರಕ್ಷಣೆಯನ್ನ ಮಾಡಲೇಬೇಕು. ಬಹಳ ದೌರ್ಜನ್ಯಗಳು ಏನಾಗ್ತದೆ ಅದನ್ನ ತಡೆಯೋದಕ್ಕೋಸ್ಕರ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅದು ಕಾಡಬಾರ್ದು. ಅವ್ರಿಗೆ ಪ್ರತಿಯೊಬ್ಬರಿಗೂ ಅವರು ಬೆಳೀತಕ್ಕಂಥ ಮಕ್ಕಳಿಗೆ ಡಿಗ್ನಿಟಿ ಅದು ಬೇಕೇ ಬೇಕು, ಗೌರವ ಘನತೆಯಿಂದನೇ ಬಾಳ್ಬೇಕು ಅಂತ ಆ ಸದುದ್ದೇಶದಿಂದನೇ ಕಾಯ್ದೆಯನ್ನ ಮಾಡಿದ್ದಾರೆ. ಓಕೆ ಸರ್, ಈಗ ಒಂದು ಕ್ಲಾರಿಫಿಕೇಶನ್ ಅದು ಆಯ್ತು. ಈಗ PTCL ಆಕ್ಟ್ ಬಗ್ಗೆ ಏನು ಹೇಳ್ತೀರಿ ಸರ್? PTCL ಕಾಯ್ದೆ ಅನ್ವಯ ಆಗ್ತಕ್ಕಂಥ 1978ನೇ ಇಸ್ವಿನಲ್ಲಿ ರಚನೆಯಾದಂಥದ್ದು ಕಾಯ್ದೆ 1979 ಜನವರಿ 1ನೇ ತಾರೀಕಿಂದ ಅದು ಜಾರಿಗೆ ಬಂದಿದೆ ಸರ್. ಅದರದ್ದು ಇಲ್ಲ, ಹಾಗಾಗಿ ಅವ್ರಿಗೆ ಉಳಿಸ್ಬೇಕು ಅನ್ನೋ ಸದುದ್ದೇಶದಿಂದ ಆ ಕಾಯ್ದೆಯನ್ನ ತರಲಾಗಿದೆ. ಆ ಕಾಯ್ದೆನಲ್ಲಿ ಇರ್ತಕ್ಕಂಥ ದಿಸೆ ಯಾವುದೇ SC ಅಥವಾ ST ಜನಾಂಗದವರಿಗೆ ಸರ್ಕಾರದಿಂದ ಮಂಜೂರಿ ಆದಂತಹದ್ದು ಜಮೀನು, ಸರ್ಕಾರದಿಂದ ಮಂಜೂರಿ ಆದ ಜಮೀನಿಗೆ ಮಾತ್ರ ಅನ್ವಯ ಆಗ್ತದೆ. ಆದ್ರೆ SC ST ಜನಾಂಗದವರು ಬೇರೆ ಕೊಂಡ್ಕೊಂಡಿದ್ರೆ, ಬೇರೆ ರೀತಿನಲ್ಲಿ ಬಂದಿದ್ದಿದ್ರೆ ಅದಕ್ಕೆ ಅನ್ವಯ ಆಗೋದಿಲ್ಲ. ಆ ರೀತಿ ಏನು ಮಂಜೂರಿ ಆದಂತಹದ್ದು ಜಮೀನನ್ನ ಈ 1900 ಹಾಗೆ ಆದ ಮಾರಾಟ ಮಂಜೂರಿಯ ಷರತ್ತನ್ನ ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ್ದಲ್ಲಿ ಅದು ಕೂಡ ಈ ಕಾಯ್ದೆಯ ವ್ಯಾಪ್ತಿ ಒಳಗಡೆ ಬರ್ತದೆ. ಕಾಯ್ದೆ ಬಂದ ಮೇಲೆ ಪರ್ಮಿಷನ್ ಇಲ್ದಲೇನೆ ಮಾರಾಟ ಮಾಡುವಾಗೇ ಇಲ್ಲ ಮಂಜೂರಿ ಜಮೀನನ್ನ. ಕಾಯ್ದೆ ಬರೋಕಿನ್ನ ಮುನ್ನಾನೇ ವ್ಯಾಪಾರ ಆಗಿಬಿಟ್ಟಿದ್ರೆ ಮಂಜೂರಿಯ ಷರತ್ತನ್ನ ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ್ರೆ ಮಾತ್ರ ಅನ್ವಯ ಆಗ್ತದೆ ಅಂತ. ಇದೆರಡು ಸ್ಪಷ್ಟ. ಮಂಜೂರಿ ಆಗುವಾಗ ಒಂದು ಷರತ್ತು ಹಾಕ್ತಾರೆ. ಆ ಷರತ್ತು ಇದು ಮೊಪತ್ತಾಗಿ ಮಂಜೂರಿ ಆಗಿದ್ರೆ ಯಾವಾಗಲೂ ಮಾರಾಟ ಮಾಡಬಾರ್ದು ಅಂತ. ಕೆಲವು ಅಪ್ಸೆಟ್ ಪ್ರೈಸು, ರೆಡ್ಯೂಸ್ಡ್ ಅಪ್ಸೆಟ್ ಪ್ರೈಸ್ ಅಂದ್ರೆ ಮಾರುಕಟ್ಟೆ ಬೆಲೆ ನೋಡಿರ್ತಾರೆ, ಅದು ಅದ್ರ ಮೇಲೆ ಮಂಜೂರಿ ಆಗಿದ್ರೆ ಕೆಲವು ಸಂದರ್ಭದಲ್ಲಿ 15 ವರ್ಷ, ಕೆಲವು ಸಂದರ್ಭದಲ್ಲಿ 12 ವರ್ಷ, ಕೆಲವು ಸಂದರ್ಭದಲ್ಲಿ 20 ವರ್ಷ ಈ ರೀತಿ ಷರತ್ತನ್ನ ಹಾಕಿದ್ದಾರೆ. ಮಂಜೂರಿಯಾಗಿ ಗ್ರಾಂಟ್ ಕೋಡ್ ಏನಿದೆ ಆ ಪ್ರಕಾರದಲ್ಲಿ ಅದು ಅನ್ವಯ ಆಗ್ಬೇಕು. ಆ ಮಂಜೂರಿ ಷರತ್ತು 15 ವರ್ಷ ಪರಬಾರೆ ಮಾಡಬಾರ್ದು ಅನ್ನೋದಿದ್ರೆ ಇವರು ಒಂದಿನ ಮೊದಲು ಮಾರಾಟ ಮಾಡಿದ್ರು ಅದು PTCLಗೆ ಬರುತ್ತೆ. 15 ವರ್ಷ ದಾಟಿದ್ರೆ PTCLಗೆ ಅನ್ವಯ ಆಗಲ್ಲ ಸರ್. ಇದು 79ರಲ್ಲಿ ಕಾಯ್ದೆ ಬಂದ್ರು ಬಹಳ ವರ್ಷಗಳ ಕಾಲ ಕೆಲವು ಕೇಸ್ ಪ್ರಕರಣವನ್ನ ಹಾಕಿರ್ಲಿಲ್ಲ, ವಾಪಸ್ಸು ಬಿಡಿಸ್ಕೊಂಡಿರ್ಲಿಲ್ಲ ಅಂತ. ಇದರಲ್ಲೇನೋ ಆ ರೀತಿ ಉಲ್ಲಂಘನೆ ಮಾಡಿದ್ದಿದ್ರೆ ಅದನ್ನ ಮಂಜೂರಿದಾರರಿಗೆ, ಅವರ ಇಲ್ಲದ ಪಕ್ಷದಲ್ಲಿ ಅವರ ವಾರಸುದಾರರಿಗೆ, ಅವರು ಇಲ್ಲದ ಪಕ್ಷದಲ್ಲಿ ಸರ್ಕಾರಕ್ಕೆ ಇದು ಬಿಡಿಸ್ಕೊಡ್ಬೇಕು ಅನ್ನುವಂಥದ್ದು ಆ ಕಾಯ್ದೆ. ಅದು ದೀರ್ಘಕಾಲ ಪ್ರಕರಣಗಳು ನಡೀತಾ ಇತ್ತು. ಅಸಿಸ್ಟೆಂಟ್ ಕಮಿಷನರ್ಗೆ ಅದು ಮೊದಲು ಕೇಸ್ ನಡೆಸೋದಕ್ಕೆ ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ. ಅಪೀಲು ಡೆಪ್ಟಿ ಕಮಿಷನರ್ಗೆ ಬರ್ತದೆ. ನಂತರದಲ್ಲಿ ಹೈಕೋರ್ಟಿಗೆ ರಿಟ್ ಬರುತ್ತೆ. ಆ ರಿಟ್ ಅಪೀಲು ಸುಪ್ರೀಂ ಕೋರ್ಟ್ಗೆ ಬರ್ತದೆ. ಆ ಪ್ರಕರಣಗಳು ನಡೀತವೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂದದ್ದೇನು ಅಂದ್ರೆ ಆ ಕಾಯ್ದೆ ಬಂದಿದೆ, ಕಾಯ್ದೆನಲ್ಲಿ ಏನೋ ಯಾವುದೋ ಕಾಲಮಿತಿಯನ್ನ ವಿಧಿಸಿಲ್ಲ. ಹಾಗಾಗಿ ಒಂದು ನಿಗದಿತ ಒಂದು ಕಾಲಮಿತಿಯನ್ನ ಫಿಕ್ಸ್ ಮಾಡಿದ್ರು. ಈಗ ಕಾಯ್ದೆನಲ್ಲಿ ಇರೋದು ಜಾರಿಗೆ ಬರ್ತದೆ. ಹಾಗೆ ಸುಪ್ರೀಂ ಕೋರ್ಟ್ ಇಂದ ಏನ್ ತೀರ್ಪು ಬರ್ತದೋ
ಅದು ಜಡ್ಜ್ಮೆಂಟ್ ಲಾ ಅಂತೇಳಿ ಅದು ಕೂಡ ಕಾಯ್ದೆಯಾಗೆ ಜಾರಿಗೆ ಬರುತ್ತೆ. ಅಲ್ಲಿ ಕಾಲಮಿತಿಯನ್ನ ವಿಧಿಸಿದ್ರು. ಅಷ್ಟರ ಒಳಗಡೆ ಹಾಕಿರ್ಬೇಕು. ಈ ಅಷ್ಟು ವರ್ಷದ ನಂತರದಲ್ಲಿ ಮತ್ತೆ ಪ್ರಕರಣವನ್ನ ನಡೆಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ಕಾಲಮಿತಿಯನ್ನ ಹಾಕಿದ್ರು. ಅದು ಈ ಮುಗಿದೋದ ಕಾಯ್ದೆಗೆ. ಈಗ ಇತ್ತೀಚೆಗೆ ಒಂದು ತಿದ್ದುಪಡಿ ಬಂತು. ಇತ್ತೀಚಿನ ತಿದ್ದುಪಡಿ ಅದಾದದ್ದೇನು ಅಂದ್ರೆ, ಈಗಾಗಲೇ ಪ್ರಕರಣಗಳಲ್ಲಿ ಎಲ್ಲದೂ ನಡೆದು ಇಲ್ಲಿಂದ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಇಲ್ಲೇ ಫೈನಲ್ ಆಗಿದ್ರೆ ಅದನ್ನೇನೂ ಮಾಡುವ ಆಗಿಲ್ಲ. ಇಲ್ಲ ಅಂತಂದ ಪಕ್ಷದಲ್ಲಿ ಯಾವಾಗ ಬೇಕಾದ್ರೂ ಹಾಕಬಹುದು ಅನ್ನುವಂಥದ್ದು ಒಂದು ತಿದ್ದುಪಡಿ ಬಂತು. ಕಾಲಮಿತಿ ಏನು ಬಗ್ಗೆ ಹೇಳಿರ್ಲಿಲ್ಲ. ಈಗ ಯಾವ ಕಾಯ್ದೆ ಯಾವ ಕಾಲಮಿತಿಯೂ ಕೂಡ ಇದಕ್ಕೆ ಅನ್ವಯ ಆಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ನಿಂತೋದ ಪ್ರಕರಣಗಳೆಲ್ಲವೂ ಸಹ ಈಗ ಈ ಮಳೆಗಾಲದಲ್ಲಿ ಅಣಬೆಗಳು ಹೇಗೆ ಬೆಳೀತದೋ ಉಟ್ಕೊಳ್ತದೋ ಆ ರೀತಿ ಬರ್ತಾ ಇದ್ದಾವೆ. ಅದರಿಂದ ಬಾಧಿತರಾದವರಿಗೆ ಮಾರ್ಗ ಇರ್ತಕ್ಕಂಥದ್ದು, ಈಗ ಕಾಲಮಿತಿಯನ್ನೇ ನಿಗದಿ ಮಾಡಿರ್ಲಿಲ್ಲ. ನಿಗದಿ ಮಾಡದೇ ಇರುವ ಕಾರಣಕ್ಕೆ ಕೋರ್ಟ್ ಒಂದು ನಿಗದಿಯನ್ನ ಮಾಡಿತ್ತು. ಅದರಿಂದ ಹೊರತೆಗೆಯಕ್ಕಾಗಿ ಈ ಕಾಯ್ದೆಯನ್ನ ತಿದ್ದುಪಡಿಯನ್ನ ಮಾಡಲಾಗಿದೆ. ಈಗ ಯಾವುದೇ ಪ್ರಕರಣವನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಒಂದು ನಿಗದಿಯಾದ ಕಾಲಮಿತಿಯನ್ನ ವಿಧಿಸಿ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಅಂತ ಹೇಳಿ ಅಂತ ಮಾಡಿದ್ದಾರೆ. ಕಾಲಮಿತಿ ಕಾಯ್ದೆ ಅಂತ ಇದೆ, ಇಂಡಿಯನ್ ಲಿಮಿಟೇಷನ್ ಆಕ್ಟ್. ಅದರಲ್ಲಿ ಯಾವ್ಯಾವ ರೀತಿಯ ಪ್ರಕರಣಗಳಿಗೆ ಎಷ್ಟೆಷ್ಟು ಅವಧಿ ಅಂತ, ಏನು ತಿಂಗಳು, 3 ತಿಂಗಳು, 1 ವರ್ಷ, 3 ವರ್ಷ, 12 ವರ್ಷ, 30 ವರ್ಷ, ಈ ರೀತಿ ಎಲ್ಲ ಪ್ರಕರಣಗಳಿಗೂ ನಿಗದಿ ಮಾಡಿದ್ದಾರೆ. ಯಾವ ಪ್ರಕರಣವೂ ಕೂಡ ಕಾಲಮಿತಿಯಿಂದ ಹೊರತಾಗಬಾರ್ದು ಅನ್ನುವಂಥದ್ದು ಆ ಉದ್ದೇಶ. ಅದು ಕೇಂದ್ರದ ಕಾಯ್ದೆ. ಎಲ್ಲಿ ಯಾವ ಪ್ರಕರಣಕ್ಕೂ ಯಾವ ಉಪಬಂಧದಲ್ಲೂ ಹೇಳಿಲ್ಲ ಅನ್ನುವಂಥದ್ದಿದ್ರೆ ಅದಕ್ಕೆ 3 ವರ್ಷ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ನಿಗದಿ ಮಾಡಿದ್ದಾರೆ. ಎಲ್ಲೂ ಯಾವ ಕಾಯ್ದೆನಲ್ಲೂ ಎಲ್ಲೂ ಹೇಳಿಲ್ಲ, ಯಾವ ಉಪಬಂಧದಲ್ಲೂ ಈ ಪ್ರಕರಣಕ್ಕೆ ಹೇಳಿಲ್ಲ ಅಂದ್ರೆ ಅದಕ್ಕೂ ಸಹಿತ ಒಂದು ಕಾಲಮಿತಿ ಅಂತ ಹೇಳಿದ್ದಾರೆ. ಬಾಧಿತರಿಗಿರೋದು ಒಂದೇ, ಯಾವ ಕಾಯ್ದೆಯು ಕಾಲಮಿತಿಯಿಂದ ಹೊರಗಿರೋಕ್ಕೆ ಸಾಧ್ಯ ಇಲ್ಲ. ಈಗಿನ ತಿದ್ದುಪಡಿ ಕಾಲಮಿತಿಯಿಂದ ಹೊರಗಿಡಲಾಗಿದೆ. ಯಾವುದು ಕೂಡ ಸೂರ್ಯ ಚಂದ್ರರು ಇರುವವರೆಗೂ ಶಾಶ್ವತ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದೂ ಆ ಕಾಲಮಿತಿ ಕಾಯ್ದೆಗೆ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸೇ ಹಾಗೆ ಆ ಜಾರಿಗೆ ತರೋದಕ್ಕೆ ಒಂದು ಮೂಲ ಉದ್ದೇಶನೇ. ಎಲ್ಲದೂ ಕೂಡ ಕಾಲಮಿತಿಯ ವ್ಯಾಪ್ತಿ ಒಳಗಡೆ ಒಳಪಟ್ಟಿರಲೇಬೇಕು ನ್ಯಾಯಾಲಯಕ್ಕೆ ಹೋಗುವ ಪ್ರಕರಣಗಳು ಅನ್ನುವ ಉದ್ದೇಶದಿಂದನೇ ಆ ಕಾಯ್ದೆ ಬಂದುವಾಗ, ಆ ಕಾಯ್ದೆಯಿಂದ ಇದನ್ನ ಹೊರಗಿಡುವಂತಹದ್ದು ಉದ್ದೇಶ ತಿದ್ದುಪಡಿ ಇದೇನಿದೆ, ಅದು ಕೋರ್ಟ್ ತೀರ್ಪೇನಿದೆ ಅದಕ್ಕೆ ಆಡ್ಭಾಷೆನಲ್ಲಿ ಹೇಳ್ಬೇಕು ಅಂತಂದ್ರೆ ನ್ಯಾಯಾಲಯದ ತೀರ್ಪಿಗೆ ತಿರುಮಂತ್ರ ಆಗಿ ಈ ಕಾಯ್ದೆಯನ್ನ ತರಲಾಗಿದೆ. ಇದು ನ್ಯಾಯಾಲಯದಿಂದ ಆ ತಿದ್ದುಪಡಿಯನ್ನೇ ಸ್ಟ್ರಕ್ ಡೌನ್ ಮಾಡದ ಹೊರತು ಜಾರಿಗೆ ಬರುತ್ತೆ. ಸ್ಟ್ರಕ್ ಡೌನ್ ಆದ್ರೆ ಅದು ಮೊದಲಿದ್ದ ಸ್ಥಿತಿಗೆ ಬರ್ತದೆ ಸರ್. ಇದು PTCL ಕಾಯ್ದೆ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಎಲ್ಲಾ SC ST ಜನಾಂಗಕ್ಕೆ ಸೇರಿದ ಜಮೀನಿಗೆ ಅನ್ವಯ ಆಗೋದಿಲ್ಲ. ಇದು ಅನ್ವಯ ಆಗೋದು SC STಗೆ ಮಂಜೂರಿಯಾದ ಮೂಲತಃ ಸರ್ಕಾರದಿಂದ ಮಂಜೂರಿಯಾದ ಜಮೀನಿಗೆ ಮಾತ್ರ ಅನ್ವಯ ಆಗ್ತದೆ ಅಂತ ಅನ್ನೋದೇ ಮುಖ್ಯ. ಓಕೆ ಸರ್, ಈಗ ಇಷ್ಟು ಮಾತಾಡಿದ್ವಿ, ಇಷ್ಟು ಕಾನೂನುಗಳ ಬಗ್ಗೆ. ಈಗ ಉಚಿತವಾಗಿ, ಈ ಉಚಿತ ಕಾನೂನು ಶಿಬಿರ, ಕಾನೂನು ಉಚಿತ 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 ಅಂತ ಹೇಳ್ತಾರೆ ಸರ್. ಉಚಿತ ಕಾನೂನು ನೆರವು ಬಗ್ಗೆ ಒಂದಷ್ಟು, ಈಗ ಎಲ್ಲ ಕಾನೂನು ದಾವೆಗಳಿಗೂ ಉಚಿತವಾಗಿ ಲಾಯರ್ಗಳು ಸಿಗ್ತಾರಾ ಅಥವಾ ಕೆಲವು ಮಾತ್ರ ಸಿಗ್ತಾರ ಸರ್? ಅವರವರ ಶಕ್ತಿ ಅನುಸಾರ ಯಾವ ವಕೀಲರನ್ನ ಬೇಕಾದ್ರೂ ಅವರಿಗೆ ಇಷ್ಟಾನುಸಾರ ನೇಮಿಸ್ಕೊಳ್ಬಹುದು. ಆ ವಕೀಲರ ಸೇವೆ ಬೇಡ ಅಂತಂದ್ರೆ ಬೇಕಾದ್ರೆ ಹಿಂಪಡಿಬಹುದು. ಆದ್ರೆ ಈಗ ಹೇಗಾಗಿದೆ ಅಂತಂದ್ರೆ ವೈದ್ಯಕೀಯ ಖರ್ಚು ಬಹಳ ಅಂತ ಅನ್ನೋದು ಏನಿದೆಯೋ, ನ್ಯಾಯಾಲಯಗಳ ಖರ್ಚುನು ಸಹ ಬಹಳ ಅಂತ ಅನ್ನುವ ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಇಲ್ಲಿ ಏನು ಅಫಿಸಿಯಲ್ ಕೋರ್ಟ್ಸ್ ಇದೆ, ಇಲ್ಲಿದು ಪರವಾಗಿಲ್ಲ, ಕೈಗೆಟುಕುವ ಮಟ್ಟದಲ್ಲೇ ಇರ್ತದೆ. ಇದು ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದ್ರೆ ಅಲ್ಲಿ ಹಿರಿಯ ವಕೀಲರ ಸೇವೆಯನ್ನ ಪಡ್ಕೊಳ್ಬೇಕು ಅಂತಂದಾಗ ಬಹಳಷ್ಟು ಖರ್ಚು ಮಾಡಬೇಕಾಗ್ತದೆ, ಫೀಸ್ ಪಾವತಿ ಮಾಡಬೇಕಾಗುತ್ತೆ. ಎಷ್ಟೋ ಜನ ಆ ನ್ಯಾಯಾಲಯದ ಖರ್ಚಿಗೆ ಹೆದರಿ ನ್ಯಾಯವನ್ನ ಬಯಸಿದ್ರು ಕೂಡ ನ್ಯಾಯಾಲಯಕ್ಕೆ ಹೋಗದೆ ಇರುವಂತಹದ್ದು, ವಕೀಲರ ಹತ್ರಕ್ಕೆ ಹೋಗದೆ ಇರುವಂತಹದ್ದು ಮನಗಂಡು ನ್ಯಾಯಾಂಗ ಇಲಾಖೆನೆ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಒಂದು ವಿಭಾಗ ಮಾಡಿ ಉಚಿತ ಕಾನೂನು ಅನ್ನೋದು ಮಾಡಿದ್ದಾರೆ. ಯಾರಿಗೆ ಶಕ್ತಿ ಇಲ್ಲ ಅಂದ್ರೆ ವಾರ್ಷಿಕವಾಗಿ 1 ಲಕ್ಷಕ್ಕಿಂತ ಕಡಿಮೆ
ಆದಾಯ ಉಳ್ಳವರು ಯಾರಿದ್ದಾರೆ ಅವರು ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗ್ತದೆ. ನಾವು ಆರ್ಥಿಕವಾಗಿ ಸದೃಢರಾಗಿಲ್ಲ, ವಕೀಲರ ನೇಮಿಸ್ಕೊಳ್ಳೋದಕ್ಕೆ ಆಗೋಲ್ಲ, ಹಾಗೆ ನ್ಯಾಯಾಲಯದ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದ್ರೆ ಅವರು ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅದು ಕಾನೂನು ಸೇವಾ ಪ್ರಾಧಿಕಾರದಿಂದನೇ ಒಬ್ರು ವಕೀಲರನ್ನ ನೇಮಿಸ್ಕೊಡ್ತಾರೆ. ಸರ್ಕಾರದ ವತಿಯಿಂದನೇ ಆ ವಕೀಲರಿಗೆ ಫೀಸನ್ನು ಕೊಡ್ತಾರೆ. ಇವರು ದಾಖಲಾತಿಗಳನ್ನ ಮಾಹಿತಿಯನ್ನ ಅವರಿಗೆ ಒದಗಿಸ್ಕೊಟ್ರೆ ಅವರು ಅದನ್ನ ಮಾಡಿಕೊಡ್ತಾರೆ. ಅದಕ್ಕೆ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇದ್ದಾರೆ. ವಕೀಲರುಗಳನ್ನ ಅವರು ಗುರುತು ಮಾಡಿ ಅಂತಂತ ಸೂಕ್ತವಾದ ಪ್ರಕರಣವನ್ನು ನಡೆಸುವಂಥವ್ರ ಮೂಲಕನೇ ನಡೆಸ್ತಾರೆ. ಅದನ್ನು ಸೇವೆಯನ್ನು ಪಡ್ಕೊಳ್ಬೋದು. ಓಕೆ ಸರ್, ಈಗ ಪ್ರಿಯ ವೀಕ್ಷಕರೇ ನೋಡಿ, ವೀಕ್ಷಣೆ ಮಾಡೋದ್ರಲ್ಲಿ ಇವತ್ತು ಅನೇಕ ಜನ ವಕೀಲರುಗಳು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇವರು ಅನೇಕ ವಕೀಲರುಗಳಿಗೆ ಗೊತ್ತಿಲ್ಲ, ವಕೀಲರು ಅಂತ ಗೊತ್ತು, ಸುಜೇಂದ್ರ ಅವರು ಏನು ಅಂತ ಗೊತ್ತಿಲ್ಲ. ಇವರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು, ಏನೇಳಿ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ. ಹಾಗಾಗಿ ಅವ್ರನ್ನ ಇಲ್ಲಿಗೆ ಇವತ್ತು ಕರೆದಿದ್ದೀವಿ ನಾವು. ಹಾಗಾಗಿ ನಾನು ಅವಿನ್ ಟಿವಿ ಪರವಾಗಿ ಕೂಡ ಎಲ್ಲ ವಕೀಲರುಗಳಿಗೆ, ವೀಕ್ಷಕರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಮುಂದುವರೆದು ಈಗ ಮಾತಾಡಕ್ಕೆ ಹೋದ್ರೆ ಭಾಳಷ್ಟು ಮಾತಾಡ್ತಾರೆ, ಅವ್ರೇನು ಕಡಿಮೆ ಮಾತಾಡಲ್ಲ, ಆದರೆ ಕೆಲವೊಂದನ್ನು ಮಾತ್ರ ಓಕೆ. ಈಗ ವಕೀಲ ವೃತ್ತಿ ಇನ್ನೂ ಕೇಳ್ತೀನಿ. ಈಗ ಜಸ್ಟ್ ನೀವು ಒಂದು ರಿಲೀಫ್ ಅಂತ, ಈಗ ವಕೀಲ ವೃತ್ತಿ ಜೊತೆಗೆ ನಿಮ್ಗೆ ಏನೇನು ಹವ್ಯಾಸ ಇದೆ ಸರ್? ನಾನು ವಕೀಲ ವೃತ್ತಿ ಮಾಡ್ತಾ ಜೊತೆನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಜೊತೆನಲ್ಲಿ ನಾನು ಕೆಲಸ ಮಾಡ್ತಿದ್ದೆ. 1994ರಿಂದ 30 ವರ್ಷ ನನಗೇನು ಪ್ರಾಕ್ಟೀಸ್ ಆಗಿದೆ. ಈಗ ಆ ಪ್ರಾರಂಭದಿಂದನೂ ನಾನು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿರಂತರವಾಗಿ. ಪ್ಯಾರಾಲೀಗಲ್ ವಾರಂಟಿಯರ್ಸಿಗೆ ಟ್ರೈನರ್ ಆಗಿದ್ದೀನಿ. ಹಾಗೆ ಮೀಡಿಯೇಷನ್ಗೂ ಕೂಡ ನಾನು ತರಬೇತಿಯನ್ನು ಪಡ್ಕೊಂಡು ಟ್ರೈನ್ಡ್ ಮೀಡಿಯೇಟರ್ ಆಗಿನೂ ಕೆಲಸ ಮಾಡ್ತೀನಿ. ಇ ಫೈಲಿಂಗ್ ಈಗ ಮಾಸ್ಟರ್ ಟ್ರೈನರ್ ಆಗಿನೂ ಸಹಿತ ಕಾರ್ಯನಿರ್ವಹಿಸಿದ್ದೀನಿ. ಈ ಲೋಕಾಯುಕ್ತಕ್ಕೆ 2 ವರ್ಷ 2 ತಿಂಗಳ ಕಾಲ ವಿಶೇಷ ಅಭಿಯೋಜಕನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಕೆಲವು ಪ್ರಕರಣದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿಯೂ ಕಾರ್ಯನಿರ್ವಹಿಸಿದ್ದೀನಿ. ಈ ಹೈ ಸ್ಟೇಕ್ಸ್ ಇರ್ತಕ್ಕಂಥದ್ದು ಸರ್ಕಾರದ್ದು ಏನಿದೆ ಆ ಪ್ರಕರಣಗಳನ್ನ ವಿಶೇಷವಾಗಿ ನನ್ನನ್ನು ಸರ್ಕಾರದವರು ನೇಮಿಸಿರೋದ್ರಿಂದ ಸರ್ಕಾರದ ಪರವಾಗಿ ಕೆಲಸವನ್ನ ಮಾಡಿದ್ದೀನಿ. ಬಹಳಷ್ಟು ಸರ್ಕಾರದ ಪ್ರಕರಣಗಳಲ್ಲಿ ಈ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ವರ್ಷನ್ನ ಏನು ಹಾಕಬೇಕಾಗ್ತದೆ ಸರ್ಕಾರದ ವತಿಯಿಂದ, ಆ ವರ್ಷನನ್ನ ಡ್ರಾಫ್ಟ್ ಮಾಡಿಕೊಡುವಂತಹದ್ದು ಕೆಲಸವನ್ನ ನಾನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಸಿವಿಲು, ಕ್ರಿಮಿನಲು, ರೆವಿನ್ಯೂ 3 ವಿಭಾಗದಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಈಗ ಸಾಮಾನ್ಯವಾಗಿ ಕೇಳ್ತಾರೆ ಅವ್ರು ಯಾರು ಲಾಯರು ಅಂದ್ರೆ ಅವ್ರು ಕ್ರಿಮಿನಲ್ ಸಿವಿಲ್ ಅಂತ, ನೀವು ಯಾವ್ದು ಸರ್? ಸರ್, ಸಿವಿಲ್ ಕೇಸು, ಕ್ರಿಮಿನಲ್ ಕೇಸು ಹಾಗೆ ರೆವಿನ್ಯೂ ಅವು 3 ಕಡೆನೂ ಮಾಡ್ತೇನೆ ಸರ್. ಈ ಹೈಕೋರ್ಟ್ ಮತ್ತೆ ಮುಂದೆ ಹೋದ ತಕ್ಷಣದಲ್ಲೇ ಅದು ಒಂದಕ್ಕೆ ಸೀಮಿತವಾಗ್ತಾರೆ. ಇಲ್ಲಿ ಕೆಲವರು ಒಂದೇ ವಿಭಾಗಕ್ಕೆ ಸೀಮಿತರಾಗ್ತಾರೆ. ನಾವು ಹಾಗಾಗ್ಲಿಲ್ಲ. ನಾವು ಸೇರಿದ ಆಫೀಸ್ನಲ್ಲಿ ಎಲ್ಲಾ ತರದ್ದು ಇದ್ದಿದ್ರಿಂದ ನಾವು ಎಲ್ಲಾ ತರದ್ದು ಮಾಡ್ಕೊಂಡು. ಈ ಬೇರೆ ಹವ್ಯಾಸಗಳು ಸರ್, ಈಗ ಕ್ರಿಕೆಟ್ ಆಡೋಂಥದ್ದು ಅಥವಾ ಸಂಜೆ ಫ್ರೀ ಆದಾಗ ಒಂದಷ್ಟು ಮಾನಸಿಕವಾಗಿ ಖುಷಿ ಆಗಿರೋದಕ್ಕೆ ಬೇರೆ ಏನು ಪುಸ್ತಕ ಏನೇನು ಓದೋದೇ ಕೆಲಸ ಅಲ್ಲ ಬಿಡಿ. ನಿಮಗೆ ಲಾಯರ್ಗಳಿಗೆ, ಡಾಕ್ಟ್ರಿಗೆ, ಮೇಸ್ಟ್ರಿಗೆ ಹೇಳ್ತಾರೆ ಅವರು, ನಾವು ಕೃಷಿಕರಿಗೆ ಹೆಂಗೆ ಆರಂಭ ಅಂತೀವಿ ಹಾಗೆ ಲಾಯರ್, ಡಾಕ್ಟರ್ಸ್, ಮೇಸ್ಟ್ರುಗಳು ದಿನ ಓದ್ಬೇಕಂತ. ದಿನ ಓದಿದ್ರೆ ಮಾತ್ರ ಅವ್ರಿಗೆ ಏನಾದ್ರು ವಿಚಾರ ಹೊಸ ಒಳ್ಳೆಯದು. ಹಂಗೆ ಬೇರೆ ಸರ್, ಈಗ ಕ್ರೀಡೆ ಅಥವಾ ಟೂರ್ ಹೋಗೋಂಥದ್ದು, ಫ್ಯಾಮಿಲಿ ಜೊತೆ ಹೆಚ್ಚು ಕಳೆಯುವಂಥದ್ದು, ಮಕ್ಕಳ ಜೊತೆ ಕಳೆಯುವಂಥದ್ದು, ಬೇರೆ ಏನಾದ್ರು ಹವ್ಯಾಸ ಇದೆ ಸರ್? ಕೃಷಿ ಜಮೀನು ಇದೆ ಸರ್. ಮೂಲತಃ ರೈತರ ಕೃಷಿ ಜಮೀನಿದೆ. ಕೃಷಿ ಜಮೀನನ್ನ ಮಾಡಿಸ್ತಾರೆ. ಆದ್ರೂ ಅಲ್ಲಿ ಹೆಚ್ಚು ಸಮಯ ಕಳೆಯೋದಕ್ಕೆ ಆಗ್ತಾ ಇಲ್ಲ. ಈಗ ವಕೀಲರುಗಳಿಗೆ ಏನಾಗ್ತದೆ, ಸರ್ಕಾರಿ ನೌಕರರು ಬೆಳಿಗ್ಗೆ ಸೀಮಿತವಾಗಿ ಕಚೇರಿಗೆ ಹೋಗ್ತಾರೆ, ಸಂಜೆ 5:30 ಆದ ತಕ್ಷಣನೇ ಕಟ್ಟಿಟ್ಟು ಮನೆಗೆ ಬರ್ತಾರೆ. ಆದ್ರೆ ವಕೀಲರ ಕುಟುಂಬಸ್ಥರು ಇದಾರಲ್ಲ, ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ಆ ವಕೀಲರುಗಳಿಗೆ ಆಗೋದಿಲ್ಲ. ಹೌದೌದು, ಕುಟುಂಬದ ಸದಸ್ಯರು ಬಹಳಷ್ಟು ತ್ಯಾಗವನ್ನ ಮಾಡ್ತಾರೆ ಅನ್ನುವಂಥದ್ದು ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಬೆಳಿಗ್ಗೆನೂ ಆಫೀಸ್ ಇರ್ತದೆ, ಹಗಲೆಲ್ಲ ಕೋರ್ಟ್ ಇರುತ್ತೆ, ಮತ್ತೆ ಸಂಜೆ ಅವತ್ತಿನ ಕೆಲಸ ಏನು ಇರ್ತದೆ ಅದನ್ನು ಮುಗಿಸಿದ್ದು ತಂದು ಇಟ್ಟು ಮತ್ತೆ ಮಾರನೇ ದಿನದ್ದು ಪ್ರಕರಣಕ್ಕೆ ಸಿದ್ಧರಾಗಬೇಕಾಗತ್ತೆ. ಹಾಗಾಗಿ ರಾತ್ರಿನೂ ಆಫೀಸು 9 ಗಂಟೆ, 10 ಗಂಟೆ, 11 ಗಂಟೆವರೆಗೆ ವಕೀಲರು ಕೆಲಸ ಮಾಡಬೇಕಾಗ್ತದೆ. ರಜಾ ದಿನಗಳಲ್ಲಿ ಬಾಕಿ ಇರೋ ಕೆಲಸನ ಮಾಡೋಣ ಅಂತೇಳಿ ಅಂತ ಅದೊಂದು ದೂರ ನಿಷ್ಠುರ ನನ್ನ ಮೇಲೆ ಇದೆ. ಕುಟುಂಬದಿಂದನೂ ಇದ್ದಾರೆ, ಸ್ನೇಹಿತರ ಕಡೆಯಿಂದನೂ ಇದೆ. ಫ್ಯಾಮಿಲಿ ಜೊತೆ ಹೆಚ್ಚು ಕಾಲ ಕಳೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಸ್ವಲ್ಪ ಅದರಲ್ಲೇ ಅವಕಾಶವನ್ನ ಮಾಡಿಕೊಂಡು
ಇತ್ತೀಚಿನ ದಿನಗಳಲ್ಲಿ ಸರ್ ಈಗ ಒಂದು ದೇಶದ್ರೋಹಿ ಕೆಲಸ ಇಡೀ ಪ್ರಪಂಚದಲ್ಲೇ ಯಾರೂ ಮಾಡದೇ ಇರೋಂಥ ಕ್ರೂರ ಕೆಲಸ ಮಾಡಿರ್ತಕ್ಕಂಥದ್ದು, ಜೊತೆಗೆ ಆ ಕ್ರೂರತೆ ಎಷ್ಟಿದೆ ಅನ್ನೋ ಅರಿವು ಕೂಡ ನಿಮ್ಗೆ ಲಾಯರ್ಗೆ ಇದೆ, ಆದರೂ ಕೂಡ ವಕಾಲತ್ತು ಅಡ್ವೊಕೇಟ್ಸ್ ಆಕ್ಟ್ ಕೆಳಗಡೆ ಈಗ ನಾವು ಯಾರು ಕಕ್ಷಿಗಾರ ನಮ್ಮ ಸೇವೆಯನ್ನ ಬಯಸಿ ಜವಾಬ್ದಾರಿಯನ್ನ ನೀಡ್ತಾರೋ, ಒಂದು ವಕಾಲತ್ ಕೊಡೋದಾಗ್ಬೋದು ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರ ಆಧಾರದ ಮೇಲೆ ಮೆಮೋ ಆಫ್ ಅಪಿಯರೆನ್ಸ್ ಹಾಕ್ಬೋದು. ನಾವು ಆತ ಆ ಕೃತ್ಯವನ್ನ ಮಾಡಿದನೋ ಬಿಟ್ಟಿದನೋ ಅಂತ ಬಹಳಷ್ಟು ಜನ ವಕೀಲರುಗಳು ರಾಜಿಗೆ ಪ್ರಥಮ ಪ್ರಾಶಸ್ತ್ಯವನ್ನಂತೂ ನೀಡ್ತಾರೆ. ಸಂಘರ್ಷವನ್ನ ಬಯಸೋದಿಲ್ಲ. ಅದು ಯಾವ್ದೋ ಕಾಲದಲ್ಲಿ ಇತ್ತೇನೋ ಏನೋ ಅದನ್ನೇ ಪಾಲ್ ಮಾಡಿ ಕೊಡುವಂತದ್ದು ಅಂತ. ಈಗಿಲ್ಲ ಅದು. ರಾಜಿಗೆ ಪಕ್ಷಗಾರರು ಒಪ್ಪಬೇಕು, ಒಪ್ಪದಿದ್ದರೆ ರಾಜಿ ಆಗಲ್ಲ. ಈಗ ರಾಜಿಗೆ ಮೀಡಿಯೇಷನ್ ಇದೆ, ಹಾಗೆ ಲೋಕ್ ಅದಾಲತ್ಗಳಿದೆ, ಬೇರೆ ಬೇರೆ ಕನ್ಸಿಲಿಯೇಷನ್ ಇದೆ. ಆ ಮಾರ್ಗದಲ್ಲಿ ಎಲ್ಲದನ್ನು ರಾಜಿಗೆ ಪ್ರಯತ್ನ ಮಾಡ್ತಾರೆ. ಪ್ರತಿ ಒಂದು ಕೇಸು ರಾಜಿಗೆ ಹೋಗುತ್ತೆ ಸರ್, ರಾಜಿಗೆ ಹೋಗುತ್ತೆ. ಆಗದೇ ಇದ್ರೆ ವಾಪಸ್ ಬಂದು ನಡೆಯುತ್ತೆ. ಹಾಗೆ ಈಗ ನಮಗೆ ಗೊತ್ತಿರೋದು ಮುಖ್ಯ ಆಗಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಅಂತಲೇ ನಾವು ಭಾವಿಸ್ತೀವಿ. ಅಲ್ಲಿ ಕಾರ್ಯನಿರ್ವಹಿಸೋದನ್ನು ಹಾಗೇನೆ. ಒಬ್ಬ ಚೆಕ್ ಕೊಡ್ಬೇಕಾದ್ರೆ ಬ್ಲಾಂಕ್ ಚೆಕ್ ಅಂತ ಅಂದ್ರೆ ಅದ್ರ ರಕ್ಷಣೆಯನ್ನ ಪಡ್ಕೊಳಕ್ ಆಗಲ್ಲ. ಚೆಕ್ ಅಕೌಂಟ್ ಅವ್ರದ್ದೇ, ಬ್ಯಾಂಕ್ನವ್ರು ಒದಗಿಸ್ಕೊಟ್ಟ ಚೆಕ್ ಅವರಿಗೇನೆ. ಅವ್ರು ಅದಕ್ಕೆ ಸೈನ್ ಹಾಕ್ತಾರೆ ಅಂತಂದ್ರೆ ಎಷ್ಟು ಮೊತ್ತವನ್ನ ಬರ್ಕೊಂಡ್ರು ಕ್ಯಾಶ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಸೈನ್ ಹಾಕ್ಬೇಕು. ಅದ್ರ ಜವಾಬ್ದಾರಿ ಹೊರಲೇಬೇಕಾಗತ್ತೆ. ನಾನು ಖಾಲಿ ಚೆಕ್ಕಿಗೆ ಸೈನ್ ಹಾಕಿ ಕೊಟ್ಟಿದ್ದೆ ಅನ್ನುವಂಥದ್ದು ರಕ್ಷಣೆಗೆ ಬಳಸ್ಕೊಳ್ಳೋದಕ್ಕೆ ಬರೋದಿಲ್ಲ ಸರ್. ಹಾಗಾಗಿ ಕೊಡಕ್ ಮುನ್ನಾನೆ ಯೋಚನೆ ಮಾಡಬೇಕು. ಈಗ ರಾಜಿ ಹಾಕೊಂಡು ತೀರ್ಮಾನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸರ್, ಈಗ ಒಬ್ಬ ನಿಮ್ಮ ಕಕ್ಷಿದಾರ ಹೇಳ್ತೀರ ಅವನು ತಪ್ಪು ಮಾಡಿದ್ದಾನೆ ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ ಅವನು ತಪ್ಪಿಲ್ಲ ಅಂತ, ಆದ್ರೂ ಕೂಡ ನೀವು ಕಕ್ಷಿದಾರನ ಪರವಾಗಿ ವಾದಿಸ್ಲೇಬೇಕು. ವಾದಿಸ್ತೀರಿ, ಅವನಿಗೆ ಶಿಕ್ಷೆ ಆಗ್ಬಿಡುತ್ತೆ. ಅವ್ನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಅವಾಗ ಏನ್ ಅನ್ಸುತ್ತೆ ಸರ್ ಜಡ್ಜ್ಮೆಂಟ್? ಸ್ವಲ್ಪ ಮಟ್ಟಿಗೆ ಬೇಸರ ಆಗುತ್ತೆ ಅನ್ನೋದು ಹೌದು. ಇವ್ ನಿರಪರಾಧಿಗೆ ಶಿಕ್ಷೆ ಆಗ್ಬಿಡ್ತಲ್ಲ ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ಒಂದನ್ನ ಹೇಳ್ತೀನಿ ಸರ್, ಒಂದು ತೀರ್ಪಾದ್ರೆ ಆ ನ್ಯಾಯಾಲಯದ ವಿಚಾರಣಾ ನ್ಯಾಯಾಲಯದ್ದು ಅದು ಅಂತಿಮ ಅಲ್ಲ. ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅದು ಸರಿಯಾಗ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅಂತಿಮವಾಗಿ ನ್ಯಾಯ ಪಡ್ಕೋಬಹುದು. ಆದರೂ ಅಲ್ಲಿ ಆ ನಡವಳಿಕೆಗಳಲ್ಲಿ ಏನಾಗುತ್ತೆ, ನ್ಯಾಯಾಲಯಗಳಲ್ಲಿ ವಾಸ್ತವನ ನಾವೊಂದು ಅರ್ಥ ಮಾಡ್ಕೊಳ್ಳೋಣ. ನ್ಯಾಯಾಧೀಶರು ಏನು ನೋಡಿರೋದಿಲ್ಲ, ವಕೀಲರು ಘಟನೆಯನ್ನು ನೋಡಿರೋದಿಲ್ಲ. ನ್ಯಾಯಾಧೀಶರು ಮುಂದೆ ಕಣ್ಮುಂದೆ ಬರ್ತಕ್ಕಂಥದ್ದು ಎಂಥದ್ದು? 4 ಕಡೆ ಗೋಡೆ, ಕಿಟಕಿ ಬಾಗಿಲು, ಎದುರುಗಡೆ ಕೂತ ವಕೀಲರ ಸಮೂಹ, ಆಮೇಲೆ ಕಡತಗಳು. ಇಲ್ಲಿ ಏನು ಒದಗಿಸ್ಕೊಡ್ತಾರೆ ಉಭಯ ಪಕ್ಷಗಾರರು, ಅದ್ರ ಮೇಲೆ ತೀರ್ಪನ್ನ ಮಾಡಬೇಕಾಗತ್ತೆ. ಇಲ್ಲಿ ತನಿಖಾಧಿಕಾರಿ ಯಾರಿರ್ತಾರೋ ನೈಜವಾಗಿ ಆತ ನ್ಯಾಯಾಧೀಶ ಆಗಿರ್ಬೇಕು ಸರ್. ಸುಳ್ಳು ಪ್ರಕರಣ ಈಗ ನ್ಯಾಯಾಧೀಶರಿಗೆ ಕಾಣಿಸೋದಿಲ್ವಲ್ಲ, ಆದ್ರೆ ಆ ಪೊಲೀಸು ಅಥವಾ ಯಾವ ಇಲಾಖೆ ಸಂಬಂಧಪಟ್ಟಿದ್ದದು ಅವ್ರು ತನಿಖೆ ಮಾಡಿ ದೋಷಾರೋಪಣಾ ಪತ್ರ ಸಲ್ಲಿಸಕ್ಕಂತ ಸಂದರ್ಭದಲ್ಲಿ ಅವರಿಗೆ ಘಟನೆಯ ಬಗ್ಗೆ ಸತ್ಯಾಸತ್ಯತೆಯ ಬಗ್ಗೆ ಪೂರ್ಣವಾಗಿ ಮನವರಿಕೆ ಆಗ್ಬಿಡುತ್ತೆ ಸರ್, ಗೊತ್ತಿರುತ್ತೆ. ಅಲ್ಲಿ ನ್ಯಾಯಾಧೀಶರ ಕೆಲಸ ಆತ ಮಾಡಿ ಏನ್ ಘಟನೆ ನಡೆದಿದೆಯೋ ಅಷ್ಟನ್ನೇ ದೋಷಾರೋಪಣಾ ಪತ್ರ ಸಲ್ಲಿಸಿದ್ರೆ, ಸತ್ಯ ಘಟನೆಯನ್ನ ಮಾತ್ರ ನ್ಯಾಯಾಲಯಕ್ಕೆ ಇಟ್ರೆ ತೀರ್ಪು ಸರಿಯಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಇವರೆಲ್ಲರೂ ಸಾಕ್ಷ್ಯ ದಾಖಲೆಗಳನ್ನ ಸೃಷ್ಟಿ ಮಾಡಿ, ಸಾಕ್ಷಿದಾರರನ್ನು ಸೃಷ್ಟಿ ಮಾಡಿ, ಸುಳ್ಳು ಸಾಕ್ಷಿಯನ್ನೇ ಬಹಳ ಬಲವಾಗಿ ಮಂಡಿಸಿದ್ರೆ ನ್ಯಾಯಾಲಯಗಳು ಏನು ಕಡತದ ಮೇಲೆ ಸಾಕ್ಷ್ಯದ ತರಲಾಗಿದೆ ಅದ್ರ ಮೇಲೆ ತೀರ್ಪು ಮಾಡ್ಬೇಕಾಗತ್ತೆ. ಅದು ವಾಸ್ತವ ಸಮೀಪ ಇರ್ಬೋದು, ಇಲ್ಲ ವಾಸ್ತವಕ್ಕೆ ದೂರದಲ್ಲೂ ಇರ್ಬೋದು. ಅದಕ್ಕೆ ನ್ಯಾಯಾಲಯವನ್ನ ನ್ಯಾಯಾಧೀಶರನ್ನ ದೂರವಾಗಿಲ್ಲ ಸರ್. ಅವು ಮುಂದೆ ಇಟ್ಟಂತದ್ದು ಅದೇನಿದೆ ಅದು ಸತ್ಯಾಸತ್ಯತೆಯನ್ನ ನ್ಯಾಯಾಧೀಶರನ್ನ ನೋಡಿರೋದಿಲ್ಲ. ಹಾಗಾಗಿ ದಾಖಲೆ ಮೇಲೆ ಹಾಗಾಗಿ ಆ ತನಿಖಾಧಿಕಾರಿ ನ್ಯಾಯಯುತವಾಗಿ ನಡಿಬೇಕು. ಯಾವುದೇ ನಿಷ್ಪಕ್ಷಪಾತ ಇಲ್ದಲೇನೆ ಮಾಡಿದ್ರೆ ಆಗುತ್ತೆ. ಅಂಥವ್ರೇ ಆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು. ಅಂಥವ್ರು ಆ ರೀತಿ ಕೆಲಸ ಮಾಡೋವಂಥ ವಾತಾವರಣವನ್ನು ಸಹ ಕಲ್ಪಿಸ್ಬೇಕು. ಮಧ್ಯದಲ್ಲಿ ಹಸ್ತಕ್ಷೇಪ, ರಾಜಕೀಯ ಹಸ್ತಕ್ಷೇಪ, ಮೇಲಧಿಕಾರಿಗಳದ್ದು ಹಸ್ತಕ್ಷೇಪ, ಮರಿಪುಡಾರಿಗಳದ್ದು ಹಸ್ತಕ್ಷೇಪ, ಮತ್ತೆ ಬೇರೆ ಬೇರೆದು ಒಲುಮೆಗಳು, ಬೆದರಿಕೆಗಳು, ಇವೆಲ್ಲ ಪ್ರಭಾವ ಬೀರಿದಂತಹ ಸಂದರ್ಭದಲ್ಲಿ ಅದು ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸಕ್ಕೆ ನ್ಯಾಯಾಲಯದ ಮುಂದಿಟ್ಟ ಸಾಕ್ಷ್ಯ ದಾಖಲೆಯ ವ್ಯತ್ಯಾಸವೇ ಹೊರತು ನ್ಯಾಯಾಲಯದಿಂದ ಬಂದ ತೀರ್ಪಲ್ಲ ಸರ್. ಈಗ ನ್ಯಾಯಾಧೀಶರ ಒಂದು ಸ್ಥಾನವನ್ನ
ನಾನು ಯಾಕೆ ಅಲಂಕರಿಸಬಾರ್ದು ಅಂತೇಳಿ ನೀವು ಅದ್ರ ಮಧ್ಯದಲ್ಲಿ ಎಕ್ಸಾಮ್ ಏನಾರ ಬರೆದು ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ಅದು ಒಂದಾಯ್ತು. ನ್ಯಾಯಾಧೀಶರು ಆಗ್ಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಈ ಕೆಳ ಹಂತದ ನ್ಯಾಯಾಲಯದ ನ್ಯಾಯಾಧೀಶರು ಆದ್ರೆ ಪ್ರತಿ 3 ವರ್ಷಕ್ಕೊಂದ್ಸರಿ ವರ್ಗಾವಣೆ ಇರುತ್ತೆ. ಊರು ಹೋಗ್ಬೇಕು. ಆಮೇಲೆ ಸಂಬಳಕ್ಕೆ ಸೀಮಿತವಾಗಿ ಆಗ್ಬೇಕು. ಎಲ್ಲ ಯಾಕದು ಒಂದ್ ಕಡೆ ಇರೋದು, ಈಗ ಉತ್ತಮ ಸ್ಥಿತಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲೇ ಇರುವುದು ಉತ್ತಮ ಅಂತನೋ, ಜೊತೆಗೆ ಒಳ್ಳೆ ಆಫೀಸ್ ಸಿಕ್ಕಿತ್ತು, ವೃತ್ತಿನಲ್ಲೇ ಒಳ್ಳೆ ಅವಕಾಶ ಇದ್ದಿದ್ರಿಂದ ಅದು ಬರ್ಲಿಲ್ಲ. ಸರ್ಕಾರಿ ಕೆಲಸ ಅದು ಉತ್ತಮ ಅಲ್ಲ ಅಂತ ಅದು ಅನ್ನಿಸ್ತು. ಈಗ ವಕೀಲ ವೃತ್ತಿನೇ ಏನಿದೆ, ಇದು ಅರಸನ ಅಂಕೆ ಇಲ್ಲ, ದೈದ ಕಾಟ ಇಲ್ಲ ಅಂತ ಏನ್ ಗಾದೆ ಮಾತು ಹೇಳ್ತೀವಿ, ಅದು ನಮ್ಮ ವಿದ್ವತ್ತಿಗೆ ಸರ್ಕಾರದ ಕೆಲಸ ಏನೋ ಸಿಗ್ಬೋದಾದದ್ದು, ಎಷ್ಟು ಸಂಬಳ ಸಿಗ್ಬೋದಿತ್ತು, ಅದಕ್ಕಿಂತ ಬಹಳ ಉತ್ತಮದ ಸ್ಥಿತಿನಲ್ಲಿ ಇರೋದ್ರಿಂದ ಅಲ್ಲ, ನೀವು ಈಗ ಅದನ್ನೇ ಅರಿಸಿ ಹೋಗ್ಬೇಕಾದದ್ದಿಲ್ಲ ಸರ್. ಅಲ್ಲ, ಈಗ ನೀವು ಕೃಷಿ ಕುಟುಂಬದ ಹುಟ್ಟಿ ಬಂದಿರೋದ್ರಿಂದ ನಿಮ್ಗೆ ಹಂಗ ಅನಿಸ್ತದೆ. ಏನಾದ್ರು ನೀವು ಕೃಷಿನೇ ಮಾಡದೇ ಇದ್ದಿದ್ರೆ, ನಿಮ್ಗೆ ಜಮೀನೇ ಇಲ್ಲದೆ ಇದ್ದಿದ್ರೆ ನ್ಯಾಯಾಧೀಶರಾಗಿ ಆಗ್ತಿದ್ರಾ? ಆಗ ಒಂದ್ ಸತ್ಯ ಮಾತನ್ನ ಹೇಳ್ತೀನಿ ಸರ್. ಕೃಷಿ ನಾವು ಓದುವವರೆಗೂ ಕೃಷಿ ಬಲ ಆಗಿದೆಯಾ ಹೊರತು ವೃತ್ತಿಗೆ ಬಂದ ಮೇಲೆ ಜೀವನಕ್ಕೆ ಕೃಷಿ ಕಡೆದು ಏನೂ ಇಲ್ಲ ಸರ್. ಯಾಕಂದ್ರೆ ಈಗ ನಡೀತಾ ಇರೋದು ಕೃಷಿ ನಷ್ಟದಲ್ಲೇ ನಡೀತಾ ಇದೆ. ಕಾಫಿ ಆಗ್ಬೋದು, ಭತ್ತ ಆಗ್ಬೋದು, ಎರಡೂ ನಷ್ಟದಲ್ಲೇ ನಡೀತಾ ಇದೆ. ಯಾರಿಗೆ ಸ್ವಲ್ಪ ಅಡಿಕೆ ಇದೆ, ಯಾರಿಗೆ ಸ್ವಲ್ಪ ಮೆಣಸಿದೆ, ಅವ್ರಿಗೆ ಮಾತ್ರ ಸ್ವಲ್ಪ ಲಾಭದಾಯಕನೇ ಹೊರತು ನಷ್ಟನೇ. ಗದ್ದೆ ಈಗಲೂ ಮಾಡಿಸ್ತೀನಿ ಸರ್. ಹೌದಾ? ಗದ್ದೆ ಜಮೀನ ನಮ್ಮ ತಂದೆಯವರು ಮಾತನ್ನ ಹೇಳಿದ್ರು, ನಾನು ಹಿಂದೆ ಕೇಳಿದ್ದೆ ಇದ್ದಾಗ, ಇದ್ ಬರೀ ನಷ್ಟ ಆಗತ್ತೆ, ಈ ಗೋಳಿ ಈ ಮಳೆಗಾಲದಲ್ಲಿ ಹಿಂಗ್ ನೆನ್ಕೊಂಡು ಇದೆಲ್ಲ ಓಡೋದು ನಡೋದು ಏನಕ್ಕೆ, ಇದು ಬಿಟ್ಬಿಟ್ರೆ ಏನಾಗತ್ತೆ, ತೋಟ ಮಾಡಿದ್ರೆ ಏನಾಗುತ್ತೆ ಅಂತ. ಅವ್ರು ಒಂದ್ ಮಾತು ಹೇಳಿದ್ರು, ಬಹಳ ಕೃಷಿಕರು ಸರ್, ದೊಡ್ಡ ವ್ಯಕ್ತಿತ್ವ. ಒಂದ್ ಮಾತನ್ನ ಹೇಳಿದ್ರು, ಒಕ್ಕಲ ಮಗ ಆಗಿ ಆ ಜಮೀನನ್ನ ಇಟ್ಕೊಂಡ್ಮೇಲೆ ನೀನ್ ತಿನ್ನಕಾದ್ರೂ ಉಳುಮೆ ಮಾಡ್ಬೇಕು, ಲೋಕಕ್ಕೆ ಅನ್ನ ಕೊಡಕ್ಕೂ ಉಳುಮೆ ಮಾಡ್ಬೇಕು. ನೀನ್ ಮಾಡದೆ ಆದ್ರೆ ನಿನ್ಗೆ ಯಾಕೆ ಅದು ಜಮೀನು ಬಿಟ್ಬಿಡ್ಬೇಕು? ನೀನ್ ಜಮೀನ್ ಇಟ್ಕೊಂಡ್ರಿ ಅದನ್ನೇ ಹಾಕಿ ನೀನ್ ಉಳ್ದಲೆ ಮತ್ತೆ ಒಕ್ಕಲ್ ಮಗ ಆಗಿ ನೀನ್ ಡೆಪ್ಟಿ ಕಮಿಷನರ್ ಬಂದು ಉಡ್ತಾನ? ಲಾಭ ನಷ್ಟ ಲೆಕ್ಕ ಹಾಕೋಂಗಿಲ್ಲ ರೈತರದ್ದು. ಲೋಕಕ್ಕೆ ಅನ್ನ ಕೊಡಕ್ಕಾದ್ರೂ ಬೆಳಿಬೇಕು, ಲಾಭ ನಷ್ಟ ಲಾಭ ಬೇಕಾ, ಬೇರೆದನ್ನು ಜೊತೆಗೆ ಇಟ್ಕೋಬೇಕು, ಇದು ಒಂದೇ ಅಲ್ಲ, ಕೃಷಿ ಮಾಡ್ಬೇಕು ಅಂತ. ಹಾಗಾಗಿ ಅಷ್ಟು ವರ್ಷಗಳಿಂದ ಏನ್ ಖರ್ಚಾಗ್ತಾ ಇದೆ ಅಷ್ಟು ಆದಾಯ ಬರ್ದೇ ಹೋದ್ರು ಸಹಿತ, ಆದ್ರೆ ಕೃಷಿ ಮಾಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಗದ್ದೆಯನ್ನ ಆಗಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಆ ಹಸಿರು ನೋಡೋದಕ್ಕೆ ಚಂದ ಸರ್. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳ್ತೀನಿ. ಈಗ ಸಾವಿರಾರು ಎಕರೆ ನಮ್ಮಲ್ಲಿ ತಾಲೂಕಿನಲ್ಲೇನೆ ಸಾವಿರಾರು ಎಕರೆ ನಟ್ಟಿ ಮಾಡೋದಲ್ಲೇನೆ ಬಿಟ್ಬಿಟ್ಟಿದ್ದಾರೆ, ಗದ್ದೆ ಉಳುಮೆ ಮಾಡ್ತಾ ಇಲ್ಲ. ಅದ್ರ ದುಷ್ಪರಿಣಾಮ ನಾವು ಎದುರಿಸ್ಬೇಕಾಗತ್ತೆ ಸರ್. ನಷ್ಟ ಇದೆ ಅನ್ನೋದು ಹೌದು, ನಷ್ಟನೇ, ಕೃಷಿ ಜಮೀನಿನ ನಷ್ಟ. ಅತ್ತ ನಾವು ಸ್ವಲ್ಪ ಗಮನ ಹರಿಸ್ಬೇಕು, ಇದನ್ನ ಸರಿಪಡಿಸಕ್ಕೆ ಏನ್ ಬೇಕು ಅನ್ನೋದನ್ನ ಮಾಡ್ಬೇಕು. ಈ ಗದ್ದೆ ಮಾಡೋದಿದೆಯಲ್ಲ ಸರ್, ಜೂನ್ ಇಂದ ನೀರ್ ನಿಲ್ಲುತ್ತೆ ಗದ್ದೆನಲ್ಲಿ. ಸಾವಿರಾರು ಎಕರೆ ನವೆಂಬರ್ ಡಿಸೆಂಬರ್ ನಲ್ಲಿ ಗದ್ದೆ ಕೊಯ್ಲಲ್ಲೇ ನೀರನ್ನು ಹೊಡೆಯುತ್ತೆ. ಈ ಸತತವಾಗಿ 7 ತಿಂಗಳುಗಳ ಕಾಲ ಇಡೀ ಬೈಲ್ನಲ್ಲಿ ನೀರು ನಿಂತಿರುತ್ತೆ ಸರ್, ಎಲ್ಲ ಕಡೆನೂ. ಅದು ಎಷ್ಟು ಭೂಮಿಗೆ ನೀರು ಇಂಗುತ್ತೆ, ಜಲಚರಗಳು ಅದರಲ್ಲಿ ಜೀವನ ಮಾಡ್ತವೆ, ಪಕ್ಷಿಗಳಿಗೆ ಎಲ್ಲದಕ್ಕೂ ಸಿಗುತ್ತೆ. ಕೃಷಿ ಮಾಡೋರಿಗೆ ಮೀನ್ ಹಿಡ್ಕೊಂಡ್ ತಿನ್ನಕ್ಕೂ ಸಿಗುತ್ತಲ್ಲ. ಆ ಹಸಿರು ತಿರ್ಗಾಡೋದಕ್ಕೂ ಕಣ್ಣಿಗೂ ಒಳ್ಳೇದು ಹಸಿರು, ಜೊತೆಗೆ ಒಳ್ಳೆ ಅಲ್ಲಿ ಏನು ಬೆಳಗ್ಗೆ ಒಂದು ನೀರು ನೋಡ್ಕೊಂಡ್ ಬಂದ್ರೆ ಒಳ್ಳೆ ವಾತಾವರಣದಲ್ಲಿ ವಾಕ್ ಮಾಡ್ದಂಗೆ ಆಗುತ್ತೆ. ಅದೆಲ್ಲದೂ ಕೂಡ ಒಳ್ಳೇದಿದೆ. ಅದರಲ್ಲಿ ಡಿಸೆಂಬರ್ನಲ್ಲಿ ನೀರು ಹೊಡಿತಾರೆ ಗದ್ದೆ ಕೊಯ್ಲಿಗೆ, ಅದು ಮುಂದಿನ ಮಾರ್ಚ್ ವರೆಗೂ ಸ್ವಲ್ಪನೇ ನೀರು ಹನಿ ಹನಿಯಾಗಿ ಹಳ್ಳನ ಸೇರ್ಕೊಂಡು ಜಲಮೂಲ ಅದು ಸೇರುತ್ತೆ ಸರ್. ಈಗ ಒಬ್ಬರು ನಾಟಿ ಮಾಡೋದನ್ನ ಬಿಟ್ರೆ, ಜಮೀನನ್ನು ಹಾಳು ಬಿಟ್ರೆ, ಆದ್ರೆ ಕೆಳಗಡೆಯವರು ಮೇಲ್ಗಡೆಯವರು ಇಬ್ರು ಅನಿವಾರ್ಯವಾಗಿ ಹಾಳು ಬಿಡ್ಬೇಕಾದ ಪರಿಸ್ಥಿತಿ ಸರ್. ಯಾಕೆಂದ್ರೆ ಇಡೀ ಬೈಲ್ ಸಾగు ಮಾಡಿದ್ರೆ ಮಾತ್ರ ಸಾಗುವಳಿ ಆಗುತ್ತೆ. ಹಾಗಾಗಿ ಇವತ್ತು ಏನು ನೀರಿಂದು ಕೊರತೆ ಇದೆ, ಜಲಕ್ಷಾಮ ಇದೆ, ಇದಕ್ಕೆ ಗದ್ದೆ ನಾಟಿ ಮಾಡೋದನ್ನ ಕೈ ಬಿಟ್ಟಿರೋದು ಕಾರಣ. ಮುಂದೆ ಅದು ಬಹಳ ದುಷ್ಪರಿಣಾಮ ಆಗ್ಬೋದು ಅನ್ನುವಂಥದ್ದು. ಆದ್ರೆ ನಷ್ಟ ವೀಕ್ಷಕರಿಗೆ ಅನ್ನಿಸ್ಬೋದು, ರೈತರಿಗೆ ಅನ್ನಿಸ್ಬೋದು. ನಷ್ಟ ಇವ್ರಿಗೇನೋ ಬೇರೆ ಎಲ್ಲೋ ಇಲ್ಲಿ ದುಡಿಮೆ ಮಾಡ್ಕೊಂಡು ಅಲ್ಲಿಂದ ಮಾಡ್ಬಿಡ್ತಾರೆ, ಹೇಳ್ತಾರೆ, ಮಾಡೋದ್ ಕಷ್ಟ, ಜನ ಸಿಕ್ಕಲ್ಲ, ನಷ್ಟಕ್ಕೆ ಯಾಕೆ ಮಾಡಬೇಕು ಅಂತ. ಸರ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಒಂದು ಉಪಬಂಧ ಇದೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ
ಯಾವುದೇ ಜಮೀನನ್ನು ಕೃಷಿ ಜಮೀನನ್ನು ಉಳುಮೆ ಮಾಡದೆ ಹೋದ್ರೆ ಅಸಿಸ್ಟೆಂಟ್ ಕಮಿಷನರ್ ಅವರು ಆ ಜಮೀನನ್ನ ಉಳುಮೆಯನ್ನ ಮಾಡಿಸ್ಬೇಕು ಅನ್ನೋದಿದೆ ಸರ್. ಅವರು ಉಳುಮೆ ಮಾಡಿಸಿ ಎಷ್ಟು ಖರ್ಚಾಗಿ ಬಂದಂತದ್ದು ಏನು ಪೈರನ್ನ ಮಾರಾಟ ಮಾಡಿ ಖರ್ಚು ಎಷ್ಟಾಗಿರುತ್ತೆ ಅದನ್ನ ಕಳೆದು ಉಳಿಕೆದನ್ನ ಆ ರೈತನಿಗೆ ಕೊಡ್ಬೇಕು ಅನ್ನೋದಿದೆ. ಇವತ್ತಿನವರೆಗೂ ಆ ಸೆಕ್ಷನ್ ತುಕ್ಕತ್ತಿದೆ ಸರ್. ರೈತರು ಅದನ್ನ ಕೇಳ್ಬೇಕು ಮಾಡಿಸಿ ಅಂತ. ರೈತರು ಹೋರಾಟಗಾರರು ಅದನ್ನ ಕೇಳ್ಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಒಪ್ಪಂದ ಇದೆಯಲ್ವಾ, ಚಲಾಯಿಸಿ ಮಾಡಿಸ್ಕೊಡಿ ಅಂತ. ಸರ್ಕಾರದ ಇನ್ನೇನ್ ಕೆಲಸ ಆಗಿರ್ಬೇಕು ಸರ್, ಮಾಡ್ಬೇಕಲ್ವಾ? ಈಗ ಜಮೀನನ್ನು ಹಾಳು ಬಿಡ್ತಾರೆ ಅಂದ್ರೆ ಬಿಟ್ಕೊಂಡ್ಲಿ ಅಂತ ಬಿಟ್ಬಿಟ್ರೆ ಅದನ್ನ ಯಾಕೆ ಬಿಟ್ಟಿದ್ದಾರೆ ಸರ್? ಏನಿಲ್ದೇ ಇದ್ರು ಜೀವನ ಮಾಡ್ಬೋದು, ತಿನ್ನಕ್ ಅನ್ನ ಬೇಕೇ ಬೇಕು. ರೈತರು ಕೃಷಿ ಮಾಡ್ಲೇಬೇಕು. ರೈತರು ಅದರಿಂದ ವಿಮುಖರಾಗಿದ್ದಾರೆ ಅಂತಂದ್ರೆ ಕಾರಣವನ್ನ ಪತ್ತೆ ಹಚ್ಚಿ ಅದನ್ನ ಕೃಷಿ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ಕಾಯ್ದೆಗಳಿದೆ, ಜಾರಿಗೆ ತರಬೇಕು ಸರ್ಕಾರ. ವಿಶೇಷವಾಗಿ ಈಗ ಸರ್ಕಾರ ಬೆಳೆದ ಬೆಳೆಗೆ ಒಂದು ಒಳ್ಳೆ ಬೆಲೆನೂ ಕೊಡಲ್ಲ. ಯಾರಿಗೆ ಹಾಳು ಬಿಟ್ಟಿರ್ತಾರೆ ಅದನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ, ನೀವು ಹೇಳಿದ್ರಿ ವಾಪಸ್ ತಗೊಂಡ ಇನ್ನೊಂದು ಆ ಥರದ್ದಾರು ಮಾಡ್ಬೋದು. ಈಗ ನೋಡಿ, ಒಂದು 3,000 ರೂಪಾಯಿ 3,500 ರೂಪಾಯಿ ಒಂದು ಕ್ವಿಂಟಲ್ ಭತ್ತಕ್ಕೆ ಕೊಟ್ಟರೆ ಇಲ್ಲೇ ಭತ್ತ ಬೆಳೀತಾರೆ. ಸರ್ಕಾರನೇ ತಗೊಬಿಡ್ಲಿ ನೇರವಾಗಿ, ಆಮೇಲೆ ಕಡಿಮೆಲಿ ಯಾರಿಗೆ ಅಕ್ಕಿ ಇದೆಲ್ಲ ಕೊಡ್ಲಿಬೇಕು ಅಲ್ವಾ? ಓಕೆ ಸರ್. ಆಮೇಲೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಕೇಳ್ಬಾರ್ದು, ಹಿಂದಿನಿಂದನೂ ಇತ್ತು ಒಂದೇ ಕಾನೂನು ಅಂತ, ಎಲ್ಲರೂ ಏಕರೂಪ ಕಾನೂನು ಅಂತ ಮಾಡ್ತೀವಿ, ಇನ್ನೊಂದು ಏನೆಲ್ಲ ಇದೆ. ಆದರೆ ಇವತ್ತಿನ ದಿನ ಒಂದು ಏನಾದ್ರು ಒಂದು ತಪ್ಪಿತಸ್ಥ ಇದ್ದರೆ, ಅವನು ಮಧ್ಯಮ ವರ್ಗದನೋ ಕೂಲಿ ಕಾರ್ಮಿಕನೋ ಆಗಿದ್ದರೆ ಅವನ್ನ ನಮ್ಮ ಹಳ್ಳಿಲೆಲ್ಲ ಬೆರೆಸಾಡ್ಕೊಂಬರ್ತಾರೆ. ಆದರೆ ಶ್ರೀಮಂತ ಮಾಡಿದ ತಪ್ಪಿಗೆ ಅವರು ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ, ಇನ್ನು ಇಲ್ಲಿದ್ದಾರೆ ಅಲ್ಲಿದ್ದಾರೆ. ಪೊಲೀಸರೇ ಹೊರಗಡೆ ನಿಂತು ಕಾಯುವಂಥ ಸ್ಥಿತಿ ಆಗಿದೆ. ಈಗ ಒಂದು ಊರಲ್ಲಿ ಒಬ್ಬನ ಮನೇಲಿ ತೊಂದರೆ ಆಗಿದ್ರೆ ಕನಿಷ್ಠ 30 ಜನ ಪೊಲೀಸ್ ಬಂದು ಸುತ್ತಮುತ್ತ ಮನೇಲಿದ್ದರನ್ನೆಲ್ಲ ತಗೊಂಡೋಗಿ ಹಿಂಸೆ ಮಾಡಿ ಹೊಡೆದು ಏನೇನೋ ಆಗುತ್ತೆ. ಈಗ ಕಾನೂನು ಶ್ರೀಮಂತರಿಗೆ ಬಡವರಿಗೆ ಬೇರೆ ಬೇರೆನಾ ಸರ್? ಇಲ್ಲ, ಖಂಡಿತವಾಗೂ ಆ ರೀತಿ ಇಲ್ಲ. ಎಲ್ಲ ಭಾರತೀಯ ನಾಗರಿಕರಿಗೆ ಒಂದೇ ಕಾನೂನು ಸರ್. ಅದು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ನ್ಯಾಯಾಲಯಗಳ ನಡವಳಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದೇ ಕಾನೂನು. ಆದ್ರೆ ಈ ಪರ್ಸನಲ್ ಲಾಸ್ ಏನಿದೆಯಲ್ಲ, ಒಂದು ಆಸ್ತಿಯ ವಾರಸುದಾರಕ್ಕೆ, ಮದುವೆಗೆ ಸಂಬಂಧಪಟ್ಟಂತೆ, ದತ್ತುಗೆ ಸಂಬಂಧಪಟ್ಟಂತೆ, ವಿಲ್ಲಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಸಕ್ಸೆಷನ್ಗೆ ಸಂಬಂಧಪಟ್ಟಂತೆ ಅವುಗಳು ಮಾತ್ರ ಪರ್ಸನಲ್ ಲಾಸು. ಹಿಂದೂಗಳಿಗೆ ಒಂದು ಈ ಹಿಂದೂ ಮ್ಯಾರೇಜ್ ಆಕ್ಟು, ಹಿಂದೂ ಸಕ್ಸೆಷನ್ ಆಕ್ಟು, ಹಿಂದೂ ಅಡಾಪ್ಷನ್ ಆಕ್ಟು, ಈ ರೀತಿಯದ್ ಬರ್ತದೆ ಹಿಂದೂಗಳಿಗೆ. ಮಹಮ್ಮಡನ್ಸ್ಗೆ ಮಹಮ್ಮಡನ್ ಸಕ್ಸೆಷನ್ ಆಕ್ಟು, ಮಹಮ್ಮಡನ್ ಮ್ಯಾರೇಜ್ ಆಕ್ಟು, ಇದೆಲ್ಲದು ಬರುತ್ತೆ. ಮತ್ತೆ ಯಾರು ಹಿಂದೂನೂ ಅಲ್ಲ, ಯಾರು ಮುಸ್ಲಿಮೂ ಅಲ್ಲ, ಅವರಿಗೆ ಸ್ಪೆಷಲ್ ಆಕ್ಟ್ ಇದೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ, ಇಂಡಿಯನ್ ಮ್ಯಾರೇಜ್ ಆಕ್ಟು. ಅದು ಕ್ರಿಶ್ಚಿಯನ್, ಪಾರ್ಸಿ ಅವರೆಲ್ಲ ಇದ್ದಾರೆ, ಅವರಿಗೆ ಅನ್ವಯ ಆಗುತ್ತೆ. ಯೂನಿಫಾರ್ಮ್ ಕಾಮನ್ ಸಿವಿಲ್ ಕೋಡ್ ತರ್ತಕ್ಕಂಥದ್ದು ಅನ್ನೋದು ಇದೆಯಲ್ಲ, ಅದು ಕ್ರಿಮಿನಲ್ಗೆ ಇದೆ, ಅಪರಾಧಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಪರ್ಸನಲ್ ಲಾಗಳಿಗೆ ಮಾತ್ರ ಒಂದನ್ನೇ ತರಬೇಕು ಅನ್ನುವಂಥದ್ದು ಇದೆ. ಅಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ, ತರ್ಬೇಕು, ಹೌದು, ಯಾವ್ದನ್ನ ತರಬೇಕು ಅಂತ. ಹಿಂದೂಗೆ ಸಂಬಂಧಪಟ್ಟಂತೆ ಈಗ ಹಿಂದೂ ವಾರಸುದಾರಿಕೆ ಕಾಯ್ದೆ ಇದೆ, ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ. ಕ್ರಿಶ್ಚಿಯನ್ಗೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇದೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಇದೆ, ಭಾರತೀಯ ಉತ್ತರಾಧಿಕಾರಿ ಅದು, ಮಹಮ್ಮಡನ್ಸಿಗಿದೆ. ಇವು ಮೂರರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು? ಹಿಂದೂದ್ ಮಾಡ್ಕೊಂಡ್ರೆ ಅವ್ರ ಜೇನಿಗೆ ಆಗಲ್ಲ ಅಂತ, ಸಕ್ಸೆಷನ್ ಆಕ್ಟ್ ನ ಮಾಡ್ಕೊಂಡ್ರೆ ಕ್ರಿಶ್ಚಿಯನ್ಗೆ ಏನು ಅನ್ವಯ ಆಗುತ್ತೆ ಅದನ್ನ ಮಾಡ್ಕೊಂಡ್ರೆ ಇವರು ಹಿಂದೂಗಳು ಮುಸ್ಲಿಮ್ರು ಅವ್ರ 7 ಜನ ಬಿಟ್ಕೊಡ್ಬೇಕು. ಇದ್ರ ಮಧ್ಯದಲ್ಲಿ ಯಾವ ರೀತಿ ಮೂರು ಗುಂಪಿಗೆ ಆಗುವಂತದ್ದು ತರ್ತಾರೆ ಅನ್ನೋದನ್ನ ನೋಡ್ಬೇಕು. ಓಕೆ ಸರ್, ಸಮಯ 1 ಗಂಟೆ ಆಗ್ತಾ ಬಂತು. ಶಾರ್ಟ್ ಆಗಿ ಮಾತಾಡ್ತೋಗೋಣ. ಈ ಕೊಡಗಿನ ವಿದ್ಯಾರ್ಥಿ ಈ ಕೇಸು ಏನು ಅನ್ಸಲ್ವಾ ಸರ್? ಅದು ಜಾತಿ ಧರ್ಮ ಕಟ್ಟಂಥದ್ದು. ಒಂದು ಮರ್ಡರ್ ಆದರೆ ಅದು ಜಾತಿ, ಇಂಥ ಜಾತಿ ಆದರೆ ಇಂಥ ಜಾತಿ ಆದರೆ ಅಂತೆಲ್ಲ ಈ ಥರ ಎಲ್ಲ ಇದೆ. ಮರ್ಡರ್ ಅಂದ ತಕ್ಷಣ ಅದು ಮರ್ಡ್ರೆ, ಅದು ಯಾವ ಜಾತಿಯರಾಗಲಿ ಒಂದು ಹೆಣ್ಮಗಳು. ಅದಕ್ಕೆಲ್ಲ ಇವತ್ತು ಧರ್ಮ, ರಾಜಕೀಯ ಪಕ್ಷಗಳು ಬೇರೆ ಬೇರೆ ಎಲ್ಲ ಒಂದು ಬಣ್ಣ ಕಟ್ತಾರಲ್ಲ ಸರ್, ಅದು ಏನ್ ಅನಿಸ್ತದೆ ಸರ್? ಸರ್, ಅದು ಅವ್ರವ್ರ ಕೆಲಸ ಸರ್. ಒಂದು ಜೀವವನ್ನ ಹತ್ಯೆ ಮಾಡ್ತಕ್ಕಂಥದ್ದು ಮರ್ಡರ್ ಅಂತ ಅಂದ್ರೆ ಉದ್ದೇಶಪೂರ್ವಕವಾಗಿ ಪ್ರಿಪೇರ್ ಆಗಿ ಪ್ರೇರಣೆ ಇಟ್ಕೊಂಡು ಒಂದು ಹತ್ಯೆಯನ್ನ ಮಾಡಿದ್ರೆ ಮಾತ್ರ ಅದು ಮರ್ಡರ್ ಆಗತ್ತೆ. ಏನೋ ಉದ್ದೇಶ ಇಲ್ದಲೇನೆ ಏನೋ ಮಾಡಕ್ ಹೋಗಿ ಆದ್ರೆ ಅದು ಬರೀ ನರಹತ್ಯೆ, ಮಾನವ ನರಹತ್ಯೆ ಅಂತ ಆಗುತ್ತೆ ಸರ್. ಮರ್ಡರ್, ಕಲ್ಪಬಲ್ ಹೋಮಿಸೈಡ್ ಅಂತಾರೆ. ಆ ರೀತಿದು ಯಾರು ಮಾಡಿದ್ರು ಅದು ನರಹತ್ಯೆ ಮಾಡಿದ್ರೆ ಅದು ಮರ್ಡರ್ ಅಂತ ಆಗ್ತದೆ. ಆ ಮರ್ಡರ್ ಆದಂತ ಸಂದರ್ಭದಲ್ಲಿ ಸಂಬಂಧಿಕರುಗಳು, ಅವ್ರ ಕಡೆಯವರು, ಪಕ್ಷಗಾರರು ಅಥವಾ ಕುಟುಂಬಸ್ಥರು, ಜಾತಿಯಸ್ಥರು, ಇವರೆಲ್ಲರೂ ಭಿನ್ನವಾಗಿ ಅದನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ ಸರ್.
ಅದು ಸುಮ್ಮನೆ ಆಗಲ್ಲ. ನೋಡಿದಾಗ ಸ್ವಲ್ಪ ರೋಷ ಬರುತ್ತೆ. ಅದು ಯಾರೇ ಆಗಿರ್ಬೋದು, ಯಾವ ಧರ್ಮದರೇ ಆಗಿರ್ಬೋದು ಅವರು. ಮತ್ತೆ ಜೊತೆಯಲ್ಲಿ ಕೆಲವು ಸಂಘ ಸಂಘಟನೆಗಳು, ಗುಂಪು, ಪಕ್ಷ ಏನಿರುತ್ತೋ ಅವುಗಳನ್ನ ಬೆಳೆಸುವಾಗ ಇದು ನೀರು ಗೊಬ್ಬರ ಆಗುತ್ತೆ ಸರ್. ಅದ್ ಮಾಡೇ ಮಾಡ್ತಾರೆ. ಆದ್ರಿಂದ ನಾವೇನು ಪಾಠ ಕಲ್ಸಕ್ ಸಾಧ್ಯ, ಅದರಿಂದ ನಾವೇನು ಲಾಭ ಪಡ್ಕೊಳಕ್ ಸಾಧ್ಯ, ನಮ್ಮ ಸಂಘಟನೆಯನ್ನ ಅದರಿಂದ ಬಲಪಡಿಸಕ್ ಯಾಕೆ ಸಾಧ್ಯ, ಯಾವ್ದು ಅನುಕೂಲ ಆಗುತ್ತೆ, ಯಾವ ಇಶ್ಯೂನ ನಾವು ಪ್ರಯೋಜನಕ್ಕೆ ಪಡ್ಕೊಳ್ಳೋಣ ಅನ್ನುವಂಥದ್ದು ಸಹಜವಾಗಿ ಬರುತ್ತೆ ಸರ್. ಅದು ನಿರಂತರ, ಅದನ್ನು ಹೋಗಲಾಡ್ಸಕ್ ಸಾಧ್ಯ ಇಲ್ಲ ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ. ಓಕೆ ಸರ್. ಈಗ ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಲಾಯರು ಮತ್ತು ಅವ್ರ ಲಾಯರು ಬುಕ್ ಆಗಿಬಿಟ್ಟಾರೆ, ಹಾಗಾಗಿ ನಮ್ಮ ಕೇಸನ್ನ ಅವರು ಇನ್ನೊಬ್ರು ಲಾಯರು ನಮ್ಮ ಲಾಯರು ಬುಕ್ ಆಗಿ ಕೇಸೆ ಪುಸ್ತಕ ಅಂತಾರಲ್ಲ, ಹಿಂಗೆ ಆ ಥರ ಮಾಡ್ತಾರೆ. ಈ ಲಾಯರ್ ಬುಕ್ ಆಗೋದಂತ ಉಂಟಾ? ಈ ಬಹಳ ಜನಿಗೆ ಅದೊಂದು ತಲೆ ಒಳಗಡೆ ಇದೆ ಸರ್. ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ. ನಾನು ಅದ್ರ ಒಳಗಡೆ ಇರೋನು 30 ವರ್ಷ ನಾನು ವಕೀಲ ವೃತ್ತಿ ಮಾಡ್ತಾ ಇರೋನು. ದುಡಿಮೆನೇ ಮುಖ್ಯ ಅಂತ ಇಟ್ಕೊಂಡನಲ್ಲ, ನನ್ ಸಾಮಾಜಿಕ ಕಳಕಳಿ ಇರುವಂತವನು, ಸೇವೆಯನ್ನ ಒಂದು ಭಾಗದಲ್ಲಿ ಮಾಡ್ತೀನಿ ಸರ್. ನಾನು ಒಳಗಡೆ ಇರೋದ್ರಿಂದ ನನಗೆ ಗೊತ್ತಿರುವಂತದ್ದನ್ನ ಹೇಳ್ತೀನಿ ಸರ್. ಲಾಯರ್ ಹತ್ರ ಒಂದು ಪ್ರಕರಣವನ್ನ ವಹಿಸಿದ್ರೆ ಅವ್ರ ಮೇಲೆ ಪೂರ್ಣವಾದ ನಂಬಿಕೆಯನ್ನ ಇಡಬೇಕು, ಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು, ದಾಖಲಾತಿಯನ್ನ ಕೊಡಬೇಕು, ನಂಬಿಕೆ ಇಟ್ಟು ಅವರಿಂದ ಕೆಲಸ ತಗೋಬೇಕು. ಲಾಯರು ಬುಕ್ ಆಗ್ತಾರೆ ಅಂತ ಅನ್ನೋದು ಒಂದು ತಪ್ಪು ಅಭಿಪ್ರಾಯ ಸರ್. ಈಗ ನಮ್ಮಲ್ಲಿ ಏನು ಅಂದ್ರೆ ವೃತ್ತಿ ಮಾಡಿದ್ರೆ ಸರ್, ಒಂದು ಬೋರ್ಡ್ ಹಾಕೊಳ್ಬೇಕಾದ್ರೂ ಒಂದು ಅಳತೆ ಸೀಮಿತವಾಗಿದೆ, ಒಂದು ಚಿಕ್ಕ ಬೋರ್ಡ್, ಅಡ್ವರ್ಟೈಸ್ಮೆಂಟ್ ಇಲ್ಲ. ಲಾಯರ್ ಹತ್ರ ಪ್ರಕರಣ ಬರಬೇಕು, ಕಕ್ಷಿಗಾರರು ಬರಬೇಕು ಅನ್ನೋದಿದ್ರೆ ಒಬ್ಬರ ಬಾಯಿಂದ ಬಾಯಿಗೆ ಹೇಳಿ ಕಕ್ಷಿಗಾರರು ಅವ್ರಿಗೆ ಏನೊಂದು ಕೆಲಸವನ್ನ ಮಾಡ್ಕೊಟ್ಟಿರ್ತಾರೋ ಲಾಯರು, ಅವ್ರು ಇನ್ನೊಬ್ಬರಿಗೆ ಹೇಳಿ ಅವ್ರ ಪರವಾಗಿಲ್ಲ ಇವ್ರ ಪರವಾಗಿಲ್ಲ ಇವ್ರು ಮಾಡಿಕೊಟ್ರು ಅಂತ ಆ ಬಾಯಿಂದ ಬಾಯಿಗೆ ಹೋದದ್ರಿಂದ ಮಾತ್ರ ಬರ್ತವೆ ಹೊರತು ಯಾವುದೇ ಜಾಹೀರಾತು ಇಲ್ಲ. ಹಾಗಾಗಿ ಈ ವಕೀಲರಿಗೆ ಏನು ಅಂತಂದ್ರೆ, ಎದುರುಗಡೆಯರ ಸಂಬಂಧಿಕರಾಗಿರ್ಬೋದು, ಎದುರುಗಡೆಯರ ಪರಿಚಿತರಾಗಿರ್ಬೋದು, ಎದುರುಗಡೆಯರ ಸ್ನೇಹಿತರಾಗಿರ್ಬೋದು, ಪ್ರಕರಣವನ್ನ ವಹಿಸಿದ ಮೇಲೆ ಫೀಸ್ ಕೊಟ್ಟಿದ್ದಾರೆ, ವಕಾಲತ್ತು ಕೊಟ್ಟಿದ್ದಾರೆ ಅಂದ್ರೆ ಅವರ ಕಕ್ಷಿಗಾರರ ಹಿತಾಸಕ್ತಿ ಕಾಪಾಡೋದೇ ಪ್ಯಾರಾಮೌಂಟ್, ಅದಕ್ಕಿಂತ ದೊಡ್ಡದಿಲ್ಲ. ಬುಕ್ ಆಗಲ್ಲ ಸರ್, ಯಾರು ಆಗಲ್ಲ. ಹೊರ ಪ್ರಪಂಚಕ್ಕೆ ಹಾಗೆ ಕಾಣಿಸುತ್ತೆ, ಹಾಗನ್ಸುತ್ತೆ, ಅದು ತಪ್ಪು ಅಭಿಪ್ರಾಯ. ಎದುರುಗಡೆ ಕೋಟಿ ಕೊಟ್ಟರು ಲೆಕ್ಕಕ್ಕೆ ಬರಲ್ಲ ಸರ್. ನಮ್ ಗೆಲುವು ಅನ್ನೋದು ಮುಖ್ಯ ಅಂತ. ಆ ಗೆಲುವು ಇದೆಯಲ್ಲ, ಅದರಲ್ಲೇ ಸಂಭ್ರಮಿಸ್ತಾರೆ, ಅದರಲ್ಲೇ ತೃಪ್ತಿ ಇರ್ತದೆ. ಕಕ್ಷಿಗಾರರ ಹತ್ರ ಕಡಿಮೆ ಫೀಸು, ಎದುರುಗಡೆನೇನೋ ಜಾಸ್ತಿ ಕೊಟ್ಬಿಡ್ತಾನೆ ಅನ್ನೋ ತರ. ಅದು ಹೇಳ್ಬೇಕು ಅಂತಂದ್ರೆ ನೊಣ ತಿಂದು ಜಾತಿ ಕೆಡಿಸ್ಕೊಂಡಂಗೆ ಅಂತ ಹೇಳ್ಬೋದು ಸರ್, ಆಡು ಭಾಷೆನಲ್ಲಿ ಹೇಳ್ಬೇಕು ಅಂತಂದ್ರೆ. ಈಗ ನೀವು ಯಾವುದೋ ನನ್ನ ಪರಿಚಯ ಅಂತೇಳಿ ಹೇಳ್ಬಿಟ್ಟು ನನ್ನ ಹತ್ರ ಇರುವ ಪ್ರಕರಣದಲ್ಲಿ ನೀವೇನಾದ್ರೂ ಲಾಭ ಪಡ್ಕೊಳಕ್ ನೋಡಿ, ನಾನು ನಿಮಗೆ ಒಂದು ದಿವಸ ಒಂದು ಪ್ರಕರಣದಲ್ಲಿ ಏನಾದ್ರೂ ಹಗುರವಾಗಿ ಬಿಟ್ಕೊಟ್ಟಿದ್ರೆ ಸರ್, ನಿಮ್ದೇ ಪ್ರಕರಣ, ನಿಮ್ಗೆ ಸಂಬಂಧಪಟ್ಟ ಪ್ರಕರಣ ಬರುವಾಗ ನನ್ನನ್ನ ಒಬ್ಬ ಲಾಯರು ಅಂತ ನೀವು ನಂಬೋದೇ ಇಲ್ಲ. ಇವನೇನು, ನಾನು ಇವನ್ ಕೈಲಿ ಮಾಡಿಸಿದ್ದೆ ಬಿಡಿ, ಇವನಿಗೆ ಕೊಡೋದಲ್ಲ ಅಂತೀರಿ. ನಷ್ಟ ಯಾರಿಗೆ ಸರ್? ಹಾಗಾಗಿ ಒಬ್ರಿಂದ ಒಬ್ರಿಗೆ ಬರ್ಬೇಕಾದ್ರಿಂದ ಮಾತಿನಲ್ಲೇನೆ ವಕೀಲ ವೃತ್ತಿ ಕಟ್ಕೋಬೇಕಾಗಿರೋದ್ರಿಂದ ಯಾರು ಸಹ ಅದನ್ನ ಬಿಟ್ಕೊಡಕ್ ಸಿದ್ಧರಿರೋದಿಲ್ಲ. ಯಾರ ಮನಸ್ಸಿನಲ್ಲಿದೆ ಅದನ್ನ ಸಂಪೂರ್ಣವಾಗಿ ತೊಡೆದು ಹಾಕ್ಬಿಡಿ ಬುಕ್ ಆದ್ರು ಅನ್ನುವಂಥದ್ದು, ಅದು ಸುಮ್ಮನೆ ವೃಥ ಮಾಡುವಂತ ಆರೋಪ ಅಂತ ನನ್ನ ಪ್ರಾಮಾಣಿಕ ಅಭಿಪ್ರಾಯ ಸರ್. ಈಗ ನಿಮ್ದು ವಕೀಲರ ಸಂಘ, ಅದು ಒಂದು ಸಂಘ, ಒಂದು ರಿಜಿಸ್ಟರ್ಡ್, ಎಲ್ಲ ಸರಿ. ಈ ವಕೀಲರುಗಳಿಗೆ ತೊಂದರೆ ಆದರೆ ಮಾತ್ರ ನೀವು ಒಂದು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಬೇರೆ ಎಲ್ಲ ಮಾಡ್ತೀರಿ. ಆದರೆ ಬೇರೆ ಸಂಘ ಸಂಸ್ಥೆಗಳು, ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಕೆಲವು ಪ್ರಕರಣಗಳು ನಡೀತಾ ಇರುತ್ತೆ, ಯಾರು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾಕೆ ಸರ್ ವಕೀಲರುಗಳ ಸಂಘ ಒಂದು ಜೊತೆ ಸೇರಲ್ಲ? ಈಗ ಬಹಳಷ್ಟು ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತಹದ್ದು, ವಿರೋಧಿಸುವಂತಹದ್ದು ಸಂದರ್ಭದಲ್ಲಿ ವಕೀಲರ ಸಂಘಕ್ಕೂ ಸಹ ಎಲ್ಲ ಸಂಘಕ್ಕೂ ಮನವಿ ಮಾಡಿದ ಹಾಗೆ ಮಾಡಿದ್ದಿದೆ. 30 ವರ್ಷದಲ್ಲಿ ನಾನು ನೋಡಿರುವ ಹಾಗೆ ಸಂಘದ ಸದಸ್ಯ, ಚಿಕ್ಕಮಗಳೂರು ವಕೀಲರ ಸಂಘದ ಸದಸ್ಯನಾಗಿ ನೋಡಿದ್ದೇನೆ. ಸಾರ್ವಜನಿಕರು ಏನು ಪ್ರೊಟೆಸ್ಟ್ಗೆ ಕರೆಯನ್ನು ನೀಡಿರ್ತಾರೆ, ಆ ಸಂದರ್ಭದಲ್ಲಿ ಸಂಘದಲ್ಲಿ ಬೆಳಗ್ಗೆನೆ ಎಮರ್ಜೆಂಟ್ ಮೀಟಿಂಗ್ ಕರೆದು ಚರ್ಚೆಯನ್ನ ಮಾಡಿ ಯಾವುದಕ್ಕೆ ಪ್ರತಿಭಟಿಸಬೇಕು, ಯಾವುದಕ್ಕೆ ಪ್ರತಿಭಟಿಸಬಾರ್ದು, ಯಾವುದಕ್ಕೆ ಯಾವ ರೀತಿಯ ಪ್ರತಿಭಟನೆ ಮಾಡಬೇಕು, ಯಾವ ರೀತಿ ಖಂಡಿಸ್ಬೇಕು, ಕಾರ್ಯಕಲಾಪಗಳನ್ನ ನಡೆಸ್ಕೊಂಡು ಪ್ರತಿಭಟನೆ ಮಾಡೋದು ಹೇಗೆ, ಇಲ್ಲ ಅಲ್ಲಿಂದನೇ ವಿಮುಖರಾಗೋದು ಹೇಗೆ, ಅದಕ್ಕೆ ಸ್ಪಂದಿಸಿ ಸಂಘಟನೆಗಳಿಗೆ ಮುಖ್ಯವಾಹಿನಿನಲ್ಲಿ ಹೋದದ್ದು ಇದೆ ಸರ್, ಇದೆ. ಈಗ ಇತ್ತೀಚೆಗೆ ನೀವು ನೋಡ್ತೀರಿ, MLA ಇರ್ಬೋದು, MP ಎಲೆಕ್ಷನ್ ಇದರಲ್ಲಿ ಬಹಳ ದುಡ್ಡು ಖರ್ಚು ಮಾಡ್ತಾರೆ. ಹಣಕಾಸು ತಾಕತ್ತು ಯಾರಿಗಿದೆ ಅವನು ಗೆಲ್ತಾನೆ ಅಂತಾರೆ. ನಿಜನಾ ಸರ್ ಅದು? ಸರ್, ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆನಲ್ಲಿ
ಚುನಾವಣೆ ಅಂತ ಹೋಗ್ತಿದ್ದ ಹಾಗೇನೆ ಈಗ ಬಹುಸಂಖ್ಯೆಯ ಮತಗಳನ್ನ ಯಾರು ಪಡ್ಕೊಳ್ತಾರೆ ಅವ್ರು ಆಯ್ಕೆ ಆಗ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಬಹುಜನರು ಭ್ರಷ್ಟರಿದ್ದಾರೆ ಸರ್. ಇದು ಈ ಭ್ರಷ್ಟತೆಯಿಂದ ಹೊರಗಡೆ ಹೋಗ್ಬೇಕು. ಯಾರು ಭ್ರಷ್ಟರು ಅಂತಂದ್ರೆ ಈಗ ಕೆಲವರು ಮಂತ್ರಿಗಳು ಭ್ರಷ್ಟರು ಅಂತಾರೆ, ಇನ್ ಕೆಲವರು ಅಧಿಕಾರಿಗಳು ಭ್ರಷ್ಟರು ಅಂತಾರೆ. ಸರ್ ಸತ್ಯವಾಗಿ ಹೇಳಬೇಕು ಅನ್ನೋದಿದ್ರೆ ಜನರು ಭ್ರಷ್ಟರು ಬಹಳ ಇದ್ದಾರೆ ಸರ್. ಖಂಡಿತ. ಆ ಮಂತ್ರಿ ಇದಾದ್ರೂ ಅಸೀಮಿತವಾಗಿ ಅವರ ಅವಧಿ ಮಾತ್ರ, ಮಂತ್ರಿಗಿರಿಯ ಅವಧಿ ಮಾತ್ರ ಭ್ರಷ್ಟಾಚಾರ ಇವ್ರಗಳದ್ದು ಏನ್ ಭ್ರಷ್ಟ ಇದೆ ಅಧಿಕಾರಿಗಳದ್ದು ಸೇವಾವಧಿಯಲ್ಲಿ ಮಾತ್ರ ಅದು ಸೀಮಿತವಾಗಕ್ಕೆ ಸಾಧ್ಯ. ಸರ್ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಸಾರ್ವಜನಿಕರು. ಆ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಅಲ್ಲಿಗೆ ಬರುತ್ತೆ. ಏನಕ್ಕಾಗಿ ಅಂತಂದ್ರೆ ಈಗ ಬಹುಜನರು ಭ್ರಷ್ಟರಿರೋದ್ರಿಂದ ಬಹುಸಂಖ್ಯೆಯ ಮತವನ್ನ ತಗೋಬೇಕು ಅಂದ್ರೆ ಸರ್ ಗಾಂಧಿ ಪ್ರಪಂಚನೇ ಮಹಾತ್ಮ ಅಂತಂದ್ರು, ಸತ್ಯವಂತ ಅಂತಂದ್ರು ಸಹಿತ ಇವತ್ತು ಅವರು ಚುನಾವಣೆಗೆ ನಿಲ್ಲುವಂತ ಪರಿಸ್ಥಿತಿನಲ್ಲಿ ಠೇವಣಿ ತೆಗೆಯುವಂತ ಜನ ಬಹಳ ಇದ್ದಾರೆ ಸರ್. ಹೀಗಿರುವಾಗ ಬಹುಸಂಖ್ಯೆ ಓಟ್ ಬೇಕು ಅಂತಂದ್ರೆ ಆ ರೀತಿ ಆ ಮಾರ್ಗದಿಂದ ಪಡ್ಕೊಳ್ಳುವ ಓಟ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಆಮೇಲೆ ಜನಗಳು ಹೆಚ್ಚು ಬರಬೇಕು ಅನ್ನೋದಿದ್ರೆ ಅಂದ್ರೆ ಮತ ಬರ್ಬೇಕಂದ್ರೆ ಟ್ರೆಂಡ್ ಬರಬೇಕು. ಟ್ರೆಂಡ್ ಬರಬೇಕು ಅಂತಂದ್ರೆ ಇದೆಲ್ಲ ಇರಬೇಕು. ಆ ಜನ ಬರಬೇಕು. ಜನ ಬರೋದ್ರಿಂದ ಟ್ರೆಂಡ್ ಬರುತ್ತೆ. ಟ್ರೆಂಡ್ ಬಂದ್ರೆ ಮತ ಬರುತ್ತೆ. ಹಾಗಾಗಿ ಅದು ಪ್ರಜಾಪ್ರಭುತ್ವದಲ್ಲಿ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಒಂದು ನಿಯಂತ್ರಣದಲ್ಲಿ ಇರ್ಬೋದು ಸರ್. ಹಣ ಹೆಂಗ್ ಬೇಕು ಹಂಗೆ ಖರ್ಚು ಮಾಡಬಹುದು, ಎಗ್ಗಿಲ್ದೇನೆ. ಹೌದು, ಏನೇ ನಿಯಂತ್ರಣ. ಈಗ ಹೇಗೆ ಅಂತಂದ್ರೆ ಅದು ಭ್ರಷ್ಟಾಚಾರ ಅನ್ನೋದು ಇದೆಯಲ್ಲ ಸರ್, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀವಿ ಅಂತಂದ್ರೆ ಅದು ತಪ್ಪು ಅಭಿಪ್ರಾಯ ಸರ್. ಇದ್ದೇ ಇರ್ತದೆ. ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋ ಬೇರೆ ವ್ಯವಸ್ಥೆನಲ್ಲೂ ಇದೆ. ಈಗ ಗಡ್ಡ ಹೇಗೆ ಬರ್ತದೋ ಹಾಗೆ ಸರ್ ಅದು ಬರ್ತಾನೆ ಇರ್ತದೆ. ಬೆಳಿಗ್ಗೆ ಕೆರ್ಕೊಳ್ಳೋದು ಸ್ವಚ್ಛಗೊಳಿಸ್ಕೊಳ್ಳೋದು ಇರಲೇಬೇಕು. ನೀವು ಇನ್ನೂ ಒಂದು ಉದಾಹರಿಸ್ತೀನಿ ಸರ್. ಒಂದು ಮನೆನೇ RCC ಮನೆ ಆಗಿರ್ಬೋದು, ಎಲ್ಲೂ ನೀವು ತೆರೆದಲ್ಲೇ ಕಿಟಕಿ ಬಾಗ್ಲು ಎಲ್ಲದು ಹಾಕಿ ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ ಕಿಟಕಿ ಬಾಗ್ಲು ಹಾಕೊಂಡು ಹೊರಗಡೆ ಹೋಗಿರಿ ಸರ್. ಬೆಳಿಗ್ಗೆ ಸಂಜೆ ಮತ್ತೆ ಪೊರಕೆ ಹಿಡ್ಕೊಂಡು ಹೋಗೋದು ತಪ್ಪಲ್ಲ ಸರ್. ಅಲ್ಲಿಂದ ಬಂದಿರುತ್ತೆ ಧೂಳು, ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ. ಭ್ರಷ್ಟಾಚಾರನು ಅದೇ ರೀತಿ ನಿತ್ಯ ಸ್ವಚ್ಛಗೊಳಿಸ್ತಾನೆ ಇರ್ಬೇಕು. ಅದು ಮಾತ್ರ ಸಾಧ್ಯ. ನಿಯಂತ್ರಣಕ್ಕೆ ಇಡಕ್ ಸಾಧ್ಯ ಸರ್. ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನುಸ್ತು ಬರ್ತಾನೆ ಇರ್ತದೆ ಸರ್. ಈಗ ಚುನಾವಣೆಯಲ್ಲಿ ಹಿಂಗೆ ಒಂದ್ ಸತ್ಯ ಹೇಳಿ ಸರ್. ಮೊನ್ನೆ ನೀವು ವಕೀಲರ ಸಂಘದ ಅಧ್ಯಕ್ಷರಾದ್ರಿ, ದುಡ್ಡಿನ ಖರ್ಚಾಯ್ತಾ ಸರ್? ಸರ್ ಹಣ ಖರ್ಚು ಮಾಡ್ದಲ್ಲೇ ಯಾವ ಚುನಾವಣೆಯನ್ನು ಯಾರು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಮಗ್ಗಿಲಕ್ಕ ಯಾರು ಕೇಳಂಗಿಲ್ಲ, ಯಾರು ಹೇಳಂಗಿಲ್ಲ. ಅದು ವಾಸ್ತವ ಸತ್ಯ ಸರ್. ಆದ್ರೆ ಠೇವಣಿ ಹಣದವರೆಗೂ ಖರ್ಚು ಮಾಡ್ಲೇಬೇಕಲ್ಲ ಸರ್. ಅದಕ್ಕೂ ಹಣ ನಿಗದಿ ಇರುತ್ತೆ. ಓಕೆ ಸರ್. ಹಾಗಾದ್ರೆ ಈಗ ಈ ಕೊನೆಯದಾಗಿ ಈಗ ಇನ್ನೊಂದು ಇದೆ ನೋಡಿ. ಕೇಸ್ಗಳಲ್ಲಿ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಲಾಯರ್ ದುಡ್ಡು ತಗೊಳಲ್ಲ. ಯಾಕೆಂದ್ರೆ ಇನ್ಶೂರೆನ್ಸ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಂದದಲ್ಲ ಎಷ್ಟೋ ಪರ್ಸೆಂಟೇಜ್ ಓಕೆ. ಹಾಗಾಗಿ ಬೇರೆ ಕೇಸಲ್ಲಿ ಯಾಕೆ ಸರ್ ನಾನು ಗೆದ್ದು ಕೊಡ್ತೀನಿ ನಿಮ್ಗೆ ಯಾಕೆ ಗೆದ್ದ ಮೇಲೆ ದುಡ್ಡು ಕೊಡಿ ಅಂತ ಯಾಕೆ ಹೇಳಲ್ಲ? ಈಗ ಪ್ರಕರಣಗಳಲ್ಲಿ ಹೇಗಾಗ್ತದೆ ಅಂತಂದ್ರೆ ಸರ್, ಮೊದಲು ತಗೊಳ್ಳೋದ್ರನ್ನ ಕಡಿಮೆ ತಗೋತಾರೆ. ಮೊದಲೇ ಯಾವ್ದು ಫೀಸ್ ಬರ್ತದೋ ಈಗ ನಿಗದಿ ಇಷ್ಟೇ ಅಂತ ಅನ್ನೋದು ಇದೆಯಲ್ಲ ಸರ್, ಅದು ಫೀಸ್ ಇಷ್ಟು ಅನ್ನೋದನ್ನ ನಿಗದಿ ಮಾಡ್ಲಾಗಿರತ್ತೆ. ಅದು ಡಿಗ್ರಿನಲ್ಲೇ ಸೇರ್ಕೊಂಡ್ ಬಂದಿರುತ್ತೆ. ಅಷ್ಟೇ ತಗೋಬಹುದು ಅಥವಾ ಜಾಸ್ತಿ ತಗೋಬಹುದು. ಒಂದು ವಿಷಯ ಹೇಳ್ತೀನಿ ಸರ್, ಈ ದೇಶದಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ನಂದು ಫೀಸು ಅಂತ ಹೇಳಿ ಅಧಿಕೃತವಾಗಿ ಅದನ್ನು ವಿಧಿಸಿ ತಗೊಳ್ಳೋದು ಕೋಟ್ಯಾಂತರ ರೂಪಾಯಿ ಫೀಸ್ ತಗೊಳ್ತಕ್ಕಂಥದ್ದು ಅಡ್ವೊಕೇಟ್ಸ್ ಸರ್. ಖಂಡಿತ ಉನ್ನತ ಮಟ್ಟದಲ್ಲಿ ಆದಾಯದಲ್ಲಿ ಇರ್ತಕ್ಕಂಥದ್ದು ವಕೀಲರಿದ್ದಾರೆ. ಇವತ್ತೆಲ್ಲ ಪೇಪರ್ಲಿ ಚಿಬಲ್ ಅಂತಾನೆ ದೇಶದ ಭಾರತ ದೇಶದ ಅತಿ ಹೆಚ್ಚು ಫೀಸ್ ತಗೊಂಡ ವಕೀಲ. ಹೌದು, ಅಲ್ಲೂ ಇದ್ದಾರೆ ಸರ್. ಒಂದು ದಿನದ ಕನಿಷ್ಠ ಕೂಲಿಯನ್ನು ಗಳಿಸೋದಕ್ಕೆ ಆಗದೆ ಇರುವಂತಹ ವಕೀಲರುಗಳು ಇದ್ದಾರೆ ಸರ್. ಟಾಪಲ್ಲೂ ಇದ್ದಾರೆ, ಬಾಟಮ್ ಅಲ್ಲೂ ಇದ್ದಾರೆ. ಅವರವರಿಗೆ ಏನು ಅಂದ್ರೆ ಅವರವರ ಶ್ರಮಕ್ಕೆ ತಕ್ಕನಾಗಿ ಆದಾಯ ಬಂದ್ರೆ ಪರವಾಗಿಲ್ಲ, ಸಾಕು. ಜೂನಿಯರ್ ಅಡ್ವೊಕೇಟ್ ಆಗಿದ್ದಾಗ ಕೆಲಸ ಜಾಸ್ತಿ, ಆದಾಯ ಕಡಿಮೆ. ಮಧ್ಯಮ ವರ್ಗಕ್ಕೆ ಬಂದ್ರೆ ಕೆಲಸ ಮತ್ತೆ ಆದಾಯ ಸರಿಸಮ. ಸೀನಿಯರ್ ಅಡ್ವೊಕೇಟ್ ಆದ್ಮೇಲೆ ಕೆಲಸ ಕಡಿಮೆ, ಆದಾಯ ಜಾಸ್ತಿ. ಇದು ಈ ಮೊದಲೇ ತಗೊಳ್ಳುವಂತ ಪ್ರಕರಣಗಳು ಬೇರೆ ಕಡಿಮೆ. ಪರಿಹಾರದ ಕೇಸು ಆಕ್ಸಿಡೆಂಟು ಅಂತಂದ್ರೆ ಕೇಳ್ತಾ ಇರೋದೇ ಪರಿಹಾರ. ಅವ್ರಿಗೆ ಇಲ್ಲ ಅಂತ ನಷ್ಟದಲ್ಲಿ ಇರ್ತಾರೆ, ಖರ್ಚು ಆಗ್ತದೆ, ಖರ್ಚಿಗೂ ಬೇಕಾಗತ್ತೆ ಟ್ರೀಟ್ಮೆಂಟ್ಗೆ. ಮೊದಲೇ ಫೀಸ್ ಕೇಳಲ್ಲ ಸರ್, ಬಂದಿದ್ರಲ್ಲಿ ಫೀಸು ಅಂತ ತಗೊಳ್ತಾರೆ. ಈಗ ಬಹಳ ದೊಡ್ಡ ಪ್ರಕರಣಗಳಲ್ಲಿ ಈಗ ಜಿಲ್ಲೆ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಕೊಡೋದೇ ಇಲ್ಲ.
ಹೈಕೋರ್ಟಿಗೆ ಹೋಗಿ ಜಾಮೀನು ತರ್ತಾರೆ. ಹಾಗೆ ನ್ಯಾಯಾಲಯಗಳಲ್ಲೇ ತಾರತಮ್ಯ. ಹಾಗಾದ್ರೆ ಜಿಲ್ಲೆಯಲ್ಲಿ ಕೊಡದೇ ಇದ್ದಿದ್ದು ಹೈಕೋರ್ಟಲ್ಲಿ ಹೆಂಗೆ ಕೊಡ್ತಾರೆ? ಈಗ ಏನಾಗ್ತದೆ ಅಂತಂದ್ರೆ ಕೆಳ ಹಂತದ ನ್ಯಾಯಾಲಯಗಳು ಮತ್ತೆ ಇಲ್ಲಿ ಏನೋ JMFC ಅಂತ ಹೇಳಿ ಅಂತ ಬರ್ತದೆ, ಆಮೇಲೆ CJM ಮತ್ತೆ ಸೆಷನ್ಸ್ ಕೋರ್ಟ್ ಅಂತ. ಈ ಪ್ರಕರಣಗಳಿಗೆ ಶಿಕ್ಷೆ ಎಷ್ಟು ಇದೆ ಅನ್ನೋದ್ರ ಮೇಲೆ ಅವುಗಳ ಹೈರಾರ್ಕಿ ಹೋಗುತ್ತೆ. ಈಗ 3 ವರ್ಷದವರೆಗೆ JMFC ಯಾವ್ದು ಬೈಲಬಲ್ ಅಂತ ಇರುತ್ತೆ, ಇಲ್ಲೇ ಬೈಲ್ ಆಗ್ಬಿಡುತ್ತೆ ಸರ್. ಕೆಲವು ಪ್ರಕರಣಗಳಲ್ಲಿ ನಾನ್ ಬೈಲಬಲ್ ಇರುತ್ತೆ. ನಾನ್ ಬೈಲಬಲ್ ಅಂತಂದ್ರೆ ಬೈಲ್ ಇಲ್ಲ ಅಂತಲೇ, ಆದ್ರೆ ಅದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇರುತ್ತೆ. ಸೆಷನ್ಸ್ ಕೋರ್ಟ್ ಈಗ 7 ವರ್ಷದ ಮೇಲ್ಪಟ್ಟು ಶಿಕ್ಷೆ ಹಾಕುವಂತಹದ್ದು ಏನಿದೆ ಅದು ಸೆಷನ್ಸ್ ಕೋರ್ಟಿಗೆ ಹೋಗುತ್ತೆ. ಅಲ್ಲೇ ಪ್ರಕರಣಗಳು ಸೆಷನ್ಸ್ ಟ್ರಯಲ್ ನಡಿಬೇಕಾಗುತ್ತೆ ಸರ್. ಜಾಮೀನು ರಹಿತವಾದಂತಹದ್ದು ಅಪರಾಧದಲ್ಲೂ ಜಾಮೀನು ಕೊಡಬಹುದಾದದ್ದು ಇದೆ ಸಂದರ್ಭ ಇದೆ. ಒಂದು ಮೇಲ್ನೋಟಕ್ಕೆ ಪ್ರಕರಣ ಕಂಡು ಬರ್ದೆ ಹೋದ್ರೆ, ಅಥವಾ ಅಪರಾಧಿ 16 ವರ್ಷದ ಒಳಪಟ್ಟವನಾಗಿದ್ರೆ, ಅಥವಾ ಮಹಿಳೆ ಆಗಿದ್ರೆ, ಅಥವಾ ವಾಸಿ ಆಗ್ಲಾರ್ದಂತಹ ಕಾಯಿಲೆಯಿಂದ ನೆರಳ್ತಾ ಇದ್ರೆ, ಅಂತಹ ಸಂದರ್ಭಗಳಲ್ಲಿ ಷರತ್ತನ್ನ ವಿಧಿಸಿ ಜಾಮೀನನ್ನ ಕೊಡಬಹುದು. ಈ ಹೀನಸ್ ಅಫೆನ್ಸ್ ನಲ್ಲಿ ಘಟನೆ ನಡೆದಿರ್ತದೆ, ತಕ್ಷಣದಲ್ಲೇ ಇಲ್ಲೇ ಬೇಲ್ ಮೂವ್ ಮಾಡ್ತಂತಹ ಸಂದರ್ಭದಲ್ಲಿ ಕೆಲವು ಇಲ್ಲಿ ಸೆಷನ್ಸ್ ನ್ಯಾಯಾಲಯ ಜಾಮೀನನ್ನ ನಿರಾಕರಿಸ್ತದೆ. ಆದ್ರೆ ಹೈಕೋರ್ಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣ ಸ್ವಲ್ಪ ಏನೋ ಬದಲಾಗಿರ್ತದೆ, ತಿಳಿಯಾಗಿರ್ತದೆ. ಅಲ್ಲಿ ಆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾರೆ, ಷರತ್ತುಗಳಿಗೆ ಭದ್ರಾಗಿರ್ತೀವಿ ಅಂತ ಅಂತಾರೆ. ಮೇಲ್ನೋಟದ ಪ್ರಕರಣ ಕಂಡು ಬರೋದಿಲ್ಲ, ಇದು ಸೂಕ್ತ ಕೊಡೋದು ಅಂತ ಅನ್ಸಿದ್ರೆ ಕೊಡ್ತಾರೆ ಸರ್. ಹೈಕೋರ್ಟ್ನಲ್ಲೂ ನಿರಾಕರಣೆ ಆದಂತಾವ್ ಇದ್ದಾವೆ, ಸುಪ್ರೀಂ ಕೋರ್ಟಿಗೆ ಹೋಗಿಯೂ ಅಲ್ಲೂ ನಿರಾಕರಣೆ ಆದಂತಹ ಪ್ರಕರಣಗಳಿದ್ದಾವೆ, ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಜಾಮೀನು ಮಂಜೂರಾದಂತ ಪ್ರಕರಣಗಳಿದ್ದಾವೆ. ಇದು ಪ್ರತಿಯೊಂದು ಪ್ರಕರಣ ಮತ್ತೆ ಅದ್ರದ್ದು ಗ್ರಾವಿಟಿ ಏನಿರುತ್ತೆ, ಅಫೆನ್ಸ್ ಯಾವ ರೀತಿದು ಅನ್ನೋದ್ರ ಮೇಲೆ, ಕೃತ್ಯ ಯಾವ ರೀತಿದು, ಸಾಮಾಜಿಕ ಹಿನ್ನೆಲೆ, ಇವೆಲ್ಲವೂ ನಡೀತದೆ. ಓಕೆ ಸರ್, ಕೊನೆ 2 ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಒಂದು, LLB ಮಾಡಿದರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದರೆ ಅವ್ನು ಲಾಯರ್ ಆಗಿ ಕೆಲಸ ಮಾಡಬೇಕಾ, ಅಥವಾ ಈ ದೇಶದಲ್ಲಿ ಬೇರೆ ಕಡೆನೂ ಲಾನ ಉಪಯೋಗಿಸ್ಕೊಂತಾರ? ಬೇರೆ ಸಂಘ ಸಂಸ್ಥೆಗಳು, ಈ ತರ ಕಾರ್ಪೊರೇಟ್ ಸೆಕ್ಟರು ಅಲ್ಲೂ ಕೆಲಸ ಮಾಡಬಹುದು? ಈಗ ಲಾದಲ್ಲಿ ಡಿಗ್ರಿ ಮುಗಿದ್ಮೇಲೆ 3 ವರ್ಷ LLB ಸರ್. ಅದೇ PUC ಮುಗಿದ್ಮೇಲೆ 5 ವರ್ಷ, ಅದು 1 ವರ್ಷ ಉಳಿತದೆ ಇಂಟಿಗ್ರೇಟೆಡ್ ಕೋರ್ಸ್ ಅಂತ. ಹಾಗಾಗಿ LLB ಏನಿದೆ ಅದು ಡಬಲ್ ಡಿಗ್ರಿ. ಎಲ್ಲಾ ಅಡ್ವೊಕೇಟು ಲಾಯರೇ, ಎಲ್ಲಾ ಅಡ್ವೊಕೇಟು ಲಾಯರ್ ಆಗಿರ್ತಾರೆ. ಎಲ್ಲಾ ಲಾಯರು ಅಡ್ವೊಕೇಟ್ ಅಲ್ಲ ಸರ್. ಈ ಕಾನೂನನ್ನ ಪದವಿಯನ್ನ ಪಡ್ಕೊಂಡಂತವ್ರು, ಕಾನೂನನ್ನ ತಿಳಿದಂತವ್ರು ಲಾಯರ್ ಆಗ್ತಾರೆ. ಅವರು ಈ ನ್ಯಾಯಾಲಯಗಳಲ್ಲಿ ಅಥವಾ ವಿಚಾರಣೆ ನಡೀತಕ್ಕಂಥದ್ರಲ್ಲಿ ಇನ್ನೊಬ್ಬರ ಪರವಾಗಿ ಆಗ್ತಾರೋ, ವಕಾಲತ್ತನ್ನ ವಹಿಸ್ತಾರೋ, ಇನ್ನೊಬ್ಬರನ್ನ ಪ್ರತಿನಿಧಿಸ್ತಾರೋ ಅವ್ರು ಮಾತ್ರ ಅಡ್ವೊಕೇಟ್ ಆಗ್ತಾರೆ. ಅದು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಆದ್ರೂ ನ್ಯಾಯಾಲಯಗಳಲ್ಲಿ ಮಾಡ್ಬೋದು. ಅದು ಲಿಟಿಗೇಷನ್ ಸೈಡ್ ಅಂತ. ಕೆಲವರು ಏನ್ ಮಾಡ್ತಾರೆ, ಲಿಟಿಗೇಷನ್ ಸೈಡ್ ಬರೋದಿಲ್ಲ, ಕಾರ್ಪೊರೇಟ್ ಸೆಕ್ಟರ್ಗೆ ಹೋಗುವಂತವ್ರು ಇದ್ದಾರೆ. ಅವರು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಾನೂನು ಸಲಹೆಯನ್ನ ಕೊಡ್ತಕ್ಕಂಥದ್ದು, ಲಾ ಆಫೀಸರ್ ಆಗಿ ಕೆಲಸ ಮಾಡುವಂತದ್ದು ಅದು ಕೂಡ ಇದೆ. ರಿಜಿಸ್ಟ್ರೇಷನ್ ಹೋಗ್ತಾರೆ ಡೀಡ್ ಅದು ತುಂಬಾ ಮುಖ್ಯ ಇದೆ ಸರ್. ನಾನು ನೋಡಿರುವಂತದ್ದು ಸಂದರ್ಭದಲ್ಲಿ ಬಹಳಷ್ಟು ಜನ ಇಲ್ಲೇ ಇರುತ್ತಲ್ಲ ಆಸ್ತಿ ಮಾರ್ತಾರೆ, ನಮ್ಗೆ ಗೊತ್ತಿರೋದಲ್ಲ ಅಂತ ಹಾಗೆ ಕೊಂಡ್ಕೋತಾರೆ. ಡೀಡ್ ರೈಟರ್ ಯಾರು ಟೈಪಿಸ್ಟ್ ಇರ್ತಾರೆ, ಟೈಪಿಸ್ಟ್ ಹತ್ರ ಹೋಗ್ಬಿಡ್ತಾರೆ, ಟೈಪ್ ಮಾಡಿಸ್ತಾರೆ. ಅದು ಸೂಕ್ತ ಅಲ್ಲ. ನನ್ನ ಪ್ರಾಮಾಣಿಕ ಅಭಿಪ್ರಾಯ, ವಕೀಲರು ತಮಗಾದಂಥ ವಕೀಲರನ್ನ ಭೇಟಿ ಮಾಡಿ ದಾಖಲಾತಿಗಳನ್ನೆಲ್ಲದನ್ನು ಕೊಟ್ಟು ಕಾನೂನಿನ ಒಂದು ಅಭಿಪ್ರಾಯವನ್ನ ಪಡ್ಕೊಳ್ಳಿ. ಎಲ್ಲರೂ ಫೀಸ್ ಕೇಳಲ್ಲ, ಎಲ್ಲರೂ ಫೀಸ್ ತಗೊಳ್ಳಲ್ಲ. ಆ ಕಾನೂನು ಅಭಿಪ್ರಾಯ ತಗೊಳಕ್ಕೆ ತೂಕ ಅಲ್ಲ, ಖಂಡಿತವಾಗೂ ತೂಕ ಅಲ್ಲ. ಅಭಿಪ್ರಾಯ ತಗೊಂಡೆ ಏನು ಆಸ್ತಿ ಕೊಳ್ಬೇಕು ಅಥವಾ ಸೈಟನ್ನು ಕೊಳ್ಬೇಕು, ಮನೆಯನ್ನ ಕೊಳ್ಬೇಕು ಅನ್ನೋದು ಸೂಕ್ತ. ಈ ಪ್ರಕರಣಗಳು ಜಾಸ್ತಿ ಆಗೋದಕ್ಕೆ ಅದೇ ಕಾರಣ ಸರ್. ಬ್ಯಾಂಕಿಂಗ್ ಮಾತ್ರ ಲೀಗಲ್ ಅಡ್ವೈಸ್ ಕೇಳ್ತಾರೆ ಬಿಟ್ರೆ ಬೇರೆದಕ್ಕೆ ಯಾರು ಲೀಗಲ್ ಅಡ್ವೈಸ್ ರಿಸ್ಟ್ರಿಕ್ಷನ್ ಕೇಳಬೇಕು. ಅದನ್ನ ತಗೊಂಡು ವಕೀಲರ ಮೂಲಕನೇ ಡೀಡ್ ಅನ್ನ ಮಾಡಿಸೋದು, ರಿಜಿಸ್ಟ್ರೇಷನ್ ಮಾಡಿಸೋದು ಇದೆಯಲ್ಲ ಸರ್, ಅದು ತುಂಬಾ ಸೂಕ್ತ. ಮುಂದೆ ಲಿಟಿಗೇಷನ್ ಆಗೋದನ್ನ ತಪ್ಪಿಸ್ಬೋದು. ಈ ಎಷ್ಟೋ ಜನಿನ ಕನಸು, ಜೀವನದಲ್ಲಿ ಒಂದು ಸೈಟನ್ನು ಮಾಡ್ಬೇಕು, ನಾವು ಜೀವನದಲ್ಲಿ ಒಂದು ಮನೆಯನ್ನ ಮಾಡಬೇಕು ಅಂತ, ಇಡೀ ಜೀವನದ ಸಾಧನೆಯನ್ನ ನಾವು ಉಳಿಸ್ಕೊಂಡು ಏನೋ ಒಂದು ಸೈಟ್ ಅಂತ ಮಾಡ್ಕೊತಾರೆ, ಮನೆ ಅಂತ ಮಾಡ್ಕೊಳಕ್ ಹೋದ್ರೆ ಕೋರ್ಟ್ ನೋಟಿಸ್ ಬಂದ್ಬಿಟ್ರೆ ಹೇಗೆ ಅನ್ಸುತ್ತೆ ಸರ್? ಎಂಥದ್ದು ಆಕಾಶನೇ ತಲೆ ಮೇಲೆ ಬಿದ್ದಾಗುತ್ತೆ. ಹಾಗಾಗಿ ಅದು ಉಳ್ಕೋಬೇಕಲ್ಲ ಸರ್, ಕಳ್ಕೊಳ್ಳೋ ಅಂತ ಸಂದರ್ಭ ಬರಬಾರ್ದು ಅನ್ನೋದಿದ್ರೆ ಮೊದಲೇ ಅದನ್ನ ನೋಡ್ಕೊಳ್ಳೋದು ಸೂಕ್ತ. ಈ 4 ಜನ ನನ್ನ ವಕೀಲ ವೃತ್ತಿನಲ್ಲಿ ಅನುಭವದಲ್ಲಿ ಸರ್ 4 ಜನರದ್ದು ಕೊಡುಗೆ ಬಹಳ ಇದೆ. ಒಂದು ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್,
ಸರ್ವೇಯರು, ತಹಸೀಲ್ದಾರ್, ಇವರು 4 ಜನ ಮಾಡಬಾರದನ್ನ ಮಾಡಿರೋದ್ರಿಂದ, ಈ 4 ಜನ ಮಾಡಲೇಬೇಕಾದದ್ದನ್ನ ಮಾಡ್ದಲೇ ಇದ್ದಿದ್ರಿಂದ ಹುಟ್ಕೊಂಡಿರ್ತಕ್ಕಂಥದ್ದೇ ಸಿವಿಲ್ ಕೇಸು ಸರ್, 75 ಭಾಗ. ಆ ಸಿವಿಲ್ ಪ್ರಕರಣಗಳಿಂದ ಹುಟ್ಕೊಂಡಂತದ್ದೇ ಕ್ರಿಮಿನಲ್ ಪ್ರಕರಣಗಳೇ ಜಾಸ್ತಿ. ಮನುಷ್ಯ ಸ್ವಭಾವತಃ ಸಂಘರ್ಷ ಜೀವಿ. ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಡಿಮೆ ಆಗೋದಕ್ಕೆ ಇದು ಪ್ರೈಮರಿ ಸ್ಕೂಲೇ ಸರಿ ಇಲ್ಲ ಇಲ್ಲಿ, ಹಂಗಾಗಿದೆ. ಹೌದು. ಈಗ ಸಂಘರ್ಷ ಯಾವ ರೀತಿ ಇರ್ತದೆ ಅಂದ್ರೆ ಸರ್, ಒಂದ್ ಮಗು ಚಿಕ್ಕ ವಯಸ್ಸಿನಿಂದನೇ ಸಂಘರ್ಷ ಶುರುವಾಗುತ್ತೆ. ಒಂದು ಆಟದ ಸಾಮಾನು, ಅದು ಆಟದ ಸಾಮಾನು ಒಂದು 3 ಕಾಸಿನ ಬೆಲೆದಿರ್ಲಿ ಸರ್, ಒಂದು ಮಗು ಅದನ್ನ ಹಿಡ್ಕೊಂಡ್ರೆ ಇನ್ನೊಂದು ನನಗ್ ಬೇಕು ಅಂತ ಕಿತ್ಕೊಳಕ್ ಬರುತ್ತೆ. ಜಗಳ ಆಗತ್ತೆ, ಕಿತ್ತಾಟ ಆಗತ್ತೆ. ಒಳಗೆ ಕೆಲಸ ಮಾಡ್ತಾ ಇರೋ ತಾಯಿ ಬಂದು ತನ್ನ ಮಗುನ್ನೇ ಸಮಾಧಾನ ಮಾಡಿ ಈಡೇರಿಸಲಾರದಂತ ಆಶ್ವಾಸನೆಯನ್ನ ಕೊಟ್ಟು ಅದನ್ನ ಬಿಡಿಸಿ ಇನ್ನೊಂದು ಮಗುವಿಗೆ ಕೊಡಿಸಿ ಒಳಗಡೆ ಕರ್ಕೊಂಡು ಹೋದ್ರೆ ಒಂದೇ ನಿಮಿಷದಲ್ಲಿ ಆ ಮಗುವಿಗೂ ಬೇಡ ಸರ್, ಅದು ಬಿಸಾಕಿರುತ್ತೆ. ಅಂದ್ರೆ ಸಂಘರ್ಷ ಅನ್ನೋದು ಅಲ್ಲಿಂದನೂ ಪ್ರಾರಂಭ ಆಗತ್ತೆ. ಅದು ಏನೋ ಒಬ್ರು ಹೇಳಿದ್ದನ್ನು ಒಪ್ಪಲ್ಲ. ನಾನು ಒಂದನ್ನ ಭಾವಿಸಿದ್ದೆ ಸರ್, ಸತ್ಯ ಹೇಳಬೇಕು, ವೀಕ್ಷಕ ಕೋಟಿ ಮುಂದೇನು ಅಂತ ಅನ್ನೋದು ಇದು ಸತ್ಯನ. ಆಸ್ತಿಯನ್ನ ಮಾಡಿದ್ರೆ ಕೋರ್ಟು ಕಚೇರಿ ಕೇಸು ಜಗಳ, ಆಸ್ತಿ ಇಲ್ಲದೆ ಹೋದ್ರೆ ಇದೇನು ಇರೋದೇ ಇಲ್ಲ ಅನ್ನೋದನ್ನ ನಾನು ಭಾವಿಸಿದ್ದೆ, ಬಹಳ ವರ್ಷ ನಂಬಿದ್ದೆ ಸರ್. ಒಂದು ದಿನ ನಾನು ಚಿಕ್ಕಮಗಳೂರಿನ ಬೋಳರಾಮೇಶ್ವರನ ದೇವಸ್ಥಾನಕ್ಕೆ ಹೋದೆ. ಒಂದು ಸೋಮವಾರ, ಅಪರೂಪ ದೇವಸ್ಥಾನಕ್ಕೆ ಹೋಗೋದು, ಯಾವುದೋ ಒಂದು ಸಂದರ್ಭ ನಾನು ಹೋದೆ ಸರ್. ಆ ದೇವಸ್ಥಾನದ ಪೂಜೆ ಮುಗಿಸಿ ಹೊರಗಡೆ ಬಂದೆ. ವಿಶೇಷ ದಿನ ಜಾಸ್ತಿ ಜನ ಭಕ್ತರು ಬರ್ತಾರೆ ಅನ್ನುವಾಗ ಭಿಕ್ಷುಕರು ಸಾಲವಾಗಿ ಕೂತಿರ್ತಾರೆ ಸರ್. ನನ್ನ ಮುಂದೆ ಒಬ್ರು ಹೊರಗಡೆ ಬಂದ್ರು, ಅವ್ರು ಒಂದು ಕಾಯಿನ್ ಕೊಟ್ಬಿಟ್ರು. ಇವ್ರಿಗೂ ₹1 ಕೊಡಮ್ಮ ಪಕ್ಕದ್ದೋಗೆ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋದ್ರು ಸರ್. ನಾನು ಹಿಂದ್ಗಡೆಯಿಂದ ಹಿಂದೆ ಬಂದೆ, ಅದ್ ನೋಡ್ದೆ. ಈ ಅಮ್ಮ ಆ ಅಮ್ಮಗೆ ಒಂದು ಕಾಯಿನ್ ಕೊಡ್ತು. ನೋಡ್ಬಿಟ್ಟು, ಯಾಕೆ 50 ಪೈಸಾ ಕೊಡ್ತೀಯಾ? ಅವ್ರು ಕೊಟ್ಟಿದ್ದು ₹2, ₹1 ಕೊಡು ಅಂತ. ಇಲ್ಲ ಕಣೆ, ಅವ್ರು ಕೊಟ್ಟಿದ್ದು ₹1 ನೋಡಿ ಇಲ್ಲಿ ಅಂತ ಹೇಳ್ತಾರೆ. ಅವ್ರು ಒಪ್ಪಂಗಿಲ್ಲ ಸರ್. ದಿಗ್ಭ್ರಮೆ ಆಯ್ತು. 2 ಜನ ಕೂತಲ್ಲಿಂದ ಎದ್ರು, ಚೀಲನ ಕೊಡಕಿರು, ಮಣ್ಣನ್ನ ಕೈಲಿಂದ ತೆಗೆದು ಶಾಪ ಹಾಕಿರು. ಆ ರೌದ್ರಾವತಾರವನ್ನ ನೋಡಿ ನಾನು ದಂಗಾಗಿ ನಿಂತೆ ಸರ್. ಆವಾಗ ಮೊಬೈಲ್ ಇನ್ನು ಸ್ಮಾರ್ಟ್ ಫೋನ್ ಬಂದಿರ್ಲಿಲ್ಲ. ಅದೇನಾದ್ರೂ ಅದನ್ನ ಯಥಾವತ್ತಾಗಿ ಚಿತ್ರೀಕರಿಸಿದ್ರೆ ಸರ್ ಪ್ರಪಂಚಕ್ಕೊಂದು ಪಾಠ ಆಗ್ತಾ ಇತ್ತು ಸರ್. ಅದು ನನ್ಗೆ ಅವತ್ತು ಅರಿವಾಯ್ತು, ಇದು ಆಸ್ತಿ ಮೇಲಲ್ಲ ಜಗಳ. ಭಿಕ್ಷೆ ಬೇಡ, ಕೂರ ಜಾಗಕ್ಕೆ ನೀನ್ ಯಾಕೆ ಮೊದ್ಲು ಕೂತಿದ್ಯಾ, ನೀನ್ ಈ ಕಡೆ ಬಾರೆ. ಭಿಕ್ಷೆ ಬೇಡದೇ ಭಿಕ್ಷೆ, ಅದನ್ನ ಕೂರ ಜಾಗ ಅಕ್ಕಪಕ್ಕಕ್ಕೆ ಕೇವಲ 50 ಪೈಸೆಗಾಗಿ ಇಷ್ಟು ಜಗಳ ಆಯ್ತಲ್ಲ. ಮಾನವ ಹುಟ್ಟುತ್ತಾ ಸಂಘರ್ಷನೇ ಜೀವಿ. ಇದು ಆಸ್ತಿ ಅದಕ್ಕೂ ಸಂಬಂಧವೇ ಇಲ್ಲ ಅಂತ. ಮೂಗಿರುವವರೆಗೂ ನೆಗಡಿ ತಪ್ಪಿದ್ದಲ್ಲ, ತಲೆ ಇರುವವರೆಗೂ ತಲೆನೋವು ತಪ್ಪಿದ್ದಲ್ಲ. ಜನಗಳ ಹತ್ರ ದುಡ್ಡು ಜಾಸ್ತಿ ಆದ್ರೂ ಲಿಟಿಗೇಷನ್ನೇ, ದುಡ್ಡು ಇಲ್ಲದೆ ಹೋದ್ರೂ ಲಿಟಿಗೇಷನ್ನೇ, ಸಮಾನವಾಗಿದ್ರು ಲಿಟಿಗೇಷನ್ನೇ. ಇದು ತಪ್ಪಿದ್ದಲ್ಲ ಸರ್, ನಿರಂತರ ಅನ್ನೋದು ನಾನು ಕಂಡ್ಕೊಂಡಿದ್ದು. ಅದು ಒಂದು ಸತ್ಯವನ್ನ ವೀಕ್ಷಕ ಕೊಟ್ಟಿಗೆ ಹೇಳ್ತೀನಿ, ನ್ಯಾಯಾಲಯಕ್ಕೆ ಬರೋದು ಒಳ್ಳೇದಲ್ಲ ಸರ್. 3 ಕಡೆಗೆ ಹೋಗಬಾರ್ದು, ಹೋಗುವಂತ ಸಂದರ್ಭ ಬರಬಾರ್ದು. ಒಂದು ಆಸ್ಪತ್ರೆ, ರೋಗಿಯಾಗಿ ಹೋಗುವಂತ ಸಂದರ್ಭ, ಹಾಗೆ ರೋಗಿಯನ್ನ ಅಟೆಂಡ್ ಮಾಡಕ್ಕೂ ಹೋಗುವಂತ ಸಂದರ್ಭ ಬರಬಾರ್ದು. ಒಬ್ಬ ಮನುಷ್ಯನಿಗೆ ಕೇಸ್ ಹಾಕಿಸ್ಕೊಂಡು ಆರೋಪಿಯಾಗಿ ಆದ್ರು ಅಥವಾ ಕೇಸ್ ಹಾಕಕ್ಕಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂದರ್ಭ ಬರಬಾರ್ದು. ಹಾಗೆ ನ್ಯಾಯಾಲಯಗಳಿಗೆ ಕೇಸ್ ಹಾಕೋಕೆ ಅಥವಾ ಹಾಕಿಸ್ಕೊಂಡು ಅಲ್ಲಿಗೂ ಹೋಗುವಂತ ಸಂದರ್ಭ ಬರಬಾರ್ದು. ನನ್ನ ಅನುಭವದಲ್ಲಿ ಇವ 3 ಹೇಗೆ ಅಂತಂದ್ರೆ, ಒಂದು ಶನಿ ದೋಷ, ಒಂದು ರಾಹು ದೋಷ, ಒಂದು ಕೇತು ದೋಷ ಅಂತ ನಾನು ಭಾವಿಸಿದ್ದೀನಿ ಪ್ರಾಮಾಣಿಕವಾಗಿ. ಒಂದು ಬಂದ್ರೆ ಇನ್ನೊಂದು ಕೇಳಿಯುತ್ತೆ ಸರ್, ಅದು ಬಂದ್ರೆ ಮತ್ತೊಂದು ಕೇಳಿಯುತ್ತೆ. ಈ ಒಂದರದ್ದು ಗುಣ ಅಷ್ಟೇನೆ ಸರ್. ಹಾಗಾಗಿ ಅವು 3ರಿಂದ ದೂರ ಇರೋದು ಒಳ್ಳೇದು. 3 ಏನಾದ್ರೂ ಒಬ್ಬನಿಗೆ ಬಂದ್ರೆ ಬಹಳ ಅಭಿವೃದ್ಧಿ ಹೊಂದ್ತಾ ಇರೋನನ್ನ ಕೆಳಗೆ ಎಳೆದು ಬಿಡುತ್ತೆ ಸರ್. 3 ಬಂತು ಒಬ್ಬನಿಗೆ ಅಂತಂದ್ರೆ ಅದು ಬಲಿಚಕ್ರವರ್ತಿದೆ ಕತೆ ಸರ್, ಪಾತಾಳಕ್ಕೆ ಹೋಗ್ಬಿಡ್ತಾನೆ. ಅದರಿಂದ ಅನಿವಾರ್ಯ ಆದಾಗ ಮಾತ್ರ ಇವು 3 ಬಳಸ್ಕೊಳ್ಳಿ. ತಾವಾಗೆ ಆ ಕಡೆ ಆ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ ಅನ್ನೋದು ನಂದು ಕಳಕಳಿಯ ಮನವಿ. ಈಗ ನಿಮ್ಮ ಇದರಲ್ಲಿ ಯಾರಾದರೂ ನೀವು ನನ್ನ ಕೇಸನ್ನು ಗೆಲ್ಲಿಲ್ಲ
ಅಂತ ನಿಮ್ಮ ಹತ್ರ ಏನಾದ್ರು ಗಲಾಟೆ ಮಾಡಿದ್ದು ನೆನಪು 30 ವರ್ಷಗಳಲ್ಲಿ ಯಾವ ಥರ ಉಂಟಾ? ಬೇಡ ರೀ, ನೀವು ಲಾಯರ್ ಸರಿ ಇಲ್ಲ, ನನ್ನ ಕೇಸೇ ಗೆಲ್ಲಿಲ್ಲ, ನೀವು ಹಾಗೆ ಹೀಗೆ ಅಂತ ಗಲಾಟೆ ಮಾಡ್ಯಾರ? ಅದಿಲ್ಲ, ಆತದ ಸಂದರ್ಭ ಬಂದಿಲ್ಲ ನನಗೆ. ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ರೆ, ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಕೇಸ್ ತಗೊಂಡಿದ್ರೆ, ಈಗ ಕೇಸ್ ಕೊಡಕ್ ಬಂದಾಗ್ಲೇನೆ ಹೇಳಿಬಿಟ್ಟಿದ್ರೆ ಕೇಸ್ನಲ್ಲಿ ಇಷ್ಟು ಅನುಕೂಲಗಳಿದ್ದಾವೆ, ಇಷ್ಟು ಅವಗುಣಗಳಿದ್ದಾವೆ, ಏನಾದ್ರೆ ಏನಾಗ್ಬೋದು ಅಂತ. ಯಾಕೆ ಅಂತಂದ್ರೆ ಇಲ್ಲಿ ತೀರ್ಪೇ ಅಂತಿಮ ಅಲ್ಲ ಸರ್. ಇಲ್ಲಿ ಒಂದ್ ರೀತಿ ತೀರ್ಪಾಗತ್ತೆ, ಮೇಲ್ಗಡೆ ಕೋರ್ಟಿಗೆ ಹೋದಾಗ ಅದು ಇನ್ನೊಂದ್ ರೀತಿ ತೀರ್ಪು ಬರ್ಬೋದು, ಅದ್ರ ಮೇಲೆ ಮತ್ತೊಂದ್ ರೀತಿ ಆಗ್ಬೋದು. ಅಂತಿಮವಾಗಿ ನ್ಯಾಯ ಏನು ಅನ್ನೋದು ಮುಖ್ಯ. ಹಾಗಾಗಿ ಮೊದಲು ಸುಳ್ಳು ಆಶ್ವಾಸನೆ ಕೊಡದೆ ಹೋದಾಗ ಬಂದ ರಿಸಲ್ಟ್ ಅನ್ನ ಕೊನೆಗೆ ಏನ್ ಹೇಳ್ತಾರೆ, ಸರ್ ನೀವು ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರಿ ಸರ್, ನಮ್ಗೆ ಅದು ತೃಪ್ತಿ ಇದೆ ಸಾಕು, ಏನೋ ನಮ್ಮ ಟೈಮ್ ಚೆನ್ನಾಗಿಲ್ಲ, ಹಿಂಗ್ ಬಂದಿದೆ, ಅಪೀಲ್ ಹಾಕೋಣ ಬಿಡಿ ಸರ್ ಅಂತೇಳಿ ಅಂತ ಅಂತಾರೆ. ಓಕೆ ಸರ್, ಇವತ್ತಿನ ದಿನ ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ. ಆದರೆ ಮಾನವೀಯತೆಗೆ ಬೆಲೆ ಇಲ್ಲ. ಇವತ್ತು ಮಾನವೀಯತೆ ಇಲ್ಲ ಅಂತಕ್ಕಂಥದ್ದು ಎಲ್ಲ ರಂಗದಲ್ಲೂ, ನಿಮ್ಮ ವಕೀಲರ ಸಂಘ ಎಲ್ಲ ರಂಗದಲ್ಲೂ ನಡೀತಾ ಇದೆ. ಆದರೆ ನೀವು ಇವತ್ತಿನ ಯುವ ವಕೀಲರುಗಳಿಗೆ, ಈಗ 30 ವರ್ಷದ ನಿಮ್ಗೆ ಅನುಭವ, ಈಗ ಬಂದ ಹೊಸ ಇವತ್ತು ಅಡ್ಮಿಷನ್ ಆಗಿದೆ ನಿಮ್ಮ ಬಾರ್ ಕೌನ್ಸಿಲ್ಗೆ, ಅಥವಾ ಒಂದು 5 ವರ್ಷದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂಥ ಯುವ ವಕೀಲರುಗಳಿಗೆ ನಮ್ಮ ವಕೀಲ ವೃತ್ತಿಯಲ್ಲಿ ಹಣನೇ ಮುಖ್ಯನೋ, ಮಾನವೀಯತೆ ಮುಖ್ಯನೋ, ಅಥವಾ ಇನ್ನೇನು ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀರಿ ಸರ್? ಯುವ ವಕೀಲರುಗಳಿಗೆ ನಾನು ಕೊಡುವ ಸಲಹೆ ಅಂತಂದ್ರೆ, ಹಣವನ್ನ ಮುಂದಾಗಿ ಇಟ್ಕೋಬೇಡಿ. ನಾನು ಮೊದಲೇ ಹೇಳಿದೆ, ಕಿರಿಯ ವಕೀಲರಾದಾಗ ಆದಾಯ ಕಡಿಮೆ, ಕೆಲಸ ಜಾಸ್ತಿ ಅಂತ ಬರುತ್ತೆ. ಕೆಲಸ ಮಾಡಿದರೆ ಕೆಲಸಕ್ಕೆ ತಕ್ಕನಾಗಿ ಆದಾಯ ಬಂದೇ ಬರುತ್ತೆ. ಅದರಲ್ಲಿ ಎಲ್ಲೂ ಕೂಡ ಅನ್ಯಾಯ ಇಲ್ಲ, ಮೋಸ ಇಲ್ಲ ಸರ್. ಕೆಲಸವನ್ನ ಶ್ರಮ ಇಟ್ಟು ಮಾಡಬೇಕು. ಅಲ್ಲಿ ಓದುವಾಗ ಎಷ್ಟು ಮೆರಿಟಲ್ ಬಂದಿದ್ದೀರಿ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ಅಲ್ಲಿ LLB ನಲ್ಲಿ LLM ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬಂದಿರಿ. ಪ್ರಾಕ್ಟೀಸ್ ನಲ್ಲಿ ಇಲ್ಲೇ ಕಲಿಬೇಕಾದದ್ದಿದೆ. ಇಲ್ಲಿ ಕಲಿಬೇಕಾದದ್ದೇ ಇರೋದ್ರಿಂದ, ಇದೇ ವೃತ್ತಿಗೆ ಬೇಕಾಗಿರೋದ್ರಿಂದ, ಇಲ್ಲಿ ಕಕ್ಷಿಗಾರರ ಜೊತೆ ಯಾವ ರೀತಿ ವ್ಯವಹರಿಸ್ಬೇಕು, ಯಾವ ರೀತಿ ಅವ್ರನ್ನ ಆಲಿಸ್ಬೇಕು, ನ್ಯಾಯಾಲಯಕ್ಕೆ ಪೋಸ್ಟ್ ಕಾರ್ಡ್ ಹೇಗೆ ಬರೀಬೇಕು, ಕಕ್ಷಿಗಾರರಿಗೆ ನ್ಯಾಯಾಲಯಕ್ಕೆ ಅರ್ಜಿ ಹೇಗೆ ಹಾಕ್ಬೇಕು, ಸ್ಟಾಂಪ್ ಹೆಂಗೆ ಹಚ್ಬೇಕು, ಎಷ್ಟು ಮಾರ್ಜಿನ್ನ ಬಿಡಬೇಕು, ಯಾವ್ಯಾವ ದಿಕ್ಕಿನಲ್ಲಿ ಯಾವ ರೀತಿ ಸಬ್ಮಿಷನ್ ಮಾಡಬೇಕು, ಎಲ್ಲ ಇಲ್ಲೇ ಕಲಿಬೇಕು. ಹಾಗಾಗಿ ಯುವ ವಕೀಲರಿಗೆ ಹೇಳೋದಿಷ್ಟೇ, ಸ್ವಲ್ಪ ಶ್ರಮ ವಹಿಸಿ ಕೆಲಸವನ್ನ ಮಾಡಿ, ಕೆಲಸವನ್ನ ಕಲ್ತ್ಕೊಳ್ಳಿ. ಕೆಲಸ ನಮ್ಮ ಆಫೀಸ್ದು ಮುಗೀತು ಅಂದ ತಕ್ಷಣದಲ್ಲೇ ಹೊರಗಡೆ ಹೋಗಿ ಕಾಲಹರಣ ಮಾಡಬೇಡಿ. ನಿಮ್ಮ ಆಫೀಸ್ ಕೆಲಸ ಮುಗಿದ್ಮೇಲೂ ನ್ಯಾಯಾಲಯಗಳಲ್ಲಿ ಬೇರೆಯವರ ಪ್ರಕರಣಗಳು ನಡೀತಾ ಇರ್ತದೆ, ಅದನ್ನ ನೋಡಿ. ನ್ಯಾಯಾಧೀಶರು ಏನ್ ಹೇಳ್ತಾರೆ ಅಂತ, ಬೇರೆಯವರು ಯಾವ ರೀತಿ ವಾದವನ್ನ ಮಾಡ್ತಾರೆ, ವಾದ ಪ್ರಾರಂಭ ಮಾಡೋದು ಹೇಗೆ, ಆ ವಿಷಯವನ್ನ ಮಂಡಿಸೋದು ಹೇಗೆ, ವಾದದ ಕನ್ಕ್ಲೂಷನ್ ಹೇಗೆ ಮಾಡ್ತಾರೆ ಅದನ್ನ ನೋಡಿ. ಆದ್ರೆ ಆದ ನಂತರದಲ್ಲಿ ಎದುರುಗಡೆ ಹೇಗೆ ಮಾಡ್ತಾರೆ ನೋಡಿ, ಜಡ್ಜ್ಗೆ ಜಡ್ಜ್ಮೆಂಟ್ ಹೇಗೆ ಬರ್ತದೆ ಅಂತ ತಗೊಂಡು ಓದಿ, ಶ್ರಮವಹಿಸಿ ಕೆಲಸ ಮಾಡಿ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ವೃತ್ತಿಗೆ ಅಂತ ಬಂದ ಮೇಲೆ 2 ಕಾಲನ್ನೂ ವೃತ್ತಿಗಿಡಿ. ಒಂದು ಕಾಲು ವೃತ್ತಿನಲ್ಲಿಟ್ಟು ಇನ್ನೊಂದು ಕಾಲು ಬೇರೆ ಕಡೆಗೆ ಇಟ್ರೆ ವಕೀಲಗಿರಿ ವೃತ್ತಿನಲ್ಲಿ ಮುಂದೆ ಬರೋದಕ್ಕೆ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತೇ ಇರಿ, ವಕೀಲರು ಅಂತ ಆದ್ಮೇಲೆ ಸಮವಸ್ತ್ರ ಏನ್ ಮಾಡಿದ್ದಾರೆ ಆ ಪೂರ್ಣವಾದ ಸಮವಸ್ತ್ರದಲ್ಲೇ ಇರಿ. ಅದನ್ನ ಬಿಟ್ಟು ಆ ಕೋಟ್ ಕಿತ್ತಾಕ್ಬಿಟ್ಟು ಬೇರೆ ಮತ್ತೆ ಇನ್ನೆಲ್ಲೋ ಹೋಗ್ಬೇಕು ಅಂತೇಳಿ ಇನ್ನೊಂದು ಬಣ್ಣದ ಬಟ್ಟೆಯನ್ನ ಹಾಕೊಂಡ್ಬೇಡಿ. ಇನ್ನೊಂದು ಕಳಕಳಿಯಾಗಿ ನಾನು ಮನವಿ ಮಾಡ್ತೇನೆ, ಶಿಸ್ತಿರ್ಲಿ. ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ನಮ್ದು ಕೇಳೋದೇ ಕೆಲಸ, ಇನ್ನೊಬ್ಬರ ಪರವಾಗಿ. ಇನ್ನೊಬ್ರು ನಮಗ್ ಕೆಲಸ ವಹಿಸಿದ್ದಾರೆ, ಯಾವ ಕಕ್ಷಿಗಾರರು ಅವರಿಗೆ ಹೇಳಕ್ ಬಿಟ್ರೆ ಅವನ ನೋವನ್ನ, ಅವನ ಭಾವನೆಗಳನ್ನ, ಅವನ ಅನಿಸಿಕೆ ಅಭಿಪ್ರಾಯಗಳನ್ನ ನೇರವಾಗಿ ಹೇಳ್ಬಿಡ್ತಾನೆ. ಆದ್ರೆ ಎಲ್ಲಿ ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಹೇಗೆ ಹೇಳ್ಬೇಕು, ಕಾನೂನಿನ ವಿಷಯ ಏನು, ರೀತಿ ನೀತಿ ಆತನಿಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ಬಲ್ಲವರು ನಾವು ವಕೀಲರಾದಾಗ ಅವನಿಗೆ ಅನ್ಯಾಯ ಆಗದ ರೀತಿನಲ್ಲಿ ಅವನು ಹೇಳ್ಬೋದಾದನ್ನೆಲ್ಲದನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಮಂಡಿಸ್ಬೇಕು. ಹಾಗೆ ವೃತ್ತಿಯನ್ನ ಮುಂದುವರ್ಸ್ಕೋಬೇಕು ಅಂತ ಹೇಳಿ ಕೇಳ್ತಾನೆ. ಎಲ್ರಿಗೂ ನಮಸ್ಕಾರ ಮಾಡ್ತೀನಿ ವೀಕ್ಷಕರು. ಓಕೆ ಸರ್, ಇದುವರೆಗೂ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಯಾವುದೇ ಹಮ್ಮು ಇಲ್ದೇನೆ, ನಾನೊಬ್ಬ 30 ವರ್ಷದ ವಕೀಲ ಅನ್ನೋದು ಇಲ್ದೇನೆ ಬಂದು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿರಿ. ಧನ್ಯವಾದಗಳು ಸರ್. ನಮಸ್ತೆ ಸರ್. ತಮಗೆ ಹಾಗೆ ವಿನ್ ಟಿವಿ ವಾಹಿನಿಯವರಿಗೆ, ಛಾಯಾಗ್ರಾಹಕರಿಗೆ, ಸಂಘಟಕರಿಗೆ, ಸ್ಥಾನಿಕ ಸಂಪಾದಕರಾದ ನಿಮಗೆ, ಸಮಸ್ತ ವೀಕ್ಷಕ ಕೋಟಿಗೆ ಎಲ್ರಿಗೂ ನನ್ನ ಧನ್ಯವಾದಗಳು.